ಮೆಡಿಸಿನ್ ಆಸ್ ಎ ಕರಿಯರ್, ವಾಟ್ ಇನ್ಸ್ಪೈರ್ಡ್ ಯು ಟು ಟೇಕ್ ಅಪ್ ಮೆಡಿಸಿನ್? ಲೈಫಲ್ಲಿ ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂದರೆ ನನ್ನ ಅಮ್ಮ. ನನ್ನ ಬೇಬಿ ನಾನು ಇಟ್ಕೊಂಡ್ರೇನೆ ನನ್ನ ಕೈ ನಡುಕ್ತಿತ್ತು, ನಿಮ್ಗೆ ಹೇಗಿತ್ತು ಗೊತ್ತಿಲ್ಲ. ಆಸ್ ಎ ಗೈನಕಾಲಜಿಸ್ಟ್ ನಮ್ಮ ಕೈಯಲ್ಲಿ ಫಸ್ಟ್ ಬಂದಾಗ ವಿ ಶುಡ್ ಜಸ್ಟ್ ಬ್ಲೆಸ್ ಬೇಬಿ ಆ್ಯಂಡ್ ಥ್ಯಾಂಕ್ ಗಾಡ್ ಫಸ್ಟ್ ಫಾರ್ ಗಿವಿಂಗ್ ಎ ಹೆಲ್ದಿ ಬೇಬಿ ಅಂತ. ವೆಸ್ಟರ್ನ್ ಕಂಟ್ರೀಸಲ್ಲಿ ಸಿ ಸೆಕ್ಷನ್ ಡೆಲಿವರೀಸ್ ಕಮ್ಮಿ, ಇಂಡಿಯಾಲಿ ಸಿ ಸೆಕ್ಷನ್ ಡೆಲಿವರೀಸ್ ಜಾಸ್ತಿ. ಯಾರೇ ಲೇಡಿ ಆಗಲಿ ವಿತ್ ಎನಿ ಕಂಪ್ಲೇಂಟ್ ವಿತ್ ಎನಿ ಹೆಲ್ತ್ ಇಶ್ಯೂ ಬಂದರೆ ಹಾಸ್ಪಿಟಲಿಗೆ ಶಿ ಶುಡ್ ಫೀಲ್ ಸೇಫ್, ಮತ್ತು ಅವರಿಗೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಸಿಗಬೇಕು, ಮತ್ತು ಅವರು ಸ್ಯಾಟಿಸ್ಫ್ಯಾಕ್ಷನಿಂದ ಮನೆಗೆ ಹೋಗಬೇಕು. ಟು ಆ್ಯಡ್ ಅಪ್ ಟು ದ ಕ್ರೌನ್ ಆಫ್ ಕಸ್ತೂರ್ಬಾ ಹಾಸ್ಪಿಟಲ್, ವಿ ಆರ್ NABH ಅಕ್ರಿಡೇಟೆಡ್ ಹಾಸ್ಪಿಟಲ್. ನಮಸ್ಕಾರ ತುಮಕೂರು, ನಾನು ನಿಮ್ಮ ತುಮಕೂರಿನ ಹುಡುಗ ಆಕಾಶ್. I've always wanted to create a platform where Tumkuru's most inspiring personalities could come and speak their hearts out without any filters on. I think this is an excellent opportunity for people from different walks of life to come and speak their hearts out and inspire 6 lakh residents of Tumkur district. In Namma coming episodes nalli, I want to create an environment where there is no language barrier. They can speak in English, ಕನ್ನಡದಲ್ಲಿ ಮಾತಾಡ್ಬೋದು, ಹಿಂದಿ ಮೇ ಬೋಲ್ ಸಕ್ತೆ ಹೈ, ತೆಲುಗುలో ಮಾತಾಡచ్చు, and to a certain extent Tamil also. But the emphasis will be for Kannada itself. ನಮ್ಮ ಪಾಡ್ಕಾಸ್ಟ್ನಲ್ಲಿ we will invite guests from different backgrounds. They can be doctors, lawyers, engineers, artists, sports person, politician, anyone, as long as they have an inspiring story or a dwelling topic to discuss. For our first episode, we have Dr. Vishaka from Kasturba Hospitals. Let's rediscover Tumkur like you have never done it before. I would welcome you to my podcast, Kashwani. So please like and subscribe so that we can create more such inspiring content. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಇನಾಗ್ರಲ್ ಪಾಡ್ಕಾಸ್ಟ್. ಇವತ್ತು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ವಿಶಾಖ ಅವರು, consultant obstetrician gynecologist from Kasturba Hospitals. Kasturba Hospital, 35-year-old institution. They have the track record of delivering more than 35,000 babies till date. So, welcome Dr. Vishaka avare. Thank you. Medicine as a career. What inspired you to take up medicine? ಸೊ ನನ್ನ ಲೈಫಲ್ಲಿ ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂದರೆ ನನ್ನ ಅಮ್ಮ. ಸೊ ನನಗೆ ಚಿಕ್ಕವಳಿದ್ದಾಗಿಂದ ಬುದ್ಧಿ ಬಂದಾಗಿಂದ ಇವತ್ತಿನ ತನಕ ನೋಡ್ತಾ ಇದ್ರೆ ಅವರ ಡ್ರೀಮ್ಸ್ ಎಲ್ಲರೂ ಶಿ ಹ್ಯಾಸ್ ಪುಟ್ ಇಟ್ ಅಸೈಡ್. ಬರೀ ನನ್ನ ಮತ್ತು ನನ್ನ ತಮ್ಮನ ಡ್ರೀಮ್ಸನ್ನು ಅವರ ಪ್ರಯಾರಿಟಿ ಮಾಡಿಕೊಂಡು ನಮ್ಮನ್ನು ಬೆಳೆಸ್ತಾ ಬಂದರು, ಮತ್ತು ಇವತ್ತಿನ ತನಕನೂ ಶಿ ಹ್ಯಾಸ್ ಬೀನ್ ಮೈ ಫುಲ್ ಸಪೋರ್ಟ್. ಸೊ ಯಾವಾಗ PUC ಎಲ್ಲ ಮುಗೀತು, ಶಿ ವಾಂಟೆಡ್ ಮೀ ಟು ಬಿ ಎ ಡಾಕ್ಟರ್. ಹಾಗಾಗಿ ನಾನು ಏನು ನೆಕ್ಸ್ಟ್ ಯೋಚನೆ ಮಾಡಿದೆ, MBBS ಅಂತ. ದಟ್ಸ್ ಹೌ MBBSನ ಎಂಟರ್ ಮಾಡಿದ್ದಾಯಿತು. ಅದಾದಮೇಲೆ MBBS ಅಂದರೆ 5.5 years ಕೋರ್ಸ್ ಇರುತ್ತಲ್ಲ. ಸೊ ಲಾಸ್ಟ್ ಇಯರ್ನಲ್ಲಿ ಏನಂದರೆ ಇಂಟರ್ನ್ಶಿಪ್ ಇರುತ್ತೆ. ಸೊ ಆ ಇಂಟರ್ನ್ಶಿಪ್ ಟೈಮಲ್ಲಿ ನಮಗೆ ಎವ್ರಿ ಮಂತ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಪೋಸ್ಟಿಂಗ್ ಹಾಕಿರ್ತಾರೆ. ಡ್ಯೂರಿಂಗ್ ದಟ್ ಪಾಯಿಂಟ್ ಆಫ್ ಟೈಮ್ ಪೀಡಿಯಾಟ್ರಿಕ್ಸ್ ಮತ್ತು ಆಬ್ಸ್ಟೆಟಿಕ್ಸ್ ಗೈನಕಾಲಜಿ ಇದೆರಡು ನನಗೆ ತುಂಬ ಇಷ್ಟ ಆಯಿತು ಆ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡುವಾಗ. ಸೊ ಪೀಡಿಯಾಟ್ರಿಕ್ಸ್ ಅಂದರೆ ಇಟ್ಸ್ ಕೈಂಡ್ ಆಫ್ ಬಿಗಿನಿಂಗ್ ಆಫ್ ಲೈಫ್. ಆ ಚಿಕ್ಕ ಮಕ್ಕಳನ್ನ ಟ್ರೀಟ್ ಮಾಡೋದು, ಐ ಗಾಟ್ ಎಮೋಷನಲಿ ತುಂಬ ಅಟ್ಯಾಚ್ಮೆಂಟ್ ಬಂತು ಅದ್ರ ಮೇಲೆ. ಅದೇ ಥರ ಆಬ್ಸ್ಟೆಟಿಕ್ಸ್ ಅಂದರೆ ಎವ್ರಿ ಲೇಡಿ ಏನಂದರೆ ಒಂದು ಪಾಯಿಂಟಲ್ಲಿ ಎಷ್ಟು ಕಷ್ಟ ಅವರು ಅನುಭವಿಸ್ತಾನೆ ಇರ್ತಾರೆ. ದೇ ಗೋ ಥ್ರೂ ಸೋ ಮಚ್. ಸೊ ನನಗೇನು ಅನ್ನಿಸ್ತು, ಎನಿವೇ ಡಾಕ್ಟರ್ ಆಗಿದೆ, ಐಲ್ ಬಿ ಲೆಟ್ ಮಿ ಡೂ ಸಮಥಿಂಗ್ ವೇರ್ ನಾನು ಫಾರ್ ಎವ್ರಿ ಲೇಡಿ ಐ ಕ್ಯಾನ್ ಬಿ ಎ ಸಪೋರ್ಟ್ ಅಂತ. ಸೊ ಇದೆರಡು ಆಪ್ಷನ್ ಇಟ್ಕೊಂಡಿದ್ದೆ. ಫೈನಲಿ ಐ ಗಾಟ್ ಟು ಗೆಟ್ ಇನ್ ಟು ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ. ಸೊ ಹೀಗಾಗಿ MBBS ಆಯಿತು, ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಇನ್ ಗೈನಕಾಲಜಿ ಆಯಿತು. MBBS ರಿಮ್ಸ್ ರಾಯಚೂರಲ್ಲಿ. DNB ಮಾಡಿದ್ದು DNB ಮಾಡಿದ್ದು ಜಿ ಕುಪ್ಪುಸ್ವಾಮಿ ನಾಯ್ಡು ಮೆಮೋರಿಯಲ್ ಹಾಸ್ಪಿಟಲ್ ಅಂತ, GKNMH ಕೊಯಂಬತ್ತೂರ್. ಅದು ಇಟ್ಸ್ ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಸೌತ್ ಇಂಡಿಯಾದಲ್ಲೇ. ಏನಂದರೆ ತುಂಬ ಚೆನ್ನಾಗಿದೆ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಇನ್ ಈಚ್ ಆ್ಯಂಡ್ ಎವ್ರಿ ಬ್ರಾಂಚ್ ಅಲ್ಲಿದೆ, ಮತ್ತು ವೆರಿ ಗುಡ್ ಪೇಷಂಟ್ ಕೇರ್ ಆ್ಯಂಡ್ ಹೈಲಿ ಪ್ರೊಫೆಷನಲ್ ಸ್ಟಾಫ್ ಎಲ್ಲರೂ. ಗೈನಕಾಲಜಿ ಡಿಪಾರ್ಟ್ಮೆಂಟ್ ಇಟ್ ವಾಸ್ ಲೈಕ್ ಆಸಮ್. ಸೊ ಒನ್ ಆಫ್ ದ ತುಂಬ ಚೆನ್ನಾಗಿದೆ. ಒಂಥರ ಹೇಗೆ ಅಂತ ಅಂದರೆ ಮೈ ಬೆಸ್ಟ್ ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ಅಂತ ಹೇಳ್ಬೋದು. ಅಲ್ಲಿ ಪಬ್ಲಿಕ್ನು ಟ್ರೀಟ್ ಮಾಡ್ತಿದ್ವಿ ಅಲ್ವಾ, ಮಾಡ್ತಾ ಇದ್ವಿ. ಸೊ ಹೇಗಿತ್ತು ಅಂದರೆ ಮೈ ಫಸ್ಟ್ ಡೇ ಎಂಟ್ರಿ ಇಂಟು ಗೈನಕ್ ಡಿಪಾರ್ಟ್ಮೆಂಟ್ ಹೇಗಿತ್ತು ಅಂದರೆ ಡೈರೆಕ್ಟ್ಲಿ ಇಂಟು ದ OT.
ಅಲ್ಲಿ ಏನು ಇನ್ನೂ ಗೊತ್ತಿಲ್ಲ, ಲ್ಯಾಪ್ರೋಸ್ಕೋಪಿ ವಾಟ್ ಇಸ್ ಇಟ್ ಅಂತ ಡೈರೆಕ್ಟ್ಲಿ ದಿಸ್ ವಿಲ್ ಬಿ ಯುವರ್ ಫಸ್ಟ್ ಡೆಲಿವರಿ ಅಲ್ವಾ? ಇದು ಫಸ್ಟ್ ಲ್ಯಾಪ್ರೋಸ್ಕೋಪಿ, ಫಸ್ಟ್ ಸರ್ಜರಿ, ಲ್ಯಾಬ್ ಅಸಿಸ್ಟೆನ್ಸ್ ಫಾರ್ ಎ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಫಸ್ಟ್ ಡೇ ಆಸ್ ಎ ಫಸ್ಟ್ ಇಯರ್ PG ಡೈರೆಕ್ಟ್ ಆಗಿ ದೇ ಲೆಟ್ ಮಿ ಅಸಿಸ್ಟ್ ಇನ್ ಇದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ನನಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಐ ವಾಸ್ ಥ್ರಿಲ್ಡ್. ಓ ಈ ಥರ ಎಲ್ಲ ಇದೆಯಾ, ಆ್ಯಂಡ್ ಫಸ್ಟ್ ಡೇನೇ ಯಾರನ್ನ ಅಸಿಸ್ಟ್ ಮಾಡೋಕ್ಕೆ ಬಿಡ್ತಾರೆ ಅಂತ. ಆ್ಯಂಡ್ ಸಮ್ಹೌ ತುಂಬಾ ಚೆನ್ನಾಗಾಯಿತು ಅದು. ಮೆಂಟರು ತುಂಬ ಚೆನ್ನಾಗಿರೋ. ಯಾ ಆಸಮ್. ಆ್ಯಂಡ್ ಈ ಟೈಮಲ್ಲಿ ಐ ವಾಂಟ್ ಟು ಟೇಕ್ ದಟ್ ಆಪರ್ಚುನಿಟಿ ಟು ಥ್ಯಾಂಕ್ ಆಲ್ ಆಫ್ ದೆಮ್ ಆ್ಯಕ್ಚುಲಿ. ಸೊ ಹೇಳ್ಬೋದಾ? ಯಾ, ವಿ ಹ್ಯಾಡ್ ಲೈಕ್ ಬ್ಯೂಟಿಫುಲ್ ಸೆಟ್ ಆಫ್ ಮೆಂಟರ್ಸ್, ತುಂಬಾ ಚೆನ್ನಾಗಿ ಮಾಡಿದರು. ಡಾಕ್ಟರ್ ಅಮುದಾ ಗಿರಿಧರ್ ಮ್ಯಾಮ್, ದೆನ್ ಡಾಕ್ಟರ್ ರೇಣುಕಾ ಮ್ಯಾಮ್, Dr. Lata Balasubramani ma'am, the list continues. Okay. Dr. Nitya ma'am, Dr. Sharmila ma'am, Dr. Swatika ma'am and Dr. Chitramani ma'am. They are like ತುಂಬಾನೇ ಚೆನ್ನಾಗಿ ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಅವ್ರದ್ದೇ ಆದಂಥ ಎಕ್ಸ್ಪರ್ಟೀಸ್ ಇತ್ತು. ಸೊ ಹೇಗಾಯಿತು ಅಂತ ಡಾಕ್ಟರ್ಸ್, ಇಫ್ ಯು ಆರ್ ಲಿಸ್ನಿಂಗ್, ಪ್ಲೀಸ್ ಐ ವುಡ್ ಲೈಕ್ ಟು ಪರ್ಸ್ನಲಿ ಥ್ಯಾಂಕ್ ಯು. ಈ ಥರ ಒಬ್ಬರು ಗೈನಕಾಲಜಿಸ್ಟು ನಮ್ಮ ತುಮಕೂರಿಗೆ ನೀವು ಕಳಿಸಿದ್ದೀರಾ ಅಂದರೆ, ನೀವು ಮೆಂಟರ್ ಮಾಡಿ ಕಳಿಸಿದ್ದೀರಾ ಅಂದರೆ ಇಟ್ಸ್ ಪ್ರೈಡ್ ಫಾರ್ ತುಮಕೂರು. ರಿಯಲಿ ಹೇಗಿತ್ತು ಅಂತ ಅಂದರೆ ದೆ ಟಾಟ್ ಅಸ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಈಗ ನಾವು ಏನು ಮಾಡಬೇಕು ಅನ್ನೋದನ್ನ ಎಲ್ಲರೂ ಹೇಳ್ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ವಾಟ್ ನಾಟ್ ಟು ಡೂ ಅದನ್ನು ನಾನು ತುಂಬ ಚೆನ್ನಾಗಿ ಕಲಿತೆ ಡ್ಯೂರಿಂಗ್ ದ PG ಡೇಸ್. ವೆರಿ ಹೈ ರಿಸ್ಕ್ ಆಬ್ಸ್ಟೆಟಿಕ್ ಕೇಸಸ್ ಎಲ್ಲ ಬರ್ತಾ ಇತ್ತು. ಹೇಗೆ ಅಂದರೆ ಅದು GKNMS, ದಟ್ ಈಸ್ ಎ ಟೆರ್ಷರಿ ಸೆಂಟರ್. ಅಲ್ಲಿ ಕಾರ್ಡಿಯಾಕ್ ಡಿಪಾರ್ಟ್ಮೆಂಟ್ ಆ್ಯಂಡ್ ರೀನಲ್, ಎವ್ರಿ ಡಿಪಾರ್ಟ್ಮೆಂಟ್ ವಾಸ್ ಸೋ ಗುಡ್. ಸೊ ಪೇಷಂಟ್ಸ್ ಯಾರಿಗೆ ಚಿಕ್ಕ ವಯಸ್ಸಿನಲ್ಲಿ ಕಾರ್ಡಿಯಾಕ್ ಸರ್ಜರಿ ಆಗಿತ್ತು, ಅವರು ನೆಕ್ಸ್ಟ್ ಪ್ರೆಗ್ನೆಂಟ್ ಆದಾಗ ಚಿಕ್ಕ ವಯಸ್ಸಲ್ಲಿ ದೇ ವುಡ್ ಹ್ಯಾವ್ ಹ್ಯಾಡ್ ಸಮ್ ಕಂಜನೈಟಲ್ ಏನೋ ಹಾರ್ಟ್ ಡಿಸೀಸ್ ಇರುತ್ತೆ, ಅವ್ರಿಗೆ ಹೋಲ್ ಇರುವಂಥದ್ದು, ಅದನ್ನು ರಿಪೇರ್ ಮಾಡಿರ್ತಾರೆ. ಸೊ ಅವರಿಗೆ ಅವರದ್ದೇ ಆದಂಥ ಲೈಫಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ಯಾ ಡೆಫಿನೆಟ್ಲಿ. ಸೊ ಅವ್ರು ಪ್ರೆಗ್ನೆಂಟ್ ಆದಾಗ ಅದರಲ್ಲಿ ದ ವೇ ವಿ ಟ್ರೀಟ್ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಸೊ ಅಂಥ ಪೇಷಂಟ್ಸ್ ಆಗಿರ್ಬೋದು, ಪ್ರೀವಿಯಸ್ ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿರೋ ಅಂಥ ಪೇಷಂಟ್ಸ್ ಪ್ರೆಗ್ನೆಂಟ್ ಆಗಿರೋ ಅಂಥವ್ರು, ಮತ್ತೆ ದೋಸ್ ಹೂ ಆರ್ ಆನ್ ಬ್ಲಡ್ ಥಿನ್ನರ್ಸ್ ಇರ್ಬೋದು. ಇವ್ರು ಬ್ಲಡ್ ಥಿನ್ನರ್ಸ್ ಅಂದ್ರೆ ಯೂಶಲಿ ಹಾರ್ಟ್ ಡಿಸೀಸ್ ಇರುತ್ತೆ, ಸಮ್ ಅದರ್ ಹಾರ್ಟ್ ಡಿಸೀಸ್ ಇರುತ್ತೆ, ಆ ಥರ ಇರೋರಾಗಿರ್ಬೋದು. ಈ ಥರ ತೀರಾ ಹೈಲಿ ಕಾಂಪ್ಲಿಕೇಟೆಡ್ ಕೇಸಸ್, ಅಟ್ ದ ಸೇಮ್ ಟೈಮ್ ತುಂಬ ಸಿಂಪಲ್ ಆಗಿರುವಂಥ ಕೇಸಸ್. ಆ್ಯಂಡ್ ತಮಿಳ್ನಾಡಿನಲ್ಲಿ ನಾವೇನು ನೋಡ್ತೀವಿ, ದಿಸ್ BP ಇಶ್ಯೂಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ, ಪ್ರಿಯಕ್ಲಾಂಶಿಯಾ ಅಂತೀವಲ್ಲ, ತುಂಬಾ ಹೈ ಇನ್ಸಿಡೆನ್ಸ್ ಇದೆ. ಸೊ ವೆರೈಟೀಸ್ ತುಂಬಾ. ಸೊ ಯಾ ಅದು ಅವರು ಒಂಥರ ಜೆನೆಟಿಕ್ಸ್ನಲ್ಲೇ ಬಂದಿದೆ. ಸೊ ಹಾಗಾಗಿ ನಾವು ತುಂಬಾ BP ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಫಸ್ಟ್ ಟ್ರೈಮಿಸ್ಟರಿಂದ ಹಿಡಿದು ಲಾಸ್ಟ್ ಆ್ಯಂಡ್ ಈವನ್ ಆಫ್ಟರ್ ಡೆಲಿವರಿ ಪ್ರಿಯಕ್ಲಾಂಶಿಯಾ ಇರುವಂಥ ಪೇಷಂಟ್ಸ್, ಈ ಥರ ಎಲ್ಲ, ದೆನ್ ಡಯಾಬಿಟಿಕ್ಸ್, ಈ ಥರ ಎಲ್ಲ ರೀತಿಯ ಕಾಂಬಿನೇಷನ್ ಆಫ್ ಕೇಸಸ್ ತುಂಬ ಚೆನ್ನಾಗಿತ್ತು. ದಿಸ್ ಇಸ್ ರಿಗಾರ್ಡಿಂಗ್ ಆಬ್ಸ್ಟೆಟಿಕ್ಸ್. ಅದನ್ನು ಬಿಟ್ಟು ಗೈನಕಾಲಜಿ ಅಂತ ಹೇಳಿದರೆ ಇನ್ಫರ್ಟಿಲಿಟಿ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಸೊ ದೇ ಯೂಸ್ ಟು ಡೂ ಟಿಲ್ IVF ಎಲ್ಲನೂ, ಇಟ್ ವಾಸ್ IVF ಸೆಂಟರ್. ಆ್ಯಂಡ್ ಟಿಲ್ ನಮಗೆ ಹ್ಯಾಂಡ್ಸ್ ಆನ್ ಟಿಲ್ IUI ತನಕ ಕೊಡ್ತಾ ಇದ್ರು ಮಾಡೋದಕ್ಕೆ. ಅದು ನಮಗೆ ತುಂಬಾ ಎನ್ಕರೇಜ್ಮೆಂಟ್ ಕೈಂಡ್ ಆಫ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎಲ್ಲದರಲ್ಲೂ ಅವ್ರೇನು ಡಿಫ್ರೆನ್ಶಿಯೇಟ್ ಮಾಡ್ತಿರ್ಲಿಲ್ಲ, ದಿಸ್ ಇಸ್ ಫಸ್ಟ್ ಇಯರ್ PG ಕೊಡಬಾರ್ದು ಆ ಥರ. ಸೊ ದೇ ಹೆಲ್ಪ್ಡ್ ಅ ಲಾಟ್. ಆ್ಯಂಡ್ ದೆನ್ ಕಮಿಂಗ್ ಟು ಗೈನಕ್ ಆಂಕಾಲಜಿ ಇತ್ತು. ಸೊ ನಾವೆಲ್ಲ ರೀತಿಯ ಆಂಕಾಲಜಿ ಇತ್ತು. ಸೊ ವಿ ಗಾಟ್ ಟು ಸಿ ಆಲ್ ಕೈಂಡ್ಸ್ ಆಫ್ ಕೇಸಸ್, ಸರ್ವೈಕಲ್ ಕ್ಯಾನ್ಸರ್, ಯೂಟ್ರೈನ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್, ಆ್ಯಂಡ್ ಅದನ್ನೆಲ್ಲ ಸರ್ಜರಿ ಅಸಿಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ರು. ಸೊ ಆ ಥರ ಕೇಸಸ್ ನೀವು ತೊಗೊಂಡಿದ್ದೀರಾ ನಿಮ್ಮ ಹಾಸ್ಪಿಟಲಲ್ಲಿ? ಎಸ್. ಹಾಗಾಗಿ ಈಗ ಇಲ್ಲಿ ಕೂಡ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ನಾವು ವಿ ಡೂ ಆಲ್ ದೋಸ್ ಕೇಸಸ್. ಏನಂತ ಅಂದರೆ ವಿಲ್ ಗೆಟ್ ಆಂಕಾಲಜಿಸ್ಟ್ ಸಪೋರ್ಟ್. ಆಂಕಾಲಜಿಸ್ಟ್ ಅವರು ಕೂಡ ಬರ್ತಾರೆ, ಆಂಕೋ ಸರ್ಜನ್. ವಿ ಹ್ಯಾವ್ ಲೈಕ್ 2-3 ಆಂಕಾಲಜಿಸ್ಟ್ ಹೂ ಕಮ್ ಆನ್ ಕಾಲ್, ಬ್ಯಾಂಗ್ಳೂರಿಂದ ಬರ್ತಾರೆ. ಈಗ ಸದ್ಯ ಈಗ ಹೊಸದಾಗಿ ಬಂದಿದ್ದಾರೆ. ನಾವು ವಿ ಆರ್ ಗೆಟಿಂಗ್ ಫ್ರಮ್ ತುಮಕೂರು ಆಸ್ ವೆಲ್. ಸೊ ಬೋತ್ ಆಪ್ಷನ್ಸ್ ಯಾರು ಆ ಟೈಮಲ್ಲಿ ಅವೈಲೇಬಲ್ ಇರ್ತಾರೆ ಆ ರೀತಿನಲ್ಲಿ. ಸೊ ವಿ ಹ್ಯಾಡ್ ಎ ವೆರಿ ಗುಡ್ ಎಕ್ಸ್ಪೋಜರ್ ಫಾರ್ ಇನ್ಫರ್ಟಿಲಿಟಿ, ಲ್ಯಾಪ್ರೋಸ್ಕೋಪಿ, ಹಿಸ್ಟ್ರೋಸ್ಕೋಪಿಕ್ ಸರ್ಜರೀಸ್, ಲೈಕ್ ಎವ್ರಿಥಿಂಗ್. ಇದಷ್ಟೇ ಅಲ್ಲದೆ ದೇ ಟಾಟ್ ಅಸ್ ಹೌ ಟು ಡೂ ಸ್ಕ್ಯಾನ್ಸ್ ಆಲ್ಸೋ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ರೇಡಿಯಾಲಜಿಸ್ಟ್ ಏನೇನು ಬೇಕೋ ಅದನ್ನು, ಯಾ ಆಸ್ ಎ ಗೈನಕಾಲಜಿಸ್ಟ್ ನಮ್ಮ ಬೇಸಿಕ್ ಫಾರ್ ಆಲ್ ಲೇಡೀಸ್ ಏನು ವೆರಿ ವೆರಿ ನೈಸ್. ಸೊ ನಿಮಗೆ ಆ್ಯಂಡ್ ಸೀನಿಯರ್ಸ್ ವರ್ ಸೋ ಗುಡ್. ಈಗಲೂ ಕೂಡ ನಂಗೆ ಏನಾದರೂ ಕೇಸಸ್ಗೆ ಇಫ್ ಐ ನೀಡ್ ಎನಿ ಅಸಿಸ್ಟೆನ್ಸ್, ದೇ ಆರ್ ಜಸ್ಟ್ ಎ ಕಾಲ್ ಅವೇ ಅಷ್ಟೇ, ಅಟ್ ಎನಿ ಪಾಯಿಂಟ್ ಆಫ್. ಅವರು ಎಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅನ್ಕೊಂಡು. ದೇ ಆರ್ ಆಲ್ ಇನ್ ತಮಿಳ್ನಾಡು. ವೆರಿ ನೈಸ್ ದೇ ಆರ್. ನಿಮಗೆ ನಿಮ್ಮ ಫಸ್ಟ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಐ ರಿಮೆಂಬರ್ ಲೈಕ್ ಫಸ್ಟ್ ನಾರ್ಮಲ್ ಡೆಲಿವರಿ ಆ್ಯಂಡ್ ಫಸ್ಟ್ ಸಿಸೇರಿಯನ್. ಫಸ್ಟ್ ನಾರ್ಮಲ್ ಡೆಲಿವರಿ ಅಂತ ಅಂದರೆ ದಟ್ ವಾಸ್ ಇನ್ ರಿಮ್ಸ್, ರಾಯಚೂರು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ. ದಟ್ ವಾಸ್ ಎ ನಾರ್ಮಲ್ ಡೆಲಿವರಿ. ಏನಂತ ಅಂದರೆ ಡ್ಯೂರಿಂಗ್ ಇಂಟರ್ನ್ಶಿಪ್ ಡೇಸ್ ಟ್ರೈನ್ ಮಾಡಿದರು ನಮಗೆ ಚೆನ್ನಾಗಿ. ಸೊ
ಇಟ್ ವಾಸ್ ವೆರಿ ಥ್ರಿಲ್ಲಿಂಗ್ ಫಸ್ಟ್ ಟೈಮ್ ಬೇಬಿನ ಡೆಲಿವರ್ ಮಾಡಿದಾಗ. ಅದು ಅವ್ರ ಪೇರೆಂಟ್ಸ್ ಕೂಡ ಬೇಬಿ ನೋಡಿರಲ್ಲ. ವಿಲ್ ಬಿ ದ ಫಸ್ಟ್ ಒನ್ ಟು ಹೋಲ್ಡ್ ಅಲ್ಲ. ಸೊ ಆಕ್ಚುಲಿ ಅದು ವಾಟ್ ಐ ಫೆಲ್ಟ್ ಇಸ್ ಇಟ್ ಹೋಲ್ಡ್ಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಟೈಮ್ ನಾವು ಬೇಬಿನ ಹಿಡ್ಕೊಂಡಾಗ ನನ್ನ ಬೇಬಿ ನಾನು ಇಟ್ಕೊಂಡ್ರೇನೆ ನನ್ನ ಕೈ ನಡುತ್ತಿತ್ತು. ನಿಮ್ಗೆ ಗೊತ್ತಿಲ್ಲ. ತುಂಬಾನೇ ಚೆನ್ನಾಗಿತ್ತು. ದೆನ್ ವಿತ್ ಟೈಮ್ ವಾಟ್ ಐ ಲರ್ನ್ಡ್ ಇಸ್ ಡೆಫಿನೆಟ್ಲಿ ನಮ್ಮ ಕೈಯಲ್ಲಿ ಆಫ್ಟರ್ ಗಾಡ್ ಆ್ಯಂಡ್ ಆಫ್ಟರ್ ಎವ್ರಿಥಿಂಗ್ ವಾಟ್ ಎವರ್ ಗೋಸ್ ಥ್ರೂ, ನಾವು ಆ್ಯಸ್ ಎ ಗೈನಕಾಲಜಿಸ್ಟ್ ನಮ್ಮ ಕೈಯಲ್ಲಿ ಫಸ್ಟ್ ಬಂದಾಗ ವಿ ಶುಡ್ ಜಸ್ಟ್ ಬ್ಲೆಸ್ ಬೇಬಿ ಆ್ಯಂಡ್ ಥ್ಯಾಂಕ್ ಗಾಡ್ ಫಸ್ಟ್ ಫಾರ್ ಗಿವಿಂಗ್ ಎ ಹೆಲ್ದಿ ಬೇಬಿ ಅಂತ. ಸೊ ನಾ ಈಗ ವೆನ್ ಎವರ್ ಏನಾಯಿತು ಅಂದರೆ ಆ ಫಸ್ಟ್ ಡೆಲಿವರಿಯಿಂದಾಗಿ ಇವತ್ತಿನ ತನಕನೂ ಯಾವುದೇ ಮಗುನ ಫಸ್ಟ್ ಎತ್ಕೊಂಡಾಗ ಅಲ್ಲಿ ಜಸ್ಟ್ ಪ್ರೇ ಟು ಗಾಡ್, ಥ್ಯಾಂಕ್ ಯು ಈ ಥ್ರೂ ಔಟ್ ಪ್ರೆಗ್ನೆನ್ಸಿ ಚೆನ್ನಾಗಿದ್ದು ಈ ಮಗು ಬಂದಿದ್ದಕ್ಕೆ, ಮತ್ತೆ ಪ್ಲೀಸ್ ಬ್ಲೆಸ್ ದ ಬೇಬಿ ಅಷ್ಟು ಮಾಡಿ ಆಮೇಲೆ ದೆನ್ ಅಲ್ಲಿ ಶೋಟುದು ಇದು. ಈವನ್ ದಿಸ್ ಇಸ್ ದ ಥಿಂಗ್ ಐ ಲರ್ನ್ ಫ್ರಮ್ GKNMH. ಅಲ್ಲಿ ಅವರ್ ಕನ್ಸಲ್ಟೆಂಟ್ಸ್ ತುಂಬಾನೇ ಚೆನ್ನಾಗಿ ದಟ್ಸ್ ಹೌ ದೇ ಯೂಸ್ ಟು ಡು. ಆಮೇಲೆ ಫಸ್ಟ್ ಸಿಸೇರಿಯನ್ ಅಂತ ಅಂದರೆ ದಟ್ ವಾಸ್ ಡ್ಯೂರಿಂಗ್ ಪೋಸ್ಟ್ ಗ್ರಾಜುಯೇಷನ್ ಡೇಸಲ್ಲಿ ಕೊಯಂಬತ್ತೂರಿನಲ್ಲಿ. ಈವನ್ ದಟ್ ವಾಸ್ ವೆರಿ ನೈಸ್. ಸೀನಿಯರ್ಸ್ ಇದ್ರು ಎಲ್ಲ ಇನ್ ಎನ್ ಎಮರ್ಜೆನ್ಸಿ ಸಿಚುಯೇಷನ್, ಎಲ್ಲರೂ ಕನ್ಸಲ್ಟೆಂಟ್ ಎಲ್ಲರೂ ಆಕ್ಯುಪೈಡ್ ಆಗಿದ್ವಿ ಇನ್ ವಿತ್ ಡಿಫ್ರೆಂಟ್ ಕೇಸಸ್. ಸೊ ದಟ್ಸ್ ಹೌ ದೆ ಹೆಲ್ಪ್ ಮೀ ಡೂ ದ ಫಸ್ಟ್ ಸಿಸೇರಿಯನ್ midnight 2 AM ನಲ್ಲಿ. ಆ್ಯಂಡ್ ವಿತ್ ದೀಸ್ ಟು ಥಿಂಗ್ಸ್ ಏನಾಯಿತು ಅಂತ ಅಂದರೆ ಸಚ್ ಆನ್ ಇಂಪ್ಯಾಕ್ಟ್ ಅಂದರೆ ಫಸ್ಟು ನಾವು ಥ್ರೂ ಔಟ್ ಪ್ರೆಗ್ನೆನ್ಸಿ ಹೇಗೆ ನಾವು ಕೇರ್ ಮಾಡ್ತೀವಿ ದಟ್ ಪ್ರಿವೆಂಟ್ ಸೋ ಮೆನಿ ಕಾಂಪ್ಲಿಕೇಶನ್ಸ್. ನಾವು ಒಂದೊಂದೇ ಸ್ಟೇಜಲ್ಲಿ ಏನೇನು ಕಾಂಪ್ಲಿಕೇಶನ್ ಬರ್ಬೋದು ಫಾರ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಂತ ನೋಡಿದಾಗ ಇಟ್ ಲೀಡ್ಸ್ ಟು ಹೆಲ್ತಿ ಪ್ರೆಗ್ನೆನ್ಸಿ. ಎಷ್ಟೊಂದಿರುತ್ತೆ ಡ್ಯೂರಿಂಗ್ ಡಯಾಬಿಟೀಸ್ ಇರ್ಬೋದು ಅಥವಾ BP ಇಶ್ಯೂಸ್ ಆರ್ ಎನಿ ಅದರ್ ಕಾಂಪ್ಲಿಕೇಶನ್ ವಿಚ್ ಇಸ್ ಅವಾಯ್ಡಬಲ್ ಅಂತ ನಾವು ಅಲ್ಲೇ ನೋಡ್ತೀವಿ, ನೋಡ್ಬಿಟ್ಟು ಮಾಡ್ಬೋದು. ದೆನ್ ಡ್ಯೂರಿಂಗ್ ಡೆಲಿವರಿ ಆ ಡ್ವೆಲ್ಲಿಂಗ್ ಕ್ವೆಶ್ಚನ್ಸ್ ಎಲ್ಲ ವಿಲ್ ಟೇಕ್ ಇಟ್ ಫಾರ್ವರ್ಡ್. ತುಂಬಾ ಇನ್ ಡೆಪ್ತ್ ಹೋಗೋದು ಬೇಡ. ಸೊ ಫಸ್ಟ್ ಡೆಲಿವರಿ ಹ್ಯಾಸ್ ಲೈಕ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಆ್ಯಂಡ್ ಎವ್ರಿ ಟೈಮ್ ಅದನ್ನು ಯೋಚನೆ ಮಾಡಿದಾಗ ಮೈ ಲವ್ ಫಾರ್ ದಿಸ್ ಬ್ರಾಂಚ್ ಗೋಸ್ ಆನ್ ಇನ್ಕ್ರೀಸಿಂಗ್. ಯು ಆರ್ ಗ್ಲಾಡ್ ದಟ್ ಯು ಬಿಕೇಮ್ ಎ ಗೈನಕಾಲಜಿಸ್ಟ್. Yeah, very much. And we are glad that you became a gynecologist. I know Kasturba Hospital is your family-run institution. Yes. But what makes Kasturba special? Nimmalli nim father-in-law kuda gynecologist, your sister-in-law is a gynecologist, and you are a gynecologist. So ಒಂದು ಇನ್ಸ್ಟಿಟ್ಯೂಷನಲ್ಲಿ 3 ಜನ ಗೈನಕಾಲಜಿಸ್ಟ್ ಇರೋದು ತುಂಬ ಅಪರೂಪ. ಆ್ಯಂಡ್ ಪೇಷಂಟ್ಸ್ಗೆ ಡೆಫಿನೆಟ್ಲಿ 3 ಜನದ್ದು ಒಪಿನಿಯನ್ಸ್ ಸೇರಿ ಮಾಡೋದ್ರಿಂದ ಎನಿ ಕಾಂಪ್ಲಿಕೇಟೆಡ್ ಕೇಸಸ್ ನಿಮ್ಮಲ್ಲಿ ಚೆನ್ನಾಗಿ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಐ ಆಮ್ ಶ್ಯೂರ್ ಅದು ನಿಮ್ಮ ಕಡೆ ನಿಮ್ಮ ಬಾಯಿಂದ ವಾಟ್ ಮೇಕ್ಸ್ ಕಸ್ತೂರ್ಬಾ ಸ್ಪೆಷಲ್ ಅಂತ ಹೇಳಿದ್ರೆ ಇಟ್ ಬಿ ಬೆಟರ್. ಸೊ ಕಸ್ತೂರ್ಬಾ ಹಾಸ್ಪಿಟಲ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಫಾದರ್ ಇನ್ ಲಾ ಡಾಕ್ಟರ್ ದುರ್ಗಾದಾಸ್ ಆಸ್ರನ ಅವರು. ಲೈಕ್ ಈಗ ಅಟ್ ಪ್ರೆಸೆಂಟ್ ಹಿ ಈಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಗೈನಕಾಲಜಿಸ್ಟ್ ತುಮಕೂರಿನಲ್ಲಿ. ಹೇಗೆ ಅಂತಂದರೆ ಹಿ ಸೋ ಮಚ್ ಡೆಡಿಕೇಟೆಡ್ ಟು ವರ್ಕ್. ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವಿತ್ ದ ಮೇನ್ ವಿಷನ್, ಯಾರೇ ಲೇಡಿ ಆಗಲಿ ವಿತ್ ಎನಿ ಕಂಪ್ಲೇಂಟ್ ವಿತ್ ಎನಿ ಹೆಲ್ತ್ ಇಶ್ಯೂ ಬಂದರೆ ಹಾಸ್ಪಿಟಲಿಗೆ ಶಿ ಶುಡ್ ಫೀಲ್ ಸೇಫ್, ಮತ್ತು ಅವರಿಗೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಸಿಗಬೇಕು, ಮತ್ತು ಅವರು ಸ್ಯಾಟಿಸ್ಫ್ಯಾಕ್ಷನಿಂದ ಮನೆಗೆ ಹೋಗಬೇಕು ಅನ್ನೋದು ಒಂದು ವಿಷನಿಂದ ಈ ರೀತಿಯಾಗಿ ಮೆಟರ್ನಿಟಿ ಹಾಸ್ಪಿಟಲ್ ಆಗಿ ಸ್ಟಾರ್ಟ್ ಆಗಿದ್ದು. ಈಗ ನಾವು ಇಟ್ ಇಸ್ ಎ ಮಲ್ಟಿ ಡಿಸಿಪ್ಲಿನರಿ ಹಾಸ್ಪಿಟಲ್, ಎಲ್ಲ ಬ್ರಾಂಚಸ್ ಇದೆ. ಸೊ ನೀವು ಹೇಳ್ದಂಗೆ ಈಗ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ವಿ ಆರ್ 3 ಆ್ಯಂಡ್ ಮೈ ಫಾದರ್ ಇನ್ ಲಾ ಇಸ್ ದ ಪಿಲ್ಲರ್ ಆಫ್ ದ ಹೋಲ್ ಹಾಸ್ಪಿಟಲ್. ಸೊ ಅವರ ಗೈಡೆನ್ಸ್ನಲ್ಲಿ ಐ ಎಂಟರ್ಡ್ ಹಾಸ್ಪಿಟಲ್ ಲೈಕ್ 3 years ಬ್ಯಾಕ್. ಅವಾಗಿಂದ ಹಿ ಟಾಟ್ ಮಿ ಸೋ ಮಚ್. ಈಚ್ ಆ್ಯಂಡ್ ಎವ್ರಿ ಕೇಸ್ ಕೈ ಹಿಡಿದು ಮಾಡಿಸಿದ್ದಾರೆ. ಅದೇ ಥರನೇ ದ ಲರ್ನಿಂಗ್ ಪ್ರೋಸೆಸ್ is going on. And ನಿಮ್ಮ ಇದರಲ್ಲಂತೂ ಲರ್ನಿಂಗ್ ಪ್ರೋಸೆಸ್ ಯಾವಾಗಲೂ ಎಂಡ್ ಆಗಲ್ಲ. ಇಟ್ಸ್ ಫಾರ್ ಲೈಫ್ ಟೈಮ್ ಅಷ್ಟೇ. ಒಂದ್ಸಲ ಎಂಟರ್ ಆದ್ವಿ ಅಂದ್ರೆ ಬ್ರಾಂಚ್ ಹೊಸ ಕೇಸ್ ಬರ್ತಾ ಇರುತ್ತೆ. ಎವ್ರಿ ಕೇಸ್ ಇಸ್ ಡಿಫರೆಂಟ್, ಎಲ್ಲಾನು ಕೇಸ್ ಇಸ್ ಡಿಫರೆಂಟ್, ಸಿನಾರಿಯೋ ಇಸ್ ಡಿಫರೆಂಟ್, ಹೊಸದು ಕಲಿತಾನೆ ಪೇಷಂಟ್ ಕೂಡ ಡಿಫರ್ ಆಗ್ತಿರ್ತಾರಲ್ಲ. ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ನೀವು ಅಡಾಪ್ಟ್ ಆಗ್ತಾ ಇರಬೇಕು ಅನ್ಕೊಂತೀನಿ. ಸೊ ಇದೇ ತರ ವಿ ಹ್ಯಾವ್ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಸರ್ಜರಿ, ಆರ್ಥೋಪೆಡಿಕ್ಸ್, ಆಂಕಾಲಜಿ ಡಿಪಾರ್ಟ್ಮೆಂಟ್, ಇದೆಲ್ಲನೂ ಪ್ಲಸ್ ಅದ್ರ ಜೊತೆನಲ್ಲಿ ಯಾರೇ ಯಾವುದೇ ಕೇಸ್ ಬಂದ್ರು, ಈವನ್ ಬೈ ಚಾನ್ಸ್ ಯಾರು ಇಲ್ಲ ಸ್ಪೆಷಲಿಸ್ಟ್ ಇಲ್ಲ ಅಂದರೂ ವಿಲ್ ಗೆಟ್ ದೆಮ್. ಸೊ ಆಲ್ ಡಿಪಾರ್ಟ್ಮೆಂಟ್ಸ್ ಇದೆ. ಅಲಾಂಗ್ ವಿತ್ ದಿಸ್ ವಿಲ್ ಬಿ ಡೂಯಿಂಗ್ ಹೆಲ್ತ್ ಕೇರ್ ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ, ಅವೇರ್ನೆಸ್ ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ. ಕೇಳಿದ್ದೀನಿ, ವರುಣ್ ಎಲ್ಲ ನಮ್ನ ಇನ್ವೈಟ್ ಮಾಡಿದ್ದ. ವರುಣ್ ಇಸ್ ಹರ್ ಹಸ್ಬೆಂಡ್, he is director and secretary of Kasturba Institutions. ನಿಮ್ಮ ಹಾಸ್ಪಿಟಲಲ್ಲಿ ಗೈನಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಕೇಸಸ್ ತೊಗೊತೀರಾ ನೀವು? ಎಸ್,
ಸೊ ಗೈನಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಅಡೋಲೆಸೆನ್ಸ್ ಟಿಲ್ ಪೋಸ್ಟ್ ಮೆನೋಪಾಸಲ್ ಏಜ್. ಸೊ ಪ್ರತಿಯೊಂದು ಏಜ್ ಗ್ರೂಪ್ನಲ್ಲೂ ಅವ್ರವ್ರಿಗೆ ಬರುವಂಥ ಎಲ್ಲ ಇಶ್ಯೂಸ್ನು ಕೂಡ ಸಾರ್ಟ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಅಡೋಲೆಸೆನ್ಸ್ ಅಂದರೆ ಯೂಶಲಿ ದೆಲ್ ಹ್ಯಾವ್ ಪೀರಿಯಡ್ಸ್, ಬ್ಲೀಡಿಂಗ್ ಇಶ್ಯೂಸ್ ಎಲ್ಲ ಇರುತ್ತೆ, PCOS ಇರುತ್ತೆ, ದೆನ್ ಯಂಗ್ ವುಮೆನ್ ಕನ್ಸೀವ್ ಆಗೋಕ್ಕೆ ಪ್ರಾಬ್ಲಮ್ ಇರುತ್ತೆ, ಇನ್ಫರ್ಟಿಲಿಟಿ ಕೇಸಸ್ ಇರುತ್ತೆ. ಯುವರ್ ಸಿಸ್ಟರ್ ಇನ್ ಲಾ ಸ್ಪೆಷಲೈಸ್ಡ್ ಇನ್ ದಟ್. ಸೊ ಯಾ, ವಿತ್ ದ್ಯಾಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಇಟ್ಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್. ಅದಾದಮೇಲೆ ಆಫ್ಟರ್ ದ್ಯಾಟ್ ಮಿಡಲ್ ಏಜ್ ವಿಮೆನ್ನಲ್ಲಿ ಬರುವಂಥ ಬ್ಲೀಡಿಂಗ್ ಇಶ್ಯೂಸ್ ಇರ್ಬೋದು, ಬೇರೆ ವೆರೈಟೀಸ್ ಆಫ್ ಇನ್ಫೆಕ್ಷನ್ಸ್ ಇರ್ಬೋದು, ಯಾ, ಆಲ್ ದೀಸ್ ಥಿಂಗ್ಸ್. ದೆನ್ ಮೆನೋಪಾಸ್ ಅಂತ ಬಂದಾಗ ಪೆರಿಮೆನೋಪಾಸಲ್, ಬಿಫೋರ್ ಮೆನೋಪಾಸ್ ಆಗುವಂತಹ ಆಲ್ ಪ್ರಾಬ್ಲಮ್ಸ್, ವಾಟ್ ಎವರ್ ಇಟ್ ಮೈಟ್ ಬಿ, ಫೈಬ್ರಾಯ್ಡ್ಸ್ ಇರ್ಬೋದು, ಅಡಿನೋಮೈಸಿಸ್ ಅವ್ರ ಈ ಥರನೇ ಒಂದೊಂದೇ ಡಯಾಗ್ನೋಸಿಸ್ ಬೇರೆ ಬೇರೆ ಹೋಗುತ್ತೆ. ದೆನ್ ಆಫ್ಟರ್ ಮೆನೋಪಾಸ್ ಕೂಡ ವೆನ್ ದೆ ಕಮ್ ವಿತ್ ಬ್ಲೀಡಿಂಗ್ ಆರ್ ಎನಿ ಅದರ್ ಇಶ್ಯೂ, ಈ ಥರ ವೆರೈಟೀಸ್ ಆಫ್ ಕೇಸಸ್ ಎಲ್ಲ ಮಾಡ್ತೀವಿ. ಸೊ ಸರ್ಜರೀಸ್ ಅಂತ ಬಂದರೆ ಲ್ಯಾಪ್ರೋಸ್ಕೋಪಿಕ್, ಹಿಸ್ಟೋಸ್ಕೋಪಿಕ್ ಸರ್ಜರೀಸ್ ಎಲ್ಲನೂ, ಮತ್ತು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸರ್ವೈಕಲ್ ಎನ್ಸರ್ಕ್ಲಾಜ್ ಇರ್ಬೋದು, ದೆನ್ ಕಮ್ ಟು ಡೆಲಿವರಿ ಎಲ್ಲನೂ. ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಹಿಸ್ಟೆಕ್ಟಮಿ ಅಂದರೆ ಯೂಟ್ರಸ್ ರಿಮೂವಲ್ ಅಂತ ಬಂದರೆ ಯಾ, ಅದರಲ್ಲಿ ಲ್ಯಾಪ್, ವೆಜೈನಲ್, ಅಬ್ಡಾಮಿನಲ್ ಎಲ್ಲ ಕೇಸ್ ಬೇಸ್ಡ್, ಯಾರಿಗೆ ಯಾವುದು ಅಪ್ರೋಪ್ರಿಯೇಟ್ ಅದು. ಮತ್ತು ಪೋಸ್ಟ್ ಮೆನೋಪಾಸಲ್ ಏಜ್ ಗ್ರೂಪಲ್ಲಿ ಅವರು ಕ್ಯಾನ್ಸರ್ ಏನಾದರೂ ಡಿಟೆಕ್ಟ್ ಆದರೆ ದೆನ್ ಅಗೇನ್ ರೆಸ್ಪೆಕ್ಟಿವ್ ಸರ್ಜರೀಸ್ ಅದಕ್ಕೆ anyway you have a oncologist consultant ಇದ್ದಾರೆ ಅಂತ. Yes, so we do handle all these cases. ಅಂದ್ರೆ ಇಬ್ಬರು ಮೂರು ಜನ ಇದ್ದಾರೆ, they will be on call. They'll be on call ಬರ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ವಿತ್ ಆಲ್ ಇದೆಲ್ಲದಕ್ಕೂ ಇನ್ನೊಂದು ಎಕ್ಸ್ಟ್ರಾ ಏನು ಅಂತ ಅಂದರೆ ವಿ ಆರ್ ದ ಫಸ್ಟ್ ಲೈಕ್ ಇನ್ ತುಮಕೂರು ಟು ಸ್ಟಾರ್ಟ್ ಆಂಟಿನೇಟಲ್ ಕ್ಲಾಸಸ್. ಸೊ ನಾನು ಆಂಟಿನೇಟಲ್ ಕ್ಲಾಸಸ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿರಬೇಕು, ಟೋಟಲ್ ಹೇಗೆ ಮಗುದು ಗ್ರೋತ್ ಎಲ್ಲ ಹೆಂಗಾಗ್ತಾ ಇರುತ್ತೆ. And it was spearheaded by you ಅಲ್ವಾ? Yeah. So very innovative of you. Yeah, so last 2 years ಇಂದ ಆಂಟಿನೇಟಲ್ ಕ್ಲಾಸಸ್ ಐ ಆಮ್ ಟೇಕಿಂಗ್ ಕ್ಲಾಸಸ್. ಸೊ ಅದನ್ನು ಮಾಡ್ತಾ ಇದ್ದು ಆಂಟಿನೇಟಲ್ ಕಂಬೈನ್ ವಿತ್ ಅಂದರೆ ಮಿನಿಮಮ್ ಒಂದು ಸೆಷನ್, ಒನ್ಸ್ ಇನ್ 3 months ಅಟ್ ಲೀಸ್ಟ್ ಸೆಷನ್ ಮಾಡ್ತಾ ಬರ್ತಾ ಇದ್ದೀವಿ. ಲಿಂಕ್ ಶೇರ್ ಮಾಡಿ, ನನ್ನ ಆಡಿಯನ್ಸ್ಗೂ ಕಳಿಸ್ತೀನಿ ಅದನ್ನ. ಡೆಫಿನೆಟ್ಲಿ, ಯಾ, ಶ್ಯೂರ್. ಸೊ ಇದೆಲ್ಲಾನು. ದೆನ್ ಟು ಆ್ಯಡ್ ಅಪ್ ಟು ದ ಕ್ರೌನ್ ಆಫ್ ಕಸ್ತೂರ್ಬಾ ಹಾಸ್ಪಿಟಲ್, ವಿ ಆರ್ NABH accredited ಹಾಸ್ಪಿಟಲ್. NABH ಅಂದರೆ ಇಟ್ಸ್ ರಿಗಾರ್ಡಿಂಗ್ ದ ಪೇಷಂಟ್ ಕ್ವಾಲಿಟಿ ಕೇರ್ ಎಲ್ಲ ನೋಡೋದಕ್ಕೋಸ್ಕರ ನ್ಯಾಷನಲ್ ಅಕ್ರಿಡೇಷನ್ ಸಿಗುತ್ತೆ, ದಟ್ ವಿ ಹ್ಯಾವ್ ಗಾಟ್. ವೆರಿ ನೈಸ್. ತುಮಕೂರಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದೆ ಅದು? ವಿ ವರ್ ಒನ್ ಆಫ್ ದ ಫಸ್ಟ್ ಹಾಸ್ಪಿಟಲ್ಸ್. ಈಗ ಆಲ್ಮೋಸ್ಟ್ 50% ಆಫ್ ದ ಹಾಸ್ಪಿಟಲ್ಸ್ ಎಲ್ಲರೂ ದೇ ಹ್ಯಾವ್ ಗಾಟ್ ಇಟ್. ಬಟ್ ಓನ್ಲಿ ಪ್ರೀಮಿಯಂ ಹಾಸ್ಪಿಟಲ್ಸ್ ಮಾತ್ರ they'll get it. ಇದು ಎಲ್ಲರೂ ಕೇಳುವಂಥ ಕ್ವಶನ್. ನನಗೆ ಕೂಡ ಪರ್ಸನಲ್ ಆಗಿ ಇದ್ರ ಬಗ್ಗೆ ಕುತೂಹಲ ಇತ್ತು. ವೆಸ್ಟರ್ನ್ ಕಂಟ್ರೀಸಲ್ಲಿ C-section ಡೆಲಿವರೀಸ್ ಕಮ್ಮಿ, ಇಂಡಿಯಾದಲ್ಲಿ C-section ಡೆಲಿವರೀಸ್ ಜಾಸ್ತಿ. ಏನು ಕಾರಣ ಇರ್ಬೋದು ಅದಕ್ಕೆ? ಎಸ್, ನೀವು ಹೇಳೋ ಥರನೇ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೀಪಲ್ ಬರುವಂಥವ್ರೆಲ್ಲರೂ OPD ನಲ್ಲಿ ಇದೇ ಕ್ವೆಶ್ಚನ್ ಕೇಳ್ತಾರೆ. ಆಲ್ ಪ್ರೆಗ್ನೆಂಟ್ ವಿಮೆನ್ ಆ್ಯಂಡ್ ದೇರ್ ಹಸ್ಬೆಂಡ್ಸ್, ಬಿಕಾಸ್ ದೇ ಆರ್ ವೆರಿ ಮಚ್, ಸಮ್ ಆರ್ ವರಿಡ್, ಇನ್ನು ಕೆಲವರು ಯಾ, ಮೋಸ್ಟ್ ಆಫ್ ದೆಮ್ ಆರ್ ವರಿಡ್ ಓನ್ಲಿ ಅಂತಲೇ ಹೇಳ್ಬೋದು. ದ ಮೇನ್ ರೀಸನ್ ಬೀಯಿಂಗ್, ಈಗ ನಮ್ಮ WHO ಹ್ಯಾಸ್ ಸೆಟ್ ಸ್ಟ್ಯಾಂಡರ್ಡ್ಸ್ ಎಷ್ಟಿರಬೇಕು. ಈಗ ಇಫ್ 100 ಡೆಲಿವರೀಸ್ ಹ್ಯಾಪನ್, ಎಷ್ಟು ಅದರಲ್ಲಿ ಸಿಸೇರಿಯನ್ ಇರಬೇಕು ಅಂತ ಅವರು 10 to 15% ಅಂತ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ. ದಿಸ್ ಇಸ್ ಲೈಕ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್. 10 to 15% ಅಷ್ಟೇ ಇರಬೇಕು C-section ಔಟ್ ಆಫ್ 100 ಕೇಸಸ್. ಇಂಡಿಯಾದಲ್ಲಿ 21% ಇದೆ. 21%, ಎಸ್, ಅಬೌವ್ ನಾರ್ಮಲ್, ವಿಚ್ ಇಸ್ ಅಲಾರ್ಮಿಂಗ್ ಆ್ಯಂಡ್ ಇದು ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇನ್ನೂ ಏನು ಅಂತ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ದ ರೇಟ್ ಈಸ್ ಆಲ್ಮೋಸ್ಟ್ ಲೈಕ್ 50% ಆ್ಯಂಡ್ ಪಬ್ಲಿಕ್ ಸೆಕ್ಟರ್ಗೆ ಕಂಪೇರ್ ಮಾಡಿದರೆ. ಸೊ ಕೆಲವುದು ಎನ್ಕರೇಜ್ ಮಾಡೋದು ಫ್ಯಾಮಿಲಿ ಮೆಂಬರ್ಸ್ ಎನ್ಕರೇಜ್ ಮಾಡ್ತಾರಾ ಅಥವಾ ಜಾಸ್ತಿ ಅವರೇ ಎನ್ಕರೇಜ್ ಮಾಡೋದು? ಹೌದು, ನಾವು ತಡೆಯಲ್ಲ ಹುಡುಗಿ ಜಲ್ದಿ C-section ಮಾಡಿಬಿಡಿ. ಹೌದೌದು. ಏನಾಗ್ತಾ ಇದೆ ಅಂದರೆ ನಾವು ಮೆಡಿಕಲ್ ರೀಸನ್ಸ್ಗೆ, ಅನ್ಅವಾಯ್ಡಬಲ್ ರೀಸನ್ಸ್ಗೆ ಇರೋವಂಥದ್ದು ಅದು ಮುಂಚಿಂದನೂ ಬಂದಿದೆ. ಸೊ ಅದು 10 to 15% ಒಳಗೇನೆ ಬರುತ್ತೆ. ಬಟ್ ಅದರ್ ರೀಸನ್ಸ್ ಏನು ಬರ್ತಾ ಇದೆ ಅಂತ ಅಂದರೆ ಮೇನ್ ಇಸ್ ರಿಗಾರ್ಡಿಂಗ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಬರ್ಬೋದು. ಅದನ್ನು ಏನಂತ ತಗೋತೀವಿ, ಅವರು ದೇ ಆರ್ ವರಿಡ್ ದಟ್ ಪೇಯ್ನ್ ಟಾಲರೇಟ್ ಮಾಡೋದಕ್ಕಾಗಲ್ಲ ಅಂತ ಅದೊಂದಿರುತ್ತೆ. ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ. ಈಗ ಪ್ರೆಗ್ನೆಂಟ್ ಅಂತ ಆಗ್ತಿದ್ದಂಗೆ ರೆಸ್ಟ್ ತಗೋಬೇಕು ಅಂತ ಎಲ್ಲರೂ ದೇರ್ ಇಸ್ ಅ ಮಿಸ್ಕನ್ಸೆಪ್ಷನ್. ಸೊ ಬಿಕಾಸ್ ಆಫ್ ದ್ಯಾಟ್ ಬೇರೆ 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 ಹೆಚ್ಚಾಗಿ ಕಾಂಪ್ಲಿಕೇಶನ್ಸ್ ಬರ್ತಾ ಹೋಗುತ್ತೆ ಪ್ರೆಗ್ನೆನ್ಸಿನಲ್ಲಿ. ಆವಾಗ ಫೈನಲ್ ಸ್ಟೇಜಲ್ಲಿ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಸಿಸೇರಿಯನ್ನೇ ಮಾಡಬೇಕು ಅಂತ ಆ ಥರ ಆಗ್ತಾ ಇದೆ. ದೆನ್ ದ ಮೋಸ್ಟ್ ಅಲಾರ್ಮಿಂಗ್ ಥಿಂಗ್ ಇಸ್ ಎಲ್ಲರೂ ಆಸ್ಪಿಷಿಯಸ್ ಡೇಟ್ ಮತ್ತು ಟೈಮ್. ನಮಗೆ ಈ ಡೇಟ್ ಮತ್ತು ಈ ಟೈಮ್ನಲ್ಲಿ ಸಿಸೇರಿಯನ್ ಮಾಡಬೇಕು, ಯಾ, ಅದರಿಂದ ಆಗ್ತಾ ಇದೆ. ದಟ್ ಇಸ್ ಒನ್ ಆಫ್ ದ ಮೇಜರ್. ನಾರ್ಮಲ್ ಪ್ರೋಸೆಸ್ ಅಲ್ಲೂ ಆಗುತ್ತಾ ಅದು ಡೆಲಿವರಿ? ಲೇಬರ್ ಪೇನ್ಸ್ ಇಂಡ್ಯೂಸ್ ಮಾಡೋ ಕೇಸಸ್ ಇದೆಯಾ? ಲೇಬರ್ ಪೇನ್ಸ್ ಈಗ ಕೆಲವುದು ಕಂಡೀಷನ್ ಇರುತ್ತೆ. ಮೇ ಇಟ್ ಬಿ ಜೆಸ್ಟೇಷನಲ್ ಡಯಾಬಿಟೀಸ್ ಇರ್ಬೋದು, ಅಥವಾ
ಪ್ರೀ ಎಕ್ಲಾಂಪ್ಷಿಯಾ ಅಂತ ಹೇಳ್ತೀವಲ್ಲ, ಬಿ ಪಿ ಇನ್ ದಟ್ಸ್ ಫೈನ್, ಅದು ಮೆಡಿಕಲ್ ಪಾರ್ಟ್ ಆಫ್ ಇಟ್. ಈಗ ಪೇರೆಂಟ್ಸು ನಮ್ಗೆ ಇದೇ ಡೇಟಿಗೆ ಬೇಕು ಅಂತ ಹೇಳ್ಬಿಟ್ಟು, ಓಕೆ, ಬಟ್ ಏನು ಗೊತ್ತಾ, ಆ ಥರ ನಾವೇನಾದರೂ ಅದನ್ನೊಂದು ಕನ್ಸಿಡರ್ ಮಾಡಿಕೊಂಡು ಬಿಫೋರ್ ದ ಡೇಟ್ ಅಥವಾ ಏನು ಇನ್ನೂ ಮೇಲೆ ತುಂಬ ಕ್ರೈಟೀರಿಯಾಸ್ ಇರುತ್ತೆ, ಸರ್ವಿಕ್ಸ್ ಶುಡ್ ಬಿ ರೈಪಂಡ್ ಈ ಥರ ಎಲ್ಲ. ಬಟ್ ಅದು ಏನೂ ಇಲ್ಲದೇ ಡೆಲಿವರಿ ಡೇಟ್ಗೂ ಇನ್ನೂ ಒಂದು 3 ವೀಕ್ಸ್ ಮುಂಚೆ 4 ವೀಕ್ಸ್ ಮುಂಚೆ ಆ ಥರ ಅರ್ಲಿ ಇಂಡಕ್ಷನ್ ಮಾಡಿದಾಗ ಇಟ್ ಹ್ಯಾಸ್ ಎ ಹೈಯರ್ ಚಾನ್ಸ್ ಆಫ್ ಫೇಲ್ಯೂರ್. ಇರೋದ್ರಲ್ಲಿ 24 hours ಡ್ಯೂರೇಷನಲ್ಲಿ ಮಾಡ್ಬೋದು ಅನ್ಕೊಂಡಿದ್ದೀನಿ. ಆ ಥರ ತುಂಬ ನಿಯರ್ ಬೈ ಡೇಟ್ ಇದ್ದಾಗ, ಇಫ್ ದೇ ಆರ್ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ದ ಡಾಕ್ಟರ್ ಈಸ್ ವೆರಿ ಪರ್ಟಿಕ್ಯುಲರ್ ದಟ್ ಇಲ್ಲ ನಾನು ಸಿಸೇರಿಯನ್ ಮಾಡಲ್ಲ ಅಂತ ಅಂದಾಗ ಡೆಫಿನೆಟ್ಲಿ ಇಂಡಕ್ಷನ್ಸ್ ವಿಲ್ ಹೆಲ್ಪ್. ಆದರೆ ಮತ್ತೆ ಅದರಲ್ಲಿ ಏನು ಬರುತ್ತೆ ಅಂದರೆ, ಯಾವಾಗ ಮೆಂಟಲ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಮದರ್ನಲ್ಲಿ, ಇದು ನಾವು ದೀಸ್ ಥಿಂಗ್ಸ್ ಇಟ್ಸ್ ನಾಟ್ ಇನ್ ದ ಬುಕ್, ಬಟ್ ನಾವು ಪ್ರಾಕ್ಟಿಕಲಿ ನೋಡುವಾಗ ಯಾರು ತುಂಬ ಸ್ಟ್ರೆಸ್ ಆಗಿರ್ತಾರೆ ಅವ್ರಿಗೆ ಲೇಬರ್ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ದೆಲ್ ಗೆಟ್ ಎಕ್ಸಾಸ್ಟೆಡ್ ಮೋರ್. ಮತ್ತು ಇದರಿಂದಾಗಿ ದೋ ಸ್ಟ್ರೆಸ್ ಹಾರ್ಮೋನ್ಸಿಂದ ಸ್ವಲ್ಪ ಪ್ರೋಸೆಸ್ ಸ್ಲೋ ಆಗುತ್ತೆ. ಸಮ್ಟೈಮ್ಸ್ ಇಟ್ ಮೇ ಲೀಡ್ ಟು ಫೇಲ್ಯೂರ್ ಆಫ್ ಇಂಡಕ್ಷನ್ ಆಗುತ್ತೆ, ಮತ್ತು ಸಿಸೇರಿಯನ್ ಮಾಡಬೇಕಾದ್ದು ಕೂಡ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಫ್ಯಾಮಿಲಿ ಮೆಂಬರ್ಸ್ ತಿಳ್ಕೊತಾರೆ ಸಿಸೇರಿಯನ್ ಮಾಡಿದ್ರೆ ಇಟ್ ಇಸ್ ಸೇಫರ್ ದ್ಯಾನ್ ನಾರ್ಮಲ್ ಡೆಲಿವರಿ ಅಂತ, ವಿಚ್ ಇಸ್ ಅ ಮಿಸ್ಕನ್ಸೆಪ್ಷನ್. ಅಗೇನ್ ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಆಗಲಿ ಅದರದ್ದು ಪರ್ಟಿಕ್ಯುಲರ್ ಇಂಡಕ್ಷನ್ ಮಾಡಿದರೆ ಮಾತ್ರ ಅದು ಸೇಫ್. ಆನ್ ದ ಸೇಮ್ ನೋಟ್, ವೆಜನಲ್ ಟ್ರ್ಯಾಕ್ಟಿಂದ ಬಂದಿರೋ ಬೇಬೀಸ್ಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಬಟ್ ಸಿ ಸೆಕ್ಷನಿಂದ ಬಂದಿರೋ ಬೇಬೀಸ್ಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಅಂತಾರೆ. ಅದಕ್ಕೇನಾದರೂ ಸೈಂಟಿಫಿಕ್ ರಿಸರ್ಚ್ ನಡೆದಿದೆಯಾ, ಅಥವಾ ನಿಮ್ಮ ಒಪಿನಿಯನ್ ಪ್ರಕಾರ ಏನದು? ಓಕೆ, ಆ್ಯಕ್ಚುಲಿ ಏನು ಅಂತ ಅಂದರೆ, ಮಗು ವೆಜೈನಲ್ ಟ್ರ್ಯಾಕಿಂದ ಬಂದಾಗ ಇಟ್ ವಿಲ್ ಬಿ ಎಕ್ಸ್ಪೋಸ್ ಟು ಮೆನಿ ಬ್ಯಾಕ್ಟೀರಿಯಾಸ್ ಇದೆಲ್ಲನೂ, ಪ್ಲಸ್ ಹಾಗೆ ಆ್ಯಂಟಿಬಾಡೀಸ್ ಅದಕ್ಕೆ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇನ್ನೊಂದು ನಾವು ನೋಡಿದ್ರೆ ಓವರ್ ಎ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್ ಅದು ಅಷ್ಟು ವ್ಯತ್ಯಾಸ ಬರೋದಿಲ್ಲ. ಹಾಂ, ಯಾಕೆಂದರೆ ಮೇನ್ ಬೇಬಿದು ಫಸ್ಟ್ 6 monthsಲ್ಲಿ ಇಮ್ಯುನಿಟಿ ಇಟ್ ಡಿಪೆಂಡ್ಸ್ ಆನ್ ಮದರ್, ಬ್ರೆಸ್ಟ್ ಮಿಲ್ಕಿಂದ. ಪ್ಲಸ್ ಮದರ್ ಜೊತೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರುತ್ತಲ್ಲ ಮಗು, ನಾವು ಅದನ್ನೇ ಅಡ್ವೈಸ್ ಮಾಡ್ತೀವಲ್ಲ, ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅದರಿಂದನೂ ಕೂಡ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ನೆಗ್ಲಿಜಿಬಲ್, ನಾಟ್ ಸಿಗ್ನಿಫಿಕೆಂಟ್, ನಾಟ್ ಟು ಬಿ. ಎಸ್ ಎಸ್ ಡೆಫಿನೆಟ್ಲಿ. ಸೊ ದಿಸ್ ಇಸ್ ದ ಸಿನಾರಿಯೋ, ಪ್ರೆಸೆಂಟ್ ಸಿನಾರಿಯೋ ಇನ್ ಇಂಡಿಯನ್ ಕಂಡೀಷನ್ನಲ್ಲಿ. ಏನಂತ ಅಂದರೆ, ಮೆಡಿಕಲ್ಗಿಂತ ನಾನ್ ಮೆಡಿಕಲ್ ಕಾಸಸ್ಸಿಂದನೇ ಜಾಸ್ತಿ ಆಗ್ತಾ ಇದೆ. ಇನ್ನು ಏನಂತ ಅಂದರೆ, ಈಗೆಲ್ಲರಿಗೂ ಆಗೋದು 1-2 ಮಕ್ಕಳು. ಸೊ ನಾವು ಯಾಕೆ ನಾರ್ಮಲ್ ಡೆಲಿವರಿಗೆ ಹೋಗಬೇಕು, ಬೇಡ ವಿಲ್ ಗೋ ಫಾರ್ ಸಿಸೇರಿಯನ್ ಅಂತ ಡಿಸೈಡ್ ಮಾಡ್ತಾರೆ. ಈವನ್ ಅದು ಕೂಡ ಸ್ವಲ್ಪ ಚೇಂಜ್ ಆಗಬೇಕು. ಬಟ್ ಇನ್ ವೆಸ್ಟರ್ನ್ ಕಂಟ್ರೀಸ್ ಏನಾಗ್ತಾ ಇದೆ ಅಂದರೆ, ದೇ ಆರ್ ಡೂಯಿಂಗ್ ಸಿಸೇರಿಯನ್ ಮೇನ್ ಮೆಡಿಕಲ್ ಕಾಸಸ್ಗೆ ಮಾತ್ರ. ಮತ್ತು ಪ್ರೆಗ್ನೆನ್ಸಿ ಬಿಗಿನಿಂಗಿಂದನೇ ದೇ ಆರ್ ಗೋಯಿಂಗ್ ಟು ಟ್ರೈನ್, ಇಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಎವ್ರಿ ವಿಸಿಟ್ನಲ್ಲಿ ಹೇಗಿರಬೇಕು, ಟೂ ಸೈಡೆಡ್ ಬರೀ ಡಾಕ್ಟರ್ ಬ್ಲೇಮ್ ಮಾಡಿದ್ರೆ ಆಗಲ್ಲ ಅದಿರುತ್ತೆ. ಅವೇರ್ನೆಸ್ ಕ್ಯಾಂಪ್ಸ್ ಇರುತ್ತೆ, ಈ ಥರ ಎಲ್ಲ. ಮತ್ತು ಈವನ್ ಡೆಲಿವರಿ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈಗ ಇನ್ ಆರ್ ಕಂಟ್ರಿ ಅದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಡೆಲಿವರಿ ಡೆಡಿಕೇಟೆಡ್ ಡೆಲಿವರಿ ಟೀಮ್ ಇರುತ್ತೆ, ಅವ್ರು ಹೆಲ್ಪ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ಲಿ ಫಾರ್ ದ ವಿಮೆನ್. ಆದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು ಅದ್ರ ಪರ್ಸೆಂಟೇಜ್. ಅದಕ್ಕೆ ಅಂತ ನ್ಯೂಟ್ರಿಷನ್ ಎಕ್ಸ್ಪರ್ಟು ಮತ್ತು ಎಕ್ಸಸೈಸ್ ಮಾಡೋದಕ್ಕೆ ಜಿಮ್ಮಲ್ಲಿ ಟ್ರೈನರ್ಸು ಎಲ್ಲ ಇರ್ತಾರೆ ಅನಿಸುತ್ತೆ. ಬಟ್ ಅದು ರೈಟ್ ಫ್ಲೋನ ಫಾಲೋ ಮಾಡಿದ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಅ ನಾರ್ಮಲ್ ಡೆಲಿವರಿ, ಅನ್ಲೆಸ್ ದೇರ್ ಆರ್ ಎನಿ very rare medical complication. There is no problem in having a normal delivery. Yeah. They sedentary lifestyle follow ಮಾಡಬಾರ್ದು, ಮತ್ತು ಗ್ರ್ಯಾಜುಯಲಿ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮ್ಯಾಟರ್ ಆಗುತ್ತೆ ಅದರಲ್ಲಿ ವಿಷಯದಲ್ಲಿ. ಆಮೇಲೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಪೇಯ್ನ್ ಮ್ಯಾನೇಜ್ಮೆಂಟ್ಗೆ ಎಪಿಡ್ಯೂರಲ್ ಅನಸ್ತೇಷಿಯಾ ಕೊಡ್ತಾರೆ. ಇಂಡಿಯಾಲಿ ಆ ಪ್ರಾಕ್ಟೀಸ್ ಇದೆಯಾ? ಈಗ ಇಂಡಿಯಾದಲ್ಲಿ ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಇದೆ ಅವೇರ್ನೆಸ್ಸು. ಬಟ್ ನಾವು ನೋಡುವಾಗ ಏನಂತ ಅಂದರೆ, ಅದ್ರ ಬಗ್ಗೆ ಇರುವಂಥ ಮಿಸ್ಕನ್ಸೆಪ್ಷನ್ಸೇ ಜಾಸ್ತಿ ಇದೆ. ಸೊ ಇಂಡಿಯನ್ ಸಿನಾರಿಯೋನಲ್ಲಿ ಮೋಸ್ಟ್ ಆಫ್ ದ ಪ್ರೆಗ್ನೆಂಟ್ ವಿಮೆನ್ ಅವರಿಗೆ ಎಪಿಡ್ಯೂರಲ್ ಬಗ್ಗೆ ಯಾವಾಗ ವಿಷಯ ಗೊತ್ತಾಗುತ್ತೆ, ಈ ಥರ ಒಂದಿದೆ ಪೇಯ್ನ್ಗೆ ಅಂದರೆ, ವೆನ್ ದೇ ಆರ್ ಆಲ್ರೆಡಿ ಇನ್ ಲೇಬರ್, ಮುಂಚೆನೇ ಗೊತ್ತಿರೋದಿಲ್ಲ. ಹೀಗಾಗಿ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ ಅವ್ರು ಅದ್ರ ಬಗ್ಗೆ ಕೇಳಲ್ಲ. ಮತ್ತು ಇನ್ನೊಂದೇನೆಂದರೆ, ಎಪಿಡ್ಯೂರಲ್ ಕೊಟ್ಟಾಗ ರೌಂಡ್ ದ ಕ್ಲಾಕ್ ಕೊಟ್ಟಾಗ ಅನಸ್ಥೆಟಿಸ್ಟ್ ಇರಲೇಬೇಕು. ಬಿಕಾಸ್ ಏನಾದರೂ ಮಧ್ಯದಲ್ಲಿ ಇಟ್ ವಿಲ್ ಬಿ ಎ ಕಂಟಿನ್ಯೂಸ್ ಇನ್ಫ್ಯೂಷನ್ ಇರುತ್ತೆ. ಸೊ ಮಾನಿಟರ್ ಮಾಡೋಕ್ಕಾಗಲಿ ಅವ್ರನ್ನ ವೈಟಲ್ಸು ಡೆಲಿವರಿ ತನಕ ಅವ್ರು ಇರಬೇಕಾಗತ್ತೆ. ಈ ಒಂದು ಅವೈಲಬಿಲಿಟಿ ಪ್ಲಸ್ ಎಪಿಡ್ಯೂರಲ್ ಕೊಡೋದ್ರಿಂದ ಇಟ್ ಈಸ್ ಸೋ ಗುಡ್, ಅರೌಂಡ್ 70% ಆಫ್ ದ ಪೇಯ್ನ್ ಹೋಗುತ್ತೆ. ಸ್ವಲ್ಪ ಎಪಿಡ್ಯೂರಲ್ ಅನಸ್ಥೀಷಿಯಾ ಬಗ್ಗೆ ಏನು ಅಂತ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀರಾ? ಎಪಿಡ್ಯೂರಲ್ ಇದನ್ನು ನಾವು ಅನಸ್ಥೇಷಿಯಾನಕ್ಕಿಂತ ಅನಾಲ್ಜೇಸಿಯಾ ಅಂತ ಕರಿತೀವಿ, ಎಪಿಡ್ಯೂರಲ್ ಅನಾಲ್ಜೇಸಿಯಾ ಅಂತ ಕರಿತೀವಿ. ಸೊ ಈಗ ಯಾರೇ ಲೇಡಿ ಆಗಲಿ ಡೆಲಿವರಿ ಪ್ರೋಸೆಸ್ ಎಂಟರ್ ಆದಾಗ ಫಸ್ಟ್ ಫೇಸ್ ಇಸ್ ಕಾಲ್ಡ್ ಎಸ್ ಲೇಟೆಂಟ್ ಫೇಸ್, ಸೆಕೆಂಡ್ ಒನ್ ಆಕ್ಟಿವ್ ಫೇಸ್. ಆ ಲೇಟೆಂಟ್ ಫೇಸ್ನಲ್ಲಿ ಸರ್ವೈಕಲ್ ಡೈಲಿಟೇಷನ್
ತುಂಬಾ ಸ್ಲೋ ಪ್ರೊಸೆಸ್ ಆಗಿ ನಡೀತಾ ಇರುತ್ತೆ. ಅದು ಒಂದು ಪರ್ಟಿಕ್ಯುಲರ್ ಸ್ಟೇಜ್ 3 to 4 ಸೆಂಟಿಮೀಟರ್ ಬಂದಮೇಲೆ ಓಕೆ, ಅದು ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ವೆರಿ ಯೂಶಲಿ ಕಂಟ್ರಾಕ್ಷನ್ಸ್ ವಾಟ್ ಎವರ್ ವಿ ಕಾಲ್ ಎಸ್ ಪೈನ್ ಅಂದರೆ ಕಂಟ್ರಾಕ್ಷನ್ಸ್ Okay. ಅದು ಸ್ವಲ್ಪ ಕಮ್ಮಿ ಇರುತ್ತೆ ಬಿಗಿನಿಂಗಲ್ಲಿ, ಲೇಟೆಂಟ್ ಫೇಸಲ್ಲಿ. ಹೋಗ್ತಾ ಹೋಗ್ತಾ ಆಕ್ಟಿವ್ ಫೇಸ್ ಎಂಟರ್ ಆದಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ವಿಚ್ ಇಸ್ ಕೈಂಡ್ ಆಫ್ ಆಕ್ಚುಲಿ ಅನ್ಬೇರಬಲ್. ಯಾ, ಆ ಥರನೇ ಇರುತ್ತೆ ಪೇನ್. ಹೆಣ್ಮಕ್ಳಿಗೆ ಗೊತ್ತಿದೆ. ಸೊ ಕಷ್ಟ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಅದು ಲೇಟೆಂಟ್ ಫೇಸನ್ನು ಪಾಸ್ ಮಾಡಿ ಬಂತು ಅಂತ ಅಂದರೆ ದೆರ್ ಇಸ್ ಎ ಹೈಯರ್ ಚಾನ್ಸ್ ಆಫ್ ಗೋಯಿಂಗ್ ಫಾರ್ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ 3 to 4 ಸೆಂಟಿಮೀಟರ್ ಇದ್ದಾಗ ವಿ ವಿಲ್ ಕಾಲ್ ದ ಅನಸ್ಥೆಟಿಸ್ಟ್. ಅವರು ಎಪಿಡ್ಯೂರಲ್ ಅನಾಲ್ಜೀಸಿಯಾ, ಅದು ಹೇಗೆ ಅಂದರೆ ಸ್ಪೈನಲ್ ಇಂಜೆಕ್ಷನ್ ಥರನೇ ನಾವೆಲ್ಲಿ ಕೊಡ್ತೀವಿ ಅಲ್ಲೇ L3 L4 ಸ್ಪೇಸಲ್ಲೇ ಕೊಡ್ತೀವಿ. ಬಟ್ ಇನ್ನೇ ಕಂಪಾರ್ಟ್ಮೆಂಟ್ ನಾವು ಯಾವ್ದು ಕೊಡ್ತೀವೋ ಅದು ಸ್ವಲ್ಪ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ ಹೇಳೋದಾದ್ರೆ, ಲೈಕ್ ಸ್ಪೈನಲ್ ಕಾರ್ಡ್, ಸ್ಪೈನಲ್ ಫ್ಲೂಯಿಡ್ ಎಲ್ಲಿರುತ್ತೆ ಅದರಿಂದ ಸ್ವಲ್ಪ ಬಟ್ ಕೊಡೋದಂತೂ ಸ್ಪೈನಲ್ ಕಾರ್ಡ್ಗೆನೆ, ಅದರಿಂದ ಹೊರಗೆ. ಅದರಿಂದ ಹೊರಗೆ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ ಅಲ್ವಾ, ಸ್ಪೈನಲ್ ಕಾರ್ಡ್ಗೆ ಅದೊಂದು ಇಂಜೆಕ್ಷನ್ ಕೊಟ್ಟರೆ ಬ್ಯಾಕ್ ಪೇನ್ ಇರುತ್ತೆ. ನೋ, ಆ್ಯಕ್ಚುಲಿ ಇಟ್ಸ್ ಎ ಮಿಸ್ಕನ್ಸೆಪ್ಷನ್. ಈಗ ವೆದರ್ ಇಟ್ ಈಸ್ ಎಪಿಡ್ಯೂರಲ್ಲೇ ಆಗಲಿ ಅಥವಾ ಸ್ಪೈನಲ್ ಇಂಜೆಕ್ಷನ್ ಕೊಡೋದಾಗಲಿ ಅದರಿಂದ ಬ್ಯಾಕ್ ಪೇನ್ ಬರಲ್ಲ. ಸೊ ಬ್ಯಾಕ್ ಪೇನ್ ಬರೋದು ಡ್ಯೂ ಟು ವೇರಿಯಸ್ ಅದರ್ ಇಶ್ಯೂಸ್ ಡೆಲಿವರಿ ಆದಮೇಲೆ ಏನೇನಾಗುತ್ತೆ ಅದರಿಂದ, ನಾಟ್ ಬಿಕಾಸ್ ಆಫ್ ಅದು ತುಂಬಾ ತಿನ್ನಿರುತ್ತೆ, ಅದು ಒಳಗೆ ಇನ್ಸರ್ಟ್ ಮಾಡಿ ತೆಗ್ದಿರೋದು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಯಾ, ಮತ್ತೆ ಪೇನ್ ಆಗಬಾರ್ದಂತನೂ ಅಲ್ಲೂ ಕೂಡ ನಾವು ಫಸ್ಟ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ದೆನ್ ವಿಲ್ ಗಿವ್. ಸ್ವಲ್ಪ ಅಳ್ಳಾಡಬಾರ್ದು ಅಂತಲ್ವಾ, ಆ ಕಡೆ ಈ ಕಡೆ ಲೋಕಲ್ ಅನಸ್ತೀಶಿಯಾ ಕೊಟ್ಟು ಆಮೇಲೆ ತಿರ್ಗಾ ನೀವು ಅದು ಅಡ್ಮಿನಿಸ್ಟ್ರೇಷನ್ ಮಾಡೋದು. ಸೊ ಇಟ್ ಇಸ್ ನೆಗ್ಲಿಜಿಬಲ್. ಸೊ ಈ ಥರ ನಾವು ಎಪಿಡ್ಯೂರಲ್ ಕೊಟ್ಟಾಗ ಗ್ರಾಜುಯಲಿ ನಾವು ಇನ್ಫ್ಯೂಷನ್ ಕೊಡ್ತಾ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ಎಸ್ ವಾಕಿಂಗ್ ಅನಾಲ್ಜೇಸಿಯಾ. ಅವ್ರು ಈವನ್ ಅದನ್ನ ಇನ್ಫ್ಯೂಷನ್ ಹೋಗ್ತಾ ಇರುವಾಗಲೇ ಪೇಷಂಟ್ ಎದ್ದೇಳ್ಬೋದು, ಓಡಾಡ್ತಿರ್ಬೋದು, ಅವರಿಗೆ ಎಲ್ಲ ಸೆನ್ಸೇಷನ್ ಇರುತ್ತೆ, ಲೆಗ್ ಸೆನ್ಸೇಷನ್ ಪ್ರತಿಯೊಂದೂ ಇರುತ್ತೆ. ಬಟ್ ಪೇನ್ ಒಂದು ಇರೋದು ಬೇರೆಬಲ್ ಇರುತ್ತೆ, ಒಂಥರ ಪೇನ್ ಕಿಲ್ಲರ್ ಬೇರೆಬಲ್ ಸ್ವಲ್ಪ. ಅವ್ರ ಲೇಟೆಂಟ್ ಫೇಸಲ್ಲಿ ಏನು ಪೇನ್ ಇತ್ತು, ಇನ್ನೂ ಹೇಳ್ಬೇಕಂದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಪೇನ್ ಇರುತ್ತೆ. ಎಸ್, ಆ್ಯಂಡ್ ಇದಿರೋದ್ರಿಂದ ಟಿಲ್ ದ ಲಾಸ್ಟ್ ಫೇಸ್ ಮಗು ಡೆಲಿವರಿ ಆಗೋ ತನಕನೂ ಆ್ಯಂಡ್ ಈವನ್ ಸಮ್ ಟೈಮ್ ಆಫ್ಟರ್ ದ್ಯಾಟ್ ಕೂಡ ಪೇನ್ ಕಮ್ಮಿ ಆಗೋದಕ್ಕೂ ಕೂಡ ನಾವು ಎಪಿಡ್ಯೂರಲ್ ಅನಾಲ್ಜೆಸಿಯಾ ಇದಾದಮೇಲೆ ಆಮೇಲೆ ನಾವು ಅದನ್ನು ವಿ ಕ್ಯಾನ್ ರಿಮೂವ್ ಇಟ್. ಈ ಥರ ಇರುತ್ತೆ. ದಿಸ್ ಇಸ್ ದ ಹೋಲ್ ಪ್ರೋಸೆಸ್. ಸೊ ಅದೇ ಅಕ್ಸೆಪ್ಟೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಗ್ರ್ಯಾಜುಯಲಿ ಸಿಸೇರಿಯನ್ ಸೆಕ್ಷನ್ ರೇಟ್ ಕಮ್ಮಿ ಆಗುತ್ತೆ. ಬಟ್ ನಿಮಗೆ ಪಾಸ್ಟ್ ಫ್ಯೂ ಇಯರ್ಸ್ ಇಂದ ಸಿ ಸೆಕ್ಷನ್ ಕೇಸಸ್ ಕಮ್ಮಿ ಆಗಿರೋದು ನೋಡ್ತಾ ಇದ್ದೀರಾ? ಇಸ್ ಇಟ್ ಎವಿಡೆಂಟ್? ಇಲ್ಲ, ಇಟ್ಸ್ ಆಕ್ಚುಲಿ ಇನ್ಕ್ರೀಸಿಂಗ್ ಡೇ ಬೈ ಡೇ. ಹೌದಾ? ಇಟ್ ಹ್ಯಾಸ್ ಟು. ಇನ್ನೊಂದು ಸ್ವಲ್ಪ ಲೈಫ್ ಸ್ಟೈಲ್ ಚಾಯ್ಸಸ್ ಇಂದಾನೆ ಜಾಸ್ತಿ ಆಗ್ತಿರೋದು ಅನ್ಸುತ್ತೆ. ಹೌದು. Recently you became a mom. Congratulations on that. Thank you. ತುಂಬಾ ಕ್ಯೂಟ್ ಆಗಿರೋ ಬೇಬಿ ಇದೆ. She is very adorable. ಸೊ ನೀವು ಪ್ರೆಗ್ನೆನ್ಸಿ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಬಿಫೋರ್ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ದ ವೇ ಯು ಟ್ರೀಟ್ ಯುವರ್ ಪೇಷಂಟ್ಸ್ ಹೇಗಿದೆ? ವಾಟ್ ಈಸ್ ದ ಡಿಫ್ರೆನ್ಸ್ ದಟ್ ಯು ಫೀಲ್? ದೆರ್ ಇಸ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್. ಸೊ ಏನಂತ ಅಂದರೆ, ನಾವು ಯೂಶ್ವಲಿ ಕ್ಲಿನಿಕಲಿ ನಾವು ಏನು ಓದಿರ್ತೀವಿ ಅಥವಾ ಏನು ಕೇಸಸ್ ಬೇರೆಯವ್ರದ್ದೆಲ್ಲ ನೋಡಿರ್ತೀವಿ, ಹೇಗೆ ಟ್ರೀಟ್ ಮಾಡಿರ್ತೀವಿ, ಅದ್ರ ಮೂಲಕ ನಾವು ಒಬ್ಬರನ್ನ ಪೇಷಂಟನ್ನು ಟ್ರೀಟ್ ಮಾಡೋಕ್ಕೂ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಟ್ರೀಟ್ ಮಾಡೋದಕ್ಕೂ ದೆರ್ ಇಸ್ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್. ಸೊ ಏನಾಯಿತು ಅಂದರೆ, ವಿತ್ ಪ್ರೆಗ್ನೆನ್ಸಿ ಐ ಗಾಟ್ ಟು ಸಿ ಬೋತ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಡ್. ಫಸ್ಟ್ ನೆಗೆಟಿವ್ ಸೈಡ್ ಅಂತ ಬಂದರೆ, ಪ್ರೆಗ್ನೆನ್ಸಿ ಫಸ್ಟ್ ಇನಿಷಿಯಲ್ ಡೇಸ್ ಫುಲ್ ಆಫ್ ವಾಮಿಟಿಂಗ್, ಎಕ್ಸಾಷನ್, ತುಂಬ ಸುಸ್ತಾಗುವಂಥದ್ದು, ಹೆವಿ ಸ್ಲೀಪಿನೆಸ್ ಇದೆಲ್ಲನೂ. ಅದಾದಮೇಲೆ ಹೋಗ್ತಾ ಹೋಗ್ತಾ ಡಿಫಿಕಲ್ಟಿ ಇನ್ ಸಿಟ್ಟಿಂಗ್, ವಾಕಿಂಗ್, ಮತ್ತು ರಾತ್ರಿ ಮಲ್ಗೋದಕ್ಕೆ ಸ್ಲೀಪ್ಲೆಸ್ ನೈಟ್ಸ್ ಆಗಿರ್ಬೋದು, ಸ್ಲೀಪ್ಲೆಸ್ ಡೇಸ್, ನೆಕ್ಸ್ಟ್ ಇದೇ ಥರನೇ ಕಂಟಿನ್ಯೂ ಆಗಿ. ನೀವು ಪೇಷಂಟ್ ಪ್ರೀಚ್ ಮಾಡಿದ್ದೆಲ್ಲ ಫಾಲೋ ಮಾಡಿದ್ರಾ? ಹಾಂ, ಡೆಫಿನೆಟ್ಲಿ. ಸೊ ಎಸ್, ದಟ್ ಈಸ್ ದ ಪಾಸಿಟಿವ್ ಪಾಯಿಂಟ್. ವೆಲ್ಕಮ್ ಟು. ಸೊ ಈ ಥರನೇ ಐ ಫೇಸ್ಡ್ ಈಚ್ ಆ್ಯಂಡ್ ಎವ್ರಿ ಡಿಫಿಕಲ್ಟಿ. ಏನಿರ್ಬೋದು ಪ್ರೆಗ್ನೆನ್ಸಿನಲ್ಲಿ, ಎವ್ರಿ ಸ್ಟೇಜ್ ಅದರದ್ದೇ ಆದಂಥ ಸ್ಟ್ರಗಲ್ಸ್ ಇದೆ, ಬಟ್ ತುಂಬಾ ಚೆನ್ನಾಗಿತ್ತು. ಸೊ ಆಲ್ ದಿಸ್ ನೆಗೆಟಿವ್ ಪಾಯಿಂಟ್ಸ್. ಅದಾದಮೇಲೆ ಆಫ್ಟರ್ ಡೆಲಿವರಿ ಆಗುವಂಥದ್ದು, ದಟ್ ಹೀಲಿಂಗ್ ಸ್ಟಿಚಸ್ ಇರ್ಬೋದು, ಡಿಫಿಕಲ್ಟೀಸ್ ಇನ್ ಬ್ರೆಸ್ಟ್ ಫೀಡಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ಎಕ್ಸ್ಪೀರಿಯನ್ಸ್ಡ್. ಪಾಸಿಟಿವ್ ಸೈಡ್ ಏನಂತ ಅಂದರೆ, ನಾನು ಏನೇನು ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ತೀನಿ ಪೇಷಂಟ್ಸ್ಗೆ, ಹೇಗಿರಬೇಕು, ಏನು ತಿನ್ನಬೇಕು, ಏನು ಎಕ್ಸಸೈಸ್ ಮಾಡಬೇಕು, ಐ ಫಾಲೋಡ್ ದ ಸೇಮ್. ಆ್ಯಂಡ್ ವಿತ್ ದ್ಯಾಟ್, ಆನ್ ಎ ವೆರಿ ಸರ್ಪ್ರೈಸ್ ನೋಟ್, ಐ ಹ್ಯಾಡ್ ಎ ವೆರಿ ಶಾರ್ಟ್ ಲೇಬರ್ ಡ್ಯೂರೇಷನ್. ತುಂಬ ಕಮ್ಮಿ ಆಗಿತ್ತು ನನಗೆ. ನಾರ್ಮಲ್ ಡೆಲಿವರಿ ಆಯಿತು, ಆ್ಯಂಡ್ ಟೋಟಲ್ ಡೆಲಿವರಿ ಟೈಮ್ ವಾಸ್ ಜಸ್ಟ್ 4 hours ಫಾರ್ ಫಸ್ಟ್ ಪ್ರೆಗ್ನೆನ್ಸಿ, ವಿಚ್ ಇಸ್ ವೆರಿ 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 ಲೆಸ್ ಆ್ಯಕ್ಚುಲಿ. ಯೂಶಲಿ ಫಸ್ಟ್ ಪ್ರೆಗ್ನೆನ್ಸಿ ಸ್ವಲ್ಪ ಇಟ್ಸ್ ಗೋಯಿಂಗ್ ಟು ಬಿ ಲಾಂಗರ್. ಅರೌಂಡ್ ನಾವು ಎಷ್ಟು 24-48 hours ಕೂಡ ಲೇಬರಲ್ಲಿ ಇರೋರು ನೋಡಿದ್ದೀವಿ, ಬಟ್ ದಿಸ್ ವಾಸ್ ವೆರಿ ಫಾಸ್ಟ್. ನನಗಂತೂ ಅಲ್ಲಿ ಡೈಲೈಟ್ ಆಗಬೇಕು ಇದೆಲ್ಲ, ಬಟ್ ಅದೆಲ್ಲ ನನಗೆ ತುಂಬ ಫಾಸ್ಟರ್ ಫೇಸಲ್ಲೇ ಆಯಿತು.
ಸೊ ಫಸ್ಟ್ ಲೇಟೆಂಟ್ ಫೇಸ್ ಅಂತೂ ಗೊತ್ತೇ ಆಗಲಿಲ್ಲ. ಅದನ್ನ ಎಷ್ಟು ಕ್ರೆಡಿಟ್ ಮಾಡ್ತೀರಿ ನೀವು ಲೈಫ್ ಸ್ಟೈಲ್ ಫಾಲೋ ಮಾಡಿದ್ದಕ್ಕೆ? 100%. 100%. 100%. ಹೌದಾ? ನಾನು ಟಿಲ್ ಮೈ ಲಾಸ್ಟ್ ಡೇ ನಾ ಹಾಸ್ಪಿಟಲ್ಗೆ ಹೋಗ್ತಾನೆ ಇದ್ದೆ. ದೆನ್ ಈವನ್ ದ ಡೇ ಬಿಫೋರ್ ನಾನು ಐ ಡಿಡ್ 2 ಡೆಲಿವರೀಸ್. ಹೌದಾ? ಸೊ ನೆಕ್ಸ್ಟ್ ಡೇನೇ ಆಯಿತು, ಡೆಲಿವರಿ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ವೆಂಟ್ ಟು ದ ನೆಕ್ಸ್ಟ್ ರೂಮ್. ಅವರು ದೇ ಥಾಟ್ ನಾನು ರೌಂಡ್ಸಿಗೆ ಬಂದಿದ್ದೀನಿ ಅಂತ. ದೆನ್ ಬಟ್ ಐ ವಾಸ್ ಎ ಪೇಷಂಟ್ ಇನ್ ದ ನೆಕ್ಸ್ಟ್ ರೂಮ್. ಅದೊಂಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಫುಲ್ ಪ್ರೆಗ್ನೆನ್ಸಿ ಫುಲ್ ಆ್ಯಕ್ಟಿವ್ ಆಗಿದ್ದೆ ಆ್ಯಂಡ್ ಐ ಕಂಟಿನ್ಯೂಡ್ ವರ್ಕ್. ಅದರಿಂದ ತುಂಬಾ ಹೆಲ್ಪ್ ಆಯಿತು. ವೆರಿ ನೈಸ್. ಸೊ ಈಗ ನಾನು ಅದು ಒಂದೊಂದೇ ಇನ್ಕಾರ್ಪೊರೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಹ್ಯಾವ್ ಬಿಕಮ್ ಮೋರ್ ಕಂಪ್ಯಾಷನೇಟ್ ಅಂತ ಹೇಳ್ಬೋದು ಫಾರ್ ಆಲ್ ದೀಸ್ ಪ್ರಾಬ್ಲಮ್ಸ್. Definitely, I also believe the same. Because You even will be ನಾವು more compassionate. I can process a journey ಎಲ್ಲ ನೀವು ಫಸ್ಟ್ ಹ್ಯಾಂಡ್ ಅಲ್ಲಿ ನೋಡಿರೋದಕ್ಕೆ I'm sure you would have been more compassionate towards your patients. ಆ್ಯಂಡ್ ಈವನ್ ದಟ್ ಪೇನ್ ಡ್ಯೂರಿಂಗ್ ನಾರ್ಮಲ್ ಡೆಲಿವರಿ ಎವ್ರಿಥಿಂಗ್ ಇಸ್ ಇಟ್ಸ್ ಸೋ ಬ್ಯಾಡ್ ದಟ್ ಎಲ್ಲರೂ ಹೇಳೋ ಥರನೇ ಇರುತ್ತಾ? ವೆರಿ ಮಚ್ ಬೋನ್ ಬ್ರೇಕಿಂಗ್ ಪೇನ್ ಅಂತಾರಲ್ಲ, ಇಟ್ ಈಸ್ ಲೈಕ್ ದಟ್. ಇಟ್ ಈಸ್ ಲೈಕ್ ದಟ್. ರೀಬರ್ತ್ ಫಾರ್ ಮದರ್. ಈಗ ನ್ಯಾಚುರಲ್ ಬರ್ತಿಂಗ್ ಪ್ರೋಸೆಸ್ಗೆ ಯಾವ ಥರ ಎಕ್ಸಸೈಸಸ್ ಸಜೆಸ್ಟ್ ಮಾಡ್ತೀರಾ ನೀವು? ಸೊ ನಾವು ಪ್ರೆಗ್ನೆನ್ಸಿನಲ್ಲಿ ಎಕ್ಸಸೈಸಸನ್ನು ಹೇಳೋದೇನಂತ ಅಂದರೆ ಟು ಸ್ಟೇ ಆ್ಯಕ್ಟಿವ್ ಮತ್ತು ನ್ಯಾಚುರಲ್ ಬರ್ತಿಂಗ್ ಪ್ರೋಸೆಸ್ಸನ್ನು ಸಪೋರ್ಟ್ ಮಾಡೋದಕ್ಕೆ. ಸೊ ಬೈ ದ ಎಂಡ್ ಡೆಲಿವರಿಗೆ ಸಪೋರ್ಟ್ ಆಗಬೇಕಂತ ಅಂದರೆ ಅವರ ಮಸಲ್ ಸಿಸ್ಟಮ್ ಆಗಿರ್ಬೋದು, ಸ್ಟ್ಯಾಮಿನಾ ಎಲ್ಲನೂ ಜಾಸ್ತಿ ಇರಬೇಕಾಗತ್ತೆ. ಹಾಗಾಗಿ ನಾವು ವಿ ಸಜೆಸ್ಟ್ ಎಕ್ಸಸೈಸಸ್. ಫಸ್ಟ್ ಟ್ರೈಮಿಸ್ಟರಲ್ಲಿ ಬರೀ ಬ್ರೀತಿಂಗ್ ಎಕ್ಸಸೈಸಸ್ ಮತ್ತು ಮೆಡಿಟೇಷನ್ ಹೇಳ್ತೀವಿ. ಅದರಿಂದ ಮೈಂಡ್ ಕಾಮ್ ಆಗಿರುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮತ್ತು ಈವನ್ ವಾಮಿಟಿಂಗ್ ಕೂಡ ಕಮ್ಮಿ ಆಗುತ್ತೆ ಅಂತ. ಫಸ್ಟ್ ಟ್ರೈಮಿಸ್ಟರ್ ಪಾಸ್ ಆದಮೇಲೆ ನೆಕ್ಸ್ಟಿಂದ ನಾವು ವಾಕಿಂಗ್ ಮಾಡಬೇಕು ಅಂತ ಹೇಳ್ತೀವಿ, ವಾಕಿಂಗ್ ಸ್ಟಾರ್ಟ್ ಮಾಡಬೇಕಂತ. ಇಟ್ ಈಸ್ ಒನ್ ಆಫ್ ದ ಸೇಫೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸಸ್. ಸೊ ಏನಂತಂದರೆ ಸ್ಟಾರ್ಟ್ ವಿತ್ 10 minutes ಆಫ್ ವಾಕ್, ಗ್ರ್ಯಾಜುಲಿ ಹೋಗ್ತಾ ಇನ್ಕ್ರೀಸ್ ದಟ್ ಟು 20 minutes, 30 minutes, ಫೈನಲಿ ಅಟ್ಲೀಸ್ಟ್ 40 minutes ಆಫ್ ವಾಕಿಂಗ್ ಎವ್ರಿ ಡೇ. ಐದರ್ ಅಟ್ ಎ ಸ್ಟ್ರೆಚ್ ಅಥವಾ 2 breaks ಆಗಿ 20 minutes ಇನ್ ದ ಮಾರ್ನಿಂಗ್ ಆ್ಯಂಡ್ 20 minutes ಇನ್ ದ ಈವ್ನಿಂಗ್ ಮಾಡಿ. ಮತ್ತು ವಾಕಿಂಗ್ ಪೇಸ್ ಹೇಗಿರಬೇಕು ಅಂದರೆ ನಾರ್ಮಲ್ ಆಗಿ ವಾಕ್ ಮಾಡೋ ಥರ. ಇಟ್ಸ್ ನಾಟ್ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಅಥವಾ ಇನ್ನೇನು ನೋ, ಇಟ್ಸ್ ಎ ಲೋ ಇಂಪ್ಯಾಕ್ಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಕ್ಸಸೈಸ್ ಇನ್ ಪ್ರೆಗ್ನೆನ್ಸಿ. ಇದನ್ನು ಮಾಡಬೇಕಂತ ಹೇಳ್ತೀವಿ. ಅದಾದಮೇಲೆ ಫ್ರಮ್ 5th month ಆನ್ವರ್ಡ್ಸ್ ಬೇರೆ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ದಟ್ ಈಸ್ ಫಾರ್ ಬ್ಯಾಕ್ ಮತ್ತು ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆ್ಯಂಡ್ ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಅದೆಲ್ಲ ಯಾವುದಂದರೆ ವಾಲ್ ಪುಷಪ್ಸ್ ಆಗಿರ್ಬೋದು, ಮತ್ತು ಪೆಲ್ವಿಕ್ ಟಿಲ್ಟ್ಸ್, ಕ್ಯಾಟ್ ಕೌ ಸ್ಟ್ರೆಚಸ್, ಇದೆಲ್ಲ ಮಾಡಬೇಕು. ದೆನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕೀಗಲ್ಸ್ ಎಕ್ಸಸೈಸ್. ದಿಸ್ ಇಸ್ ಫಾರ್ ಪೆಲ್ವಿಕ್ ಮಸಲ್ ಸ್ಟ್ರೆಂಥನಿಂಗ್. ಇದು ನಮಗೆ ಈವನ್ ಆಫ್ಟರ್ ಡೆಲಿವರಿ ಫಾರ್ ರಿಕವರಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಸ್ಟ್ರೆಚಿಂಗ್ಸ್. ಈವನ್ ಸ್ಟ್ರೆಚಿಂಗ್ಸ್ ಎಲ್ಲನೂ ವಿ ಸಜೆಸ್ಟ್ ಫ್ರಮ್ 5th month ಆನ್ವರ್ಡ್ಸ್. ಸ್ಟ್ರೆಚಿಂಗ್ಸ್ ಅಂದರೆ ಫಾರ್ ಆಲ್ ಇನ್ಕ್ಲೂಡಿಂಗ್ ದ ನೆಕ್ ಸ್ಟ್ರೆಚಿಂಗ್ ಇಂದ ಹಿಡಿದು ಎವ್ರಿ ಮಸಲ್ ಇನ್ ದ ಬಾಡಿ ಸ್ಟ್ರೆಚ್ ಆದರೆ ದೆಲ್ ಫೀಲ್ ದಟ್ ಹಾರ್ಮೋನಲ್ ಎಫೆಕ್ಟ್ ಎಲ್ಲ ಆಗಿರುತ್ತೆ. ಕೆಲವುದೆಲ್ಲ ಮಸಲ್ಸ್ ಎಲ್ಲನೂ ಸ್ಪ್ಯಾಸಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ರೆಡ್ಯೂಸ್ ಮಾಡುತ್ತೆ. ಎಸ್. ಸೊ ದೆರ್ ಆರ್ ವೆರೈಟೀಸ್ ಆಫ್ ಸ್ಕ್ವಾಟ್ಸ್ ಇದೆ, ಅದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫ್ರಮ್ 9th month ಆನ್ವರ್ಡ್ಸ್ ಅಂದರೆ ಲಾಸ್ಟ್ 3rd ಟ್ರೈಮಿಸ್ಟರ್ನಲ್ಲಿ ವಾಟ್ ವಿ ಸಜೆಸ್ಟ್ ಇಸ್ ಬರ್ತ್ ಸ್ಕ್ವಾಟ್ಸ್ ಅಂದರೆ ಡೀಪ್ ಸ್ಕ್ವಾಟ್ಸ್ ಮಾಡುವಂಥದ್ದು ಮತ್ತು ಬರ್ತಿಂಗ್ ಬಾಲ್ ಎಕ್ಸಸೈಸಸ್. ಪ್ರೀನೇಟಲ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ಸುತ್ತಲ್ವಾ? ಯಾ, ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಯಾರಾದರೂ ಮನೆಯಲ್ಲಿ ಹೆಲ್ಪ್ ಮಾಡೋದಕ್ಕೆ ಇದ್ದರೆ ಅಂಡರ್ ಎ ಟ್ರೈನ್ಡ್ ಪರ್ಸನ್ ಗೈಡೆನ್ಸಿಂದ ಡೆಫಿನೆಟ್ಲಿ ದೇ ಕ್ಯಾನ್ ಡೂ ಇಟ್. ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ತುಂಬಾ. ಪೆಲ್ವಿಕ್ ಔಟ್ಲೆಟ್ ಓಪನ್ ಮಾಡೋದಕ್ಕೆ ಅಂತ ಎಷ್ಟೊಂದು ವಿಡಿಯೋಸ್ ಕೂಡ ಇದೆ ಅನ್ಸುತ್ತೆ. ಎಸ್, ಈಗ ಅವೇರ್ನೆಸ್ ವಿಡಿಯೋಸ್ ತುಂಬಾ ಇದೆ. ಬಟ್ ದೇ ಶುಡ್ ಕನ್ಸಲ್ಟ್ ದೇರ್ ಡಾಕ್ಟರ್ ಆ್ಯಂಡ್ ದೇ ಶುಡ್ ಡೂ ಇಟ್ ಸೇಫ್ಲಿ. ಯಾಕೆಂದರೆ 3rd ಟ್ರೈಮಿಸ್ಟರ್ನಲ್ಲಿ ಈವನ್ ಸೆಂಟರ್ ಆಫ್ ಗ್ರಾವಿಟಿ ಕೂಡ ಚೇಂಜ್ ಆಗಿರುತ್ತೆ. ಸೊ ಅವರು ಬ್ಯಾಲೆನ್ಸ್ ಕರೆಕ್ಟಾಗಿ ಮಾಡ್ಕೊಂಡು ಪೋಸ್ಚರ್ ಎಲ್ಲನೂ ನೋಡಿಕೊಂಡು ಮಾಡಬೇಕಾಗತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ಎಸೆನ್ಷಿಯಲ್ ಫ್ರಮ್ 9th month ಆನ್ವರ್ಡ್ಸ್. ಇದೆಲ್ಲನೂ ಬಿಟ್ಟು ದೆನ್ ಅಗೇನ್ ಪ್ರಿನೇಟಲ್ ಯೋಗ ಪೋಸಸ್ ಅಂತ ನಾವೇನು ಆಲ್ ದೀಸ್ ಪೋಸಸ್ ಎಲ್ಲನೂ ತುಂಬ ಹೆಲ್ಪ್ ಮಾಡುತ್ತೆ ಪೆಲ್ವಿಕ್ ಔಟ್ಲೆಟನ್ನು ಸ್ಟ್ರೆಚ್ ಮಾಡೋದಕ್ಕೋಸ್ಕರ. ಡಾಕ್ಟರ್, ಈಗ ಒಂದು ಬ್ಯಾಲೆನ್ಸ್ಡ್ ಸೌತ್ ಇಂಡಿಯನ್ ಡಯಟ್ ಏನು ಸಜೆಸ್ಟ್ ಮಾಡ್ತೀರಾ ಒಂದು ಪ್ರೆಗ್ನೆಂಟ್ ವುಮೆನ್ಗೆ? ನಮ್ಮ ಸೌತ್ ಇಂಡಿಯಾದಲ್ಲಿ ಮೇನ್ ಸ್ಟೇಪಲ್ ಫುಡ್ ಈಸ್ ರೈಸ್. ಓಕೆ. ಸೊ ದ ಮೇಜರ್ ಮಿಸ್ಟೇಕ್ ಏನು ಮಾಡೋದು ಅಂತಂದರೆ ಎಲ್ಲರೂ ದೇ ಈಟ್ ರೈಸ್ ಫಾರ್ ಆಲ್ 3 times. ಆವಾಗ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ. ಹಾಗಂತ ವಿ ಆರ್ ನಾಟ್ ಅಗೇನ್ಸ್ಟ್ ಈಟಿಂಗ್ ರೈಸ್, ತಿನ್ನಬೇಕು, ಆದರೆ ಇನ್ ಬ್ಯಾಲೆನ್ಸ್ಡ್ ಮಾಡ್ರೇಷನಲ್ಲಿ ತಿನ್ನಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ಡ್ ಸೌತ್ ಇಂಡಿಯನ್ ಡಯಟ್ ಅಂದರೆ ಫಸ್ಟ್ ಆಫ್ ಆಲ್ ನಾವೀಗ ಪ್ರೆಗ್ನೆನ್ಸಿನಲ್ಲಿ ಹೇಗಿರಬೇಕು ಅವರ ಪ್ಲೇಟ್ ಅಂತ ಕನ್ಸಿಡರ್ ಮಾಡಿದರೆ ಅಬೌಟ್ 50% ಆಫ್ ದ ಪ್ಲೇಟಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಸ್ಪ್ರೌಟ್ಸ್ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 25%ನಲ್ಲಿ ಕಾರ್ಬೋಹೈಡ್ರೇಟ್, ದೆನ್ ನೆಕ್ಸ್ಟ್ 25%ಅಲ್ಲಿ ಪ್ರೋಟೀನ್ಸ್.
ಸೊ ಈ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅಂತ ಬಂದಾಗ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮೇಯ್ನ್ ನಾವೇನು ಹೇಳ್ತೀವಿ, ಪಾಲಕ್ ಸೊಪ್ಪು ಇರ್ಬೋದು, ಮೆಂತೆ ಸೊಪ್ಪು ಆ್ಯಂಡ್ ಈವನ್ ನುಗ್ಗೆ ಸೊಪ್ಪು ಎಲ್ಲ, ಈ ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್. ನುಗ್ಗೆ ಸೊಪ್ಪು ಇಸ್ ಕನ್ಸಿಡರ್ಡ್ ಟು ಬಿ ಎ ಸೂಪರ್ ಫುಡ್ ಅಲ್ವಾ? ಸೂಪರ್ ಫುಡ್, ಎಸ್. ಬಟ್ ಅದು ಕೂಡ ಇನ್ ಮಾಡ್ರೇಷನ್, 1/2 ಕಪ್ ಟು 1 ಕಪ್ ಜಸ್ಟ್ ದ ಲೀವ್ಸ್, ಅದ್ರದ್ದು ಬಾರ್ಕ್ ಮತ್ತು ಕೊಂಬೆದು ಬ್ರಾಂಚಸ್ ಆಗಲಿ ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಆ್ಯಂಡ್ ದ ಸೀಡ್ಸ್, ಜಸ್ಟ್ ದ Only the leaves, seeds and fruit. ಓನ್ಲಿ ದ ಲೀವ್ಸ್ ಶುಡ್ ಬಿ ಯೂಸ್ಡ್, ಅದೊಂದೇನೆ. ಸೊ ಫ್ರೂಟ್ಸ್ ಅಂತ ಅಂದರೆ ಸೀಸನಲ್ ಫ್ರೂಟ್ಸ್ ಅದೆಲ್ಲನೂ ಮ್ಯಾಂಗೋ ಎಲ್ಲ ತಿನ್ಬೋದು. ಸ್ವಲ್ಪ ಕಮ್ಮಿನಲ್ಲಿ. ಆ್ಯಂಡ್ ಡಯಾಬಿಟಿಕ್ ಇದ್ದಾಗ ವಿ ಸಜೆಸ್ಟ್ ನಾಟ್ ಟು, ಎಲ್ಲ ಮಾಡರೇಷನಲ್ಲಿ. ಅದು ಜೆಸ್ಟೇಷನಲ್ ಡಯಾಬಿಟಿಕ್ ಇದ್ದಾಗ ಅವ್ರಿಗೆ ತಿನ್ನಬಾರ್ದು. ಇಟ್ ಹ್ಯಾಸ್ ಹೈ ಶುಗರ್ಸ್, ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ. ದೆನ್ ಕಮಿಂಗ್ ಟು ಪ್ರೋಟೀನ್ಸ್, ಬೇರೆ ಈಗ ವೆಜಿಟೇರಿಯನ್ಸ್ ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ಗೆ ಬೇರೆ ಬೇರೆ ಸೋರ್ಸ್ ಆಫ್ ಪ್ರೋಟೀನ್ಸ್, ಮೇ ಇಟ್ ಬಿ ಎಗ್ ಇರ್ಬೋದು, ದೆನ್ ಪನ್ನೀರ್ ಆ್ಯಂಡ್ ಸ್ಪ್ರೌಟ್ಸ್ ಇದೆಲ್ಲನೂ ಹೇಳ್ತೀವಿ, ಟೋಫು, ಆಲ್ ದೀಸ್ ಥಿಂಗ್ಸ್. ದೆನ್ ಕಾರ್ಬೋಹೈಡ್ರೇಟ್ ಪಾರ್ಟ್ ಅಂತ ಅಂದರೆ ರೈಸ್, ರಾಗಿ, ಇಡ್ಲಿ, ದೋಸೆ ಎಲ್ಲನೂ, ಬಿಕಾಸ್ ಇಡ್ಲಿ ದೋಸೆ ಅಂತೂ ಸ್ಟೇಪಲ್ ಫುಡ್ ಎಲ್ಲರೂ ತಿಂತಾರೆ. ಸೊ ವಿ ಕ್ಯಾನ್ ಇನ್ಕ್ಲೂಡ್ ಆಲ್ ದೀಸ್ ಥಿಂಗ್ಸ್ ಅಲಾಂಗ್ ವಿತ್ ದಿಸ್ 3 liters ಆಫ್ ವಾಟರ್ ಪರ್ ಡೇ ಕುಡಿಲೇಬೇಕು. ಇಟ್ಸ್ ಎ ಮಸ್ಟ್ ಆ್ಯಂಡ್ ಶುಡ್ ಪಾರ್ಟ್. 3 ಲೀಟರ್ಸ್ಗಿಂತ ಜಾಸ್ತಿನೂ ಕುಡಿಬೋದು ಡೆಫಿನೆಟ್ಲಿ. ಬಟ್ ನೀವು ಯೂಶಲಿ ನಾನು ಕೇಳಿರೋ ಪ್ರಕಾರ ನಿಮ್ಗೆ ಎಷ್ಟು ಕುಡಿಬೇಕು ಅನ್ಸುತ್ತೋ ಅಷ್ಟು ಕುಡೀರಿ, ಬಟ್ 3 liters ಇಸ್ ಎ ಮಸ್ಟ್. ಇನ್ನೂ ಜಾಸ್ತಿ ಕುಡಿಬೇಕು ಅಂದರೆ ವೆಲ್ ಆ್ಯಂಡ್ ಗುಡ್. ದಟ್ಸ್ ದ ಪ್ಲ್ಯಾನ್. ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವಕ್ಯಾಡೋ ಆ ಥರ ಎಲ್ಲ ಸೂಪರ್ ಫುಡ್ಸ್ ಇರುತ್ತಲ್ವ, ನಮ್ಮ ಸೌತ್ ಇಂಡಿಯನ್ ಸೂಪರ್ ಫುಡ್ಸ್ ಅಂತ ಯಾವ್ದಿದೆ? ಎಸ್, ಈಗ ಹೇಗಾಗಿದೆ ಅಂದರೆ ನಮ್ಮ ಜನ್ರೇಷನಲ್ಲಿ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಸಿಗುವಂಥದ್ದು ಇದು, ನಾವು ಬರೀ ಕ್ವಿನೋವಾ, ಚಿಯಾ ಸೀಡ್ಸ್, ನಾವು ಇದನ್ನೆಲ್ಲ ಯೂಸ್ ಮಾಡಿದರೆ ಮಾತ್ರ ವಿ ಆರ್ ಟೇಕಿಂಗ್ ಆಲ್ ದ ಸೂಪರ್ ಫುಡ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಬಟ್ ಇದರಿಂದ ನಾವು ನಮ್ಮ ಇಂಡಿಯನ್ ಸೂಪರ್ ಫುಡ್ಸನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಎ ಲಾಟ್ ಆಫ್ ಆಪ್ಷನ್. ಏನಂದರೆ ಫಸ್ಟ್ ಇಸ್ ರಾಗಿನ ನಾವು 1 or 2 ಮೀಲ್ಸ್ನಲ್ಲಿ ಪರ್ ಡೇ ಇನ್ಕ್ಲೂಡ್ ಮಾಡಲೇಬೇಕು. ಸೊ ಏನಂತ ಅಂದರೆ ಇಟ್ ಈಸ್ ಅ ರಿಚ್ ಸೋರ್ಸ್ ಆಫ್ ಐರನ್, ಕ್ಯಾಲ್ಶಿಯಮ್, ಫೈಬರ್ ಎಲ್ಲನೂ ಇರೋದ್ರಿಂದ ರಾಗಿ ಈಸ್ ಎಸೆನ್ಷಿಯಲ್. ಅದನ್ನು ಬಿಟ್ಟರೆ ಗ್ರೌಂಡ್ ನಟ್, ಕಡಲೆಕಾಯಿ, ನಾವು ಅದನ್ನು ವೆರಿ ಗುಡ್ ಸೋರ್ಸ್. ಎಸ್, ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಡಯೆಟ್ನಲ್ಲಿ. ಇದನ್ನು ಬಿಟ್ಟು ಈವನ್ ಜೋವರ್ ಆ್ಯಂಡ್ ಅದರ್ ಮಿಲೆಟ್ಸ್ ಎಲ್ಲನೂ ಸಿರಿಧಾನ್ಯಗಳು ಮಾಡಬೇಕು. ಮತ್ತು ಅಗೇನ್ ಆಲ್ ಸೊಪ್ಪುಗಳು, ತರಕಾರಿಗಳು, ಮತ್ತು ಬನಾನಾ, ಬಾಳೆಹಣ್ಣಲ್ಲಿ ತುಂಬ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಇದು ಪೊಟ್ಯಾಷಿಯಮ್ ಎಲ್ಲ ಇದೆ. ದೆನ್ ಆಮ್ಲ, ಎಸ್, ಹೈ ಸೋರ್ಸ್ ಆಫ್ ವೈಟಮಿನ್ ಸಿ ಇದೆ. ಅದನ್ನು ಬಿಟ್ಟರೆ ಟರ್ಮರಿಕ್, ಅರಿಶಿನ ಮತ್ತು ಜಿಂಜರ್, ಶುಂಠಿ, ಆದಷ್ಟು ಎವ್ರಿ ಡೇ ಡಯಟ್ನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಬೇಕು. ಅದನ್ನು ಬಿಟ್ಟರೆ ಡ್ರೈ ಫ್ರೂಟ್ಸ್, ವಾಲ್ನಟ್ ಇರ್ಬೋದು, ಡೇಟ್ಸ್ ಇರ್ಬೋದು, ಮತ್ತು ಈವನ್ ಆಲ್ಮಂಡ್ಸ್, ಡೆಫಿನೆಟ್ಲಿ ಅದನ್ನೆಲ್ಲನೂ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಇದನ್ನು ಬಿಟ್ಟು ನೆಕ್ಸ್ಟು ಎಗ್, ಪನ್ನೀರ್ ಆ್ಯಂಡ್ ಮೀಟಲ್ಲಿ ಈಗ ನಾನ್ ವೆಜಿಟೇರಿಯನ್ ಸೈಡ್ ಅಂತ ಹೋದಾಗ ಅದರಲ್ಲಿ ಬರೋದು ಎಗ್ ಈಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್, ಎಸ್ಪೆಷಲಿ ಎಗ್ ವೈಟ್ ಅಂತ ಸಜೆಸ್ಟ್ ಮಾಡ್ತೀವಿ. ದೆನ್ ಕಮ್ಸ್ ಚಿಕನ್, ಅದನ್ನು ಅವರು ಇನ್ ಮಾಡ್ರೇಷನ್. ವೈಟ್ ಮೀಟ್ ಇರೋದು ಜಾಸ್ತಿ ಸಜೆಸ್ಟ್ ಮಾಡ್ತೀರಾ, ಬಟ್ ರೆಡ್ ಮೀಟ್ ಇರೋದನ್ನ ಕಮ್ಮಿ ಸಜೆಸ್ಟ್ ಮಾಡ್ತೀರಾ. ದೆನ್ ಫಿಶ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಆಮೇಲೆ ಇದು ಕಾರ್ಡ್ ಲಿವರ್ ಆಯಿಲ್ ಅವೆಲ್ಲ ತಗೊಳೋದು ಒಳ್ಳೇದಾ? ಎಸ್, ಒಮೆಗಾ 3 ರಿಚ್ ಕಾರ್ಡ್ ಲಿವರ್. ಒಮೆಗಾ 3 ಫಾರ್ ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ ತುಂಬಾನೇ ಒಳ್ಳೇದು. ಸೊ ಅದನ್ನು ಕೂಡ ಸಜೆಸ್ಟ್ ಮಾಡ್ತೀನಿ. ಬಟ್ ವೆಜಿಟೇರಿಯನ್ಸ್ಗೆ ಆದರೆ ವಾಲ್ನಟ್ ಸಜೆಸ್ಟ್ ಮಾಡ್ತೀರಾ? ಎಸ್, ವೆಜಿಟೇರಿಯನ್ಸ್ ಏನಾಗುತ್ತೆ ಅಂದರೆ ಅವ್ರು ಏನು ಅನ್ಕೊಂತಾರೆ, ಅಷ್ಟು ಹೆಚ್ಚಾಗಿ ಪ್ರೋಟೀನ್ಸ್ ಇರುವಂಥ ಸೋರ್ಸಸ್ ಯಾವುದು ವೆಜಿಟೇರಿಯನ್ ಡಯಟಲ್ಲಿ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ಇಟ್ಸ್ ದೇರ್, ಆದರೆ ನಾವು ಆ ವೆರೈಟಿನ ವಿ ಲ್ಯಾಕ್ ದ ವೆರೈಟಿ. ಎಲ್ಲದನ್ನು ಒಟ್ಟಿಗೆ ಕಂಬೈನ್ ಮಾಡಿದಾಗ ಡೆಫಿನೆಟ್ಲಿ ನಾನ್ ವೆಜಿಟೇರಿಯನ್ ಸೋರ್ಸ್ಗಿಂತ ಸ್ವಲ್ಪ ಕಮ್ಮಿನೇ ಇದೆ, ಬಟ್ ಡೆಫಿನೆಟ್ಲಿ ಇಟ್ಸ್ ದೇರ್. ಆಲ್ ಡ್ರೈ ಫ್ರೂಟ್ಸ್ ಆಗಲಿ, ಟೋಫು, ಪನ್ನೀರ್, ಸ್ಪ್ರೌಟ್ಸ್, ಮೇನ್ ಇದೆಲ್ಲದೂ ಮಾಡೋದೇನಂತ ಅಂದರೆ ದಾಲ್. ವಿ ಮಿಸ್ ದಾಲ್. ಎಲ್ಲನೂ ಪ್ರತಿಯೊಂದು ಬೇಳೆಕಾಳುಗಳು ಡೈಲಿ ಫುಡ್ಡಲ್ಲಿ ಇರಲೇಬೇಕು. ಸೊ ಡಾಕ್ಟರ್ ವಿಶಾಖ ಅವರೇ, ವಾಟ್ ಈಸ್ ಗರ್ಭ ಸಂಸ್ಕಾರ? ಈಗ ಮಾಡರ್ನ್ ಮೆಡಿಸಿನ್ಗೆ ಏನು ರಿಲೆವೆನ್ಸ್ ಇದೆ ಅದರದ್ದು? ಗರ್ಭ ಸಂಸ್ಕಾರ ಅಂದರೆ ಇಟ್ ಈಸ್ ಕಾನ್ಷಿಯಸ್ ಪೇರೆಂಟಿಂಗ್ ಅಂತ ಅರ್ಥ. ಸೊ ಗರ್ಭ ಅಂದರೆ ಊಂಬ್, ಗರ್ಭಕೋಶ. ದೆನ್ ಸಂಸ್ಕಾರ ಅಂದರೆ ಕಲ್ಚರ್. ಇದೊಂಥರ ಏನು ಹೇಳ್ತೀವಿ ಅಂದರೆ ನಾವು ನಮ್ಮ ಏನ್ಷಿಯಂಟ್ ವೇದಿಕ್ ನಾಲೆಜ್ ಎಲ್ಲ ಏನಿದೆ, ಸ್ಪಿರಿಚುಯಾಲಿಟಿ ಏನಿದೆ, ಅದನ್ನೆಲ್ಲ ಥ್ರೂ ಔಟ್ ದಿಸ್ ಪ್ರೆಗ್ನೆನ್ಸಿ ಜರ್ನಿ ಆಫ್ 9 months ಏನಿದೆ ಆವಾಗಲೇ ನಾವು ಮಗುಗೆ ಅದನ್ನು ಇಂಪಾರ್ಟ್ ಮಾಡ್ತಾ ಬರುವಂಥದ್ದೇನೆ ಈ ಗರ್ಭ ಸಂಸ್ಕಾರ ಅಂತ. ಸೊ ಇಟ್ ಹ್ಯಾಸ್ ಸೋ ಮೆನಿ ಪಾಸಿಟಿವ್ ವ್ಯಾಲ್ಯೂಸ್. ನಮ್ಮ ತುಂಬ ಹಿಂದೆ ಇರೋವಂಥ ವೇದಿಕ್ ಟೈಮಿಂದನೇ ಇದನ್ನು ಆಲ್ ದೀಸ್ ಫ್ಯಾಕ್ಟ್ಸ್ ಆರ್ ಪ್ರೂವನ್.
ಏನಂತ ಹೇಳ್ತಾರೆ ಅಂದರೆ ಎ ಕಾಮ್ ಮದರ್ ಯಾರಿರ್ತಾರೆ ದೇ ಲೀಡ್ ಟು ಎ ಹೆಲ್ದಿ ಬೇಬಿ. ದಿಸ್ ಇಸ್ ದ ಟೋಟಲ್ ಒಂದು ಜಿಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಈಗ ಮಾಡರ್ನ್ ಮೆಡಿಸಿನಲ್ಲಿ ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ ನಾವು ಮದರ್ದು ವೆಯ್ಟ್ ಗೇನ್ ಹೇಗಿದೆ, ಮಗುದು ಹೇಗಿದೆ ಅಂತ ಎಲ್ಲ ಬರೀ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಫಿಸಿಕಲ್ ಗ್ರೋತ್. ಸ್ಕ್ಯಾನ್ಸ್ ಆಯಿತಾ, ರಿಪೋರ್ಟ್ಸ್ ಆಯಿತಾ, ಸಪ್ಲಿಮೆಂಟ್ಸ್ ತೊಗೊತಾ ಇದ್ದಾರಾ, ಎಲ್ಲ ಚೆನ್ನಾಗಿದೆಯಾ ಅಂತ. ಬಟ್ more important than is nurturing of the soul. So this is the main concept of Garbha Sanskar. ಸೊ ಮೆಂಟಲ್ ಸ್ಪೇಸು ಮತ್ತು ಮೆಂಟಲ್ ವೆಲ್ಬೀಯಿಂಗ್ ತುಂಬ ಇಂಪಾರ್ಟೆಂಟ್. ತುಂಬಾನೇ ಇಂಪಾರ್ಟೆಂಟ್. ಸೊ ಆಂಕ್ಷಿಯಸ್ ಮದರ್ ಇದ್ದರೆ Yeah. ಸ್ಟ್ರೆಸ್ ಹಾರ್ಮೋನ್ ಅಥವಾ ಕಾರ್ಟಿಸೋಲ್ ಹಾರ್ಮೋನ್ಸ್ ಎಲ್ಲ ಬೇಬಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಡೆಫಿನೆಟ್ಲಿ. ಸೊ ಹೇಗೆ ಅಂತಂದರೆ ಕ್ರಾನಿಕ್ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಲೆವೆಲ್ ಮದರ್ದು ಬ್ಲಡ್ಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದು ಪ್ಲಾಸೆಂಟಾ ಕ್ರಾಸ್ ಆಗಿಬಿಟ್ಟು ದಟ್ ವಿಲ್ ಗೆಟ್ ಟ್ರಾನ್ಸ್ಫರ್ ಟು ದ ಬೇಬಿ. ಆವಾಗ ಬೇಬಿದು ನ್ಯೂರಲ್ ಡೆವಲಪ್ಮೆಂಟ್ ಸ್ವಲ್ಪ ಹ್ಯಾಂಪರ್ ಆಗುತ್ತೆ. ಆ್ಯಂಡ್ ಮೇಯ್ನ್ಲಿ ಇಟ್ ವಿಲ್ ಅಫೆಕ್ಟ್ ದ ಎಮೋಷನಲ್ ಬ್ಯಾಲೆನ್ಸ್ ಯಾವುದಿದೆ ಮತ್ತು ಡಿಸಿಷನ್ ಮೇಕಿಂಗ್ ಯಾವುದು ಪಾರ್ಟ್ ಆಫ್ ದ ಬ್ರೈನ್ ಇದೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕಾರ್ಟಿಸಾಲ್ಸ್ ಮಾತ್ರ ಅಲ್ಲ, ಆಕ್ಸಿಟೋಸಿನ್ಸ್ ಕೂಡ ಪಾಸ್ ಆಗುತ್ತಾ? ಯಾ ಫೀಟಲ್ ಬ್ರೈನಿಂದ ಸಿಗ್ನಲ್ ಬರುತ್ತೆ. ಆವಾಗ ಮದರ್ದು ಬ್ರೈನಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಸೊ ಇದು ಹೇಗೆ ಅಂತಂದರೆ ನಮ್ಮ ಪ್ರೆಸೆಂಟ್ ಜನ್ರೇಷನ್ನಲ್ಲಿ ಮದರಲ್ಲಿ ಎಲ್ಲನೂ ಕ್ರೈಟೀರಿಯಾ ನಾರ್ಮಲ್ ಇದ್ದರೂ ಕೂಡ ದೇ ಆರ್ ವೆರಿ ಆ್ಯಂಕ್ಷಿಯಸ್ ಅಬೌಟ್ ಪ್ರೆಗ್ನೆನ್ಸಿ. ಒಂದೊಂದು ಸ್ಟೇಜಲ್ಲೂ ಹೇಗಿರಬೇಕು ಅಂತ ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೆಕ್ಸ್ಟು ಮಗು ಹುಟ್ಟಿದ ಮೇಲೆ ಮಗುವಿಗೆ ತುಂಬಾ ಆಂಗ್ಸೈಟಿ ಡಿಸಾರ್ಡರ್ ಇರ್ಬೋದು, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಇರೋದು, ಈ ಥರ ಎಲ್ಲ ಕೇಸಸ್ ಎಲ್ಲ ಬರ್ತಾ ಇದೆಯಲ್ಲ, ಇದೆಲ್ಲದಕ್ಕೂ ಪ್ರಿವೆನ್ಷನ್ ಇಸ್ ದ ಕೀ ಅಂತ ನಾವು ತಗೊಂಡ್ರೆ ದಟ್ ಈಸ್ ಗರ್ಭ ಸಂಸ್ಕಾರ. ತುಂಬ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಎಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ 9 ಮಂತ್ಸಲ್ಲಿ ಮಗುದು ಬ್ರೈನ್ ಡೆವಲಪ್ಮೆಂಟ್ ಹೇಗಾಯಿತು ಅಂತ. ಸೊ ದ ಕೀ ಪಾಯಿಂಟ್ಸ್ ನಾವೇನು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಅಂದರೆ, ಫಸ್ಟ್ ಥಿಂಗ್ ಇಸ್ ಪಾಸಿಟಿವ್ ಥಿಂಕಿಂಗ್. ಮದರ್ ಏನು ಥಿಂಕ್ ಮಾಡ್ತಾರೆ, ಏನು ಫೀಲ್ ಮಾಡ್ತಾರೆ, ಏನು ವರ್ಡ್ಸ್ ಮಾತಾಡ್ತಾರೆ, ಎಂಥ ಎನ್ವೈರ್ನ್ಮೆಂಟಲ್ಲಿ ಇದ್ದಾರೆ, ಅದೆಲ್ಲನೂ ಮಗುವಿನ ಗ್ರೋತನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಬರುತ್ತೆ. ಸೊ ದೇ ಶುಡ್ ಥಿಂಕ್ ಇನ್ ಎ ಪಾಸಿಟಿವ್ ವೇ. ಮತ್ತು ಆದಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಪ್ರೇಯರ್ ಮಾಡಲಿ, ಮೆಡಿಟೇಷನ್. ಈಗ ಯಾವ ಥರ ಪ್ರಾಕ್ಟೀಸಸ್ಸು ಮಾಡಬೇಕು ಗರ್ಭ ಸಂಸ್ಕಾರದಲ್ಲಿ, ಯಾವ ಪೋರ್ಷನ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೇಕು? ಎಸ್, ಒನ್ ಇಸ್ ಫಸ್ಟ್ ಥಿಂಗ್ ಇಸ್ ಟಾಕಿಂಗ್ ಟು ದ ಬೇಬಿ. ನಮ್ಮ ಈ ಮಾಡರ್ನ್ ಮೆಡಿಸಿನಲ್ಲೂ ಏನಂತ ವಾಟ್ ವಿ ರೀಡ್ ಈಸ್, ವಾಟ್ ವಿ ನೋ ಈಸ್, ಪ್ರತಿಯೊಂದು ಮಗುಗೂ ಅರೌಂಡ್ 20 ವೀಕ್ಸ್ ಅಂದರೆ 5th ಮಂತಲ್ಲಿ ಸ್ವಲ್ಪ ಕಿವಿ ಕೇಳೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಮ್ಯೂಸಿಕ್ ಎಲ್ಲನೂ ಕೇಳ್ತಾ ಹೋಗುತ್ತೆ ಅಂತ. ಅದು ಎಷ್ಟು ಚೆನ್ನಾಗಿ ಈಗ ಅಂದರೆ ಅಲ್ಟ್ರಾಸೌಂಡು ಎಲ್ಲ ಇದೆ, ಪಾಪುದು ಇಯರ್ ಡೆವಲಪ್ಮೆಂಟು ಎಲ್ಲ ಈಗಿದೆ. ಹಳೆ ಕಾಲದಲ್ಲಿ ಈ ಟೆಕ್ನಾಲಜಿ ಇಲ್ಲದೆ ಇದ್ರೂ ಕರೆಕ್ಟಾಗಿ 5th ಮಂತ್ಗೆ ಆ ಪಾಪು ಜೊತೆ ಮಾತಾಡಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಹಳೆ ಇದರಲ್ಲಿ. ಸೊ ಹೇಗಾಗುತ್ತೆ ಅಂತಂದರೆ 20 ವೀಕ್ಸ್ ಅದಾದರೆ 24 ವೀಕ್ಸ್, 24, 26, 6th ಮಂತಿಂದ ಅದಕ್ಕೆ ಕಂಪ್ಲೀಟಾಗಿ ಅರ್ಥ ಆಗೋಕ್ಕೆ ಶುರುವಾಗುತ್ತೆ ಪ್ರತಿಯೊಂದು ವರ್ಡ್ಸ್ನು. ಇಟ್ ವಿಲ್ ರೆಕಗ್ನೈಸ್ ಮದರ್ಸ್ ವಾಯ್ಸ್ ಏನು ಅಂತ. ಸೊ ಹಾಗಾಗಿ ಮಗು ಜೊತೆ ಮಾತಾಡೋದು ತುಂಬ ಇಂಪಾರ್ಟೆಂಟ್. ಮದರು ಮಾತಾಡಬೇಕು, ಪ್ಲಸ್ ಹಸ್ಬೆಂಡ್ ಆ್ಯಂಡ್ ಈವನ್ ದ ಫ್ಯಾಮಿಲಿ ಮೆಂಬರ್ಸ್. ಅವಾಗಿಂದನೇ ಆ ಮಗುಗೆ ಒಂದು ಇಟ್ ವಿಲ್ ಸ್ಟಾರ್ಟ್ ಫೀಲಿಂಗ್ ಸೇಫ್ ಇನ್ಸೈಡ್ ದ ವೂಮ್. ಮತ್ತು ಒಂದು ವೆರಿ ಗುಡ್ ಕನೆಕ್ಷನ್ ಫ್ಯಾಮಿಲಿ ಬಾಂಡ್ ಬರ್ತಾ ಹೋಗುತ್ತೆ. ದಿಸ್ ಫಾರ್ಮ್ಸ್ ಒನ್ ಆಫ್ ದ ಮೇಜರ್ ಪಾರ್ಟ್ ಆಫ್ ಗರ್ಭ ಸಂಸ್ಕಾರ. ಸೊ ಮಗು ಜೊತೆ ಮುಂಚೆಯಿಂದನೇ ಬಾಂಡ್ ಬರುವಂಥದ್ದು. ಮತ್ತು ಇನ್ನೊಂದು ಸಿಂಪಲ್ ಥಿಂಗ್ ಏನಂತ ಅಂದರೆ, ಮಗುಗೆ ಯಾವಾಗಲೂ ಅದು ತಾಯಿದು ಹಾರ್ಟ್ ಬೀಟ್ ಹತ್ತಿರ ಇರುತ್ತಲ್ಲ, ಹೊಟ್ಟೆನಲ್ಲೇ ಕೇಳಿಸ್ಕೊತಾ ಇರುತ್ತೆ. ಇಟ್ ವಿಲ್ ಬಿ ಲೈಕ್ ದಟ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಬರ್ತಿದ್ರೆ ದಟ್ ವಿಲ್ ಬಿ ಎ ಲಲ್ಲಬಿ ಫಾರ್ ದ ಬೇಬಿ. ಅದು ಮಲ್ಕೊಂಡಿರುತ್ತೆ. ಬಟ್ ಎಸ್, ತುಂಬ ಚೆನ್ನಾಗಿ ಅದು ಕೇಳಿಸ್ಕೊಂಡು ಅದೇ ಮೊನೋಟನಸ್ ಆಗಿ ನಡೀತಾ ಇರುತ್ತೆ. ಬಟ್ ಯಾವಾಗ ಮದರ್ ತುಂಬ ಆ್ಯಂಕ್ಷಿಯಸ್ ಆಗ್ತಾಳಲ್ಲ, ಆವಾಗ ಬೇಬಿಗೆ ಏನಾಗುತ್ತೆ, ಇಟ್ ವಿಲ್ ಫೀಲ್ ದಟ್ ಇನ್ಕ್ರೀಸ್ ಇನ್ ದ ಹಾರ್ಟ್ ರೇಟ್ ಇರೋದು, ಏನೋ ಟೆನ್ಷನ್ ಆಗಿದೆ ಅಂತ. ದಟ್ ಎನ್ವೈರ್ನ್ಮೆಂಟ್ ವಿಲ್ ಚೇಂಜ್ ಫಾರ್ ದ ಬೇಬಿ. ಸೊ ಈ ರೀತಿಯಾಗಿ ಮೇಯ್ನ್ಲಿ ನಾವೇನಂತ ಹೇಳ್ತೀವಿ, ಎಪಿಜೆನೆಟಿಕ್ಸಲ್ಲಿ ಮಗುದು ಯಾವುದೇ ಒಂದು ಕ್ಯಾರೆಕ್ಟರ್ ಇದ್ದರೂ ಕೂಡ ಅರೌಂಡ್ 50% ಆಫ್ ಇಟ್ ಇಸ್ ಫ್ರಮ್ ಜೀನ್ಸ್. ಇನ್ನು 50% ಇಟ್ ಡಿಪೆಂಡ್ಸ್ ಆನ್ ದ ಎನ್ವೈರ್ನ್ಮೆಂಟ್ ಇನ್ಸೈಡ್ ದ ವೂಂಬ್. ಸೊ ಅದು ಮಾಡಿಫೈಯಬಲ್ ಫ್ಯಾಕ್ಟರ್ ನಮ್ಮ ಕೈಯಲ್ಲೇ ಇರುತ್ತೆ. ಪ್ರೆಗ್ನೆಂಟ್ ಆಗಿದ್ದಾಗ ಹೇಗಿರ್ತಾರೆ ಅದ್ರ ಮೇಲೆ ಪಾಸಿಟಿವ್ ಜೀನ್ಸ್ ಆನ್ ಆಗುತ್ತಾ ಆಫ್ ಆಗುತ್ತಾ ಅಂತ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ಪಾಸಿಟಿವ್ ಮದರ್, ಒಂದು ಕಾಮ್ ಆ್ಯಂಡ್ ಹ್ಯಾಪಿ ಮದರ್ ಇದ್ದರೆ ಕಾಮ್ ಆ್ಯಂಡ್ ಹ್ಯಾಪಿ ಬೇಬಿ ಬರುತ್ತೆ. ಸೊ ಮಗು ಕೂಡ ಈವನ್ ಆಫ್ಟರ್, ಸೊ ಇನ್ನೊಂದು ಏನು ಹೇಳ್ತೀವಿ ಅಂತಂದರೆ, ಈವನ್ ಗೋ ಆನ್ ಲಿಸ್ನಿಂಗ್ ಟು ಸೂದನಿಂಗ್ ಮ್ಯೂಸಿಕ್ ಇರ್ಬೋದು, ಪ್ರೇಯರ್ಸ್ ಇರ್ಬೋದು, ಚಾಂಟಿಂಗ್ ಇರ್ಬೋದು, ಇದನ್ನೆಲ್ಲ ಮಾಡ್ತಾ ಹೋಗಿ. ಮತ್ತು ಡೈಲಿ ಬೆಡ್ ಟೈಮ್ ರೊಟೀನ್ ಒಂದು ಇಟ್ಕೊಳ್ಳಿ, ಸೇಮ್ ಸಾಂಗನ್ನು ಕೇಳ್ತಾ ಹೋಗಿ ಡೈಲಿ. ಅದನ್ನು ನೆಕ್ಸ್ಟ್ ಮಗು ಹುಟ್ಟಿದಾಗ ಗಲಾಟೆ ಮಾಡುವಾಗ ಅಳುವಾಗ ಹಾಕಿದರೆ ಇಟ್ ವಿಲ್ ಕಾಮ್ ಡೌನ್ ಫಾಸ್ಟರ್. ಇದೆಲ್ಲನೂ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ಆಫ್ ಗರ್ಭ ಸಂಸ್ಕಾರ. ಇನ್ನೂ ತುಂಬಾ ಇದೆ. ದಿಸ್ ಇಸ್ ದ ಪ್ರಿಲಿಮಿನರಿ ಪಾರ್ಟ್. ಸೊ 50% ನಿಮ್ಮ ಎಕ್ಸಸೈಸಸ್ಸಿಂದ ಹೆಲ್ಪ್ ಮಾಡುತ್ತೆ,
ಇನ್ 50% ನಿಮ್ಮ ಮೆಂಟಲ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಡೆಫಿನೆಟ್ಲಿ ಯಾ. ಮೈಥಾಲಜಿಕಲಿ ಯಾವುದಾದ್ರೂ ಗರ್ಭ ಸಂಸ್ಕಾರ ರಿಲೇಟೆಡ್ ಎಕ್ಸಾಂಪಲ್ಸ್ ಏನಾದರೂ ಇದೆಯಾ? ಯಾ. ಸೊ ನಾವು ಮಹಾಭಾರತ ಟೈಮ್ ಕನ್ಸಿಡರ್ ಮಾಡಿದರೆ ಆವಾಗ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಹೋಗಿದ್ದು ಎಲ್ಲರಿಗೂ ವಿಷಯ ಗೊತ್ತು. ಆಮೇಲೆ ಚಕ್ರವ್ಯೂಹ ಒಳಗೆ ಹೋಗಿ ಮತ್ತೆ ವಾಪಸ್ ಬರೋದಕ್ಕೆ ಗೊತ್ತಾಗಿಲ್ಲ ಅಂತ. ಬಟ್ ವಾಟ್ ಈಸ್ ದ ಸೈನ್ಸ್ ಬಿಹೈಂಡ್ ಇಟ್? ಹೇಗೆ ಗೊತ್ತಾಯಿತು ಅಷ್ಟು ಚಿಕ್ಕ ಹುಡುಗಂಗೆ ಒಳಗೆ ಹೋಗೋಕ್ಕೆ ಅಂತ ಅಂದರೆ, ಇಫ್ ಯು ಗೋ ಬ್ಯಾಕ್ ಇನ್ ಟೈಮ್, ಅಭಿಮನ್ಯು ಅವರ ತಾಯಿ ಸುಭದ್ರನ ಹೊಟ್ಟೆಯೊಳಗೆ ಪ್ರೆಗ್ನೆಂಟ್ ಆಗಿದ್ದಾಗ ಕೃಷ್ಣ ತಂಗಿ ಸುಭದ್ರ, ಸೊ ಅವ್ರು ಹಿ ವಿಲ್ ಗೋ ಆನ್ ಎಕ್ಸ್ಪ್ಲೈನಿಂಗ್ ಹೇಗೆ ಚಕ್ರವ್ಯೂಹ ಅಂದರೆ ಏನು, ಅದ್ರ ಒಳಗೆ ಹೋಗೋದು ಹೇಗೆ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಸೊ ಒಳಗಿದ್ದಂಥ ಮಗು ಅಭಿಮನ್ಯು ಅದನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಸೊ ಕತೆ ಅರ್ಧದಲ್ಲಿ ಹೇಳುವಾಗಲೇ ಸುಭದ್ರಾಗೆ ನಿದ್ದೆ ಬಂದ್ಬಿಡುತ್ತೆ ಆ್ಯಂಡ್ ಕೃಷ್ಣ ವಿಲ್ ಸ್ಟಾಪ್ ಟೆಲ್ಲಿಂಗ್ ದ ಸ್ಟೋರಿ. ಸೊ ಹಾಗಾಗಿ ಅರ್ಧ ಸ್ಟೋರಿ ಮಾತ್ರ ಅಭಿಮನ್ಯು ಒಳಗೆ ಹೋಗೋದು ಮಾತ್ರ ಗೊತ್ತಿರೋದು. ದೆನ್ ಕೃಷ್ಣ ಕತೆ ಹೇಳೋದು ನಿಲ್ಸಿರೋದ್ರಿಂದ ಹಿ ಡಸಂಟ್ ನೋ ದ ಸೆಕೆಂಡ್ ಪಾರ್ಟ್. ಅದು ಆ ಬ್ರೈನ್ ಫಾರ್ಮೇಷನ್ ಮೆಮೊರಿನಲ್ಲಿ ಟ್ರೇಸ್ ಆಗಿ ಹೇಗೆ ಉಳಿದಿದೆ ಅಂದರೆ, ಆಫ್ಟರ್ ಸೋ ಮೆನಿ ಇಯರ್ಸ್ ವಿತೌಟ್ ಎನಿ ಗೈಡೆನ್ಸ್ ಅವರಿಗೆ ನ್ಯಾಚುರಲ್ ಆಗೇ ಹೇಗೆ ಹೋಗಬೇಕು ಅಂತ ಗೊತ್ತಿತ್ತು. ಎಸ್. ದೆನ್ ಸೆಕೆಂಡ್ ಎಕ್ಸಾಂಪಲ್ ಅಂತ ನೋಡಿದ್ರೆ ಭಕ್ತ ಪ್ರಹ್ಲಾದ. ಯಾ. ಭಕ್ತ ಪ್ರಹ್ಲಾದ ಆ್ಯಕ್ಚುಲಿ ಪ್ರಹ್ಲಾದ ಸನ್ ಆಫ್ ಹಿರಣ್ಯಕಶಿಪು ರಾಕ್ಷಸ ಕ್ಲಾನಲ್ಲಿ ಬಂದಿದ್ದಂತಹ ಕಿಂಗ್. ಬಟ್ ಪ್ರಹ್ಲಾದನ ತಾಯಿ ತುಂಬಾ ಸ್ಪಿರಿಚುವಲ್ ಆಗಿರ್ತಾರೆ. ದೆನ್ ಅವರು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾರದ ಮುನಿಗಳು ಹೇಳಿದಂತಹ ಟೀಚಿಂಗ್ಸ್ ಇದನ್ನೆಲ್ಲ ಕೇಳ್ತಾನೆ ಇರ್ತಾರೆ ಯಾವಾಗಲೂ. ಹಾಗಾಗಿ ಫ್ರಮ್ ದ ಊಮ್ ಪ್ರಹ್ಲಾದ ಬಿಕಮ್ಸ್ ಅ ವೆರಿ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ವಿಷ್ಣು, ವಿಚ್ ಇಸ್ ಎಕ್ಸಾಕ್ಟ್ಲಿ ಅಗೇನ್ಸ್ಟ್ ದ ಕ್ಲಾನ್. ಅವರ ಏನು ಬಂದಿತ್ತು ರಾಕ್ಷಸ ಕ್ಲಾನ್ ಇಂದ ಮತ್ತೆ ದೇವ ಕ್ಲಾನ್ ಇಂದ. ಎಸ್. ಇದರಿಂದ ನಮ್ಗೇನು ಗೊತ್ತಾಗುತ್ತೆ, ದಟ್ ಜೀನ್ಸ್ ಸ್ವಿಚಿಂಗ್ ಆನ್ ಆ್ಯಂಡ್ ಆಫ್, ಪಾಸಿಟಿವ್ ಜೀನ್ಸ್ ಎಲ್ಲನೂ ಮದರ್ನ ಎನ್ವೈರ್ನ್ಮೆಂಟ್ ಹೇಗಿದೆ ಅದ್ರ ಮೇಲೆ ಪಾಸಿಟಿವ್ ಥಿಂಗ್ಸ್ ಬರ್ತಾ ಹೋಗುತ್ತೆ ಅಂತ. ಇವೆರಡು ಮೈಥಾಲಜಿಕಲ್ ರಿಲೇಟೆಡ್ ಆಯಿತು. ರೀಸೆಂಟ್ ಹಿಸ್ಟ್ರಿಲಿ ಏನಾದರೂ ಇದೆಯಾ ಈ ಥರ ಎಕ್ಸಾಂಪಲ್ಸ್? ಎಸ್, ಡೆಫಿನೆಟ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್, ದ ಐರನ್ ಮ್ಯಾನ್ ಆಫ್ ಇಂಡಿಯಾ, ಅವರನ್ನು ನಾವು ಕನ್ಸಿಡರ್ ಮಾಡಿದ್ರೆ ಹಿ ಈಸ್ ಲೈಕ್ ಅವರ ಸ್ಟ್ರೆಂತ್ ಅಂತ ಅಂದರೆ ಇನ್ ದ ವೇ ಆಫ್ ಹಿಸ್ ಥಿಂಕಿಂಗ್ ಇರ್ಬೋದು, ಫ್ರೀಡಮ್ ಮೂವ್ಮೆಂಟ್ಗಾಗಲಿ, ಡಿಸಿಷನ್ ಮೇಕಿಂಗ್ ಆಗಲಿ, ಆಮೇಲೆ ನೇಷನ್ನ ಯುನೈಟ್ ಮಾಡೋದಕ್ಕಾಗಲಿ, ಯಾ, ಆಲ್ ದೀಸ್ ಇದೆಲ್ಲನೂ ಹೇಗೆ ಆಯಿತು ಅಂದರೆ ಬಿಕಾಸ್ ಆಫ್ ಹಿಸ್ ಸ್ಟ್ರಾಂಗ್ ಮದರ್. ಅವರು ಶಿ ವಾಸ್ ವೆರಿ ಡಿಸಿಪ್ಲಿನ್ಡ್, ತುಂಬಾ ಫಿಲಾಸಫಿಕಲ್ ಆಗಿ ಅವರು ಪ್ರತಿಯೊಂದನ್ನು ಕೂಡ ಅವರು ಶಿ ವಾಸ್ ಅ ವೆರಿ ಸ್ಟ್ರಾಂಗ್. ಪ್ರತಿಯೊಂದು ಅವರ ಥಾಟ್ ಪ್ರೋಸೆಸ್ ಆಗಿರ್ಬೋದು, ಅವ್ರು ಹೇಗೆ ಪ್ರೆಗ್ನೆನ್ಸಿ ಜರ್ನಿಲಿದ್ರು ಅದರ ಎಫೆಕ್ಟಿಂದಾಗಿ ಹಿ ಬಿಕೇಮ್ ಎ ಸ್ಟ್ರಾಂಗ್ ಮ್ಯಾನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಸ್ವಾಮಿ ವಿವೇಕಾನಂದ. ಹೌದಾ? ನಾವು ನೋಡಿದ್ದೀವಿ ಹೌ ಇಂಡಿಯನ್ ಹೋಲ್ ಫಿಲಾಸಫಿನೇ ಅವರು ಹಿ ಸ್ಪ್ರೆಡ್ ಅಕ್ರಾಸ್ ದ ಹೋಲ್ ವರ್ಲ್ಡ್ ಅಲ್ಲ, ಅದು ಕೂಡ ಬಿಕಾಸ್ ಆಫ್ ಹಿಸ್ ಮದರ್ ಭುವನೇಶ್ವರಿ ದೇವಿ. ಹೌದಾ? ಇವನ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಕೂಡ ಇದ್ರ ಬಗ್ಗೆ ಕೇಳಿದ್ದೆ. ಎಸ್, ಅವ್ರದ್ದು ಕೂಡ ಬಿಕಾಸ್ ಆಫ್ ಹಿಸ್ ಮದರ್. ಅವರು ಹೇಗಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ, ಎಸ್, ದಟ್ ಡಿಸಿಷನ್ ಮೇಕಿಂಗ್, ಆ ಕರೆಕ್ಟ್ ಟೈಮಲ್ಲಿ ವಾರಲ್ಲಿ ಹೇಗೆ ಏನು ಮಾಡಬೇಕು ಅಂತ ಫಸ್ಟೇ ಪ್ರೀ ಪ್ಲಾನಿಂಗ್ ಎಲ್ಲ ಬಿಕಾಸ್ ಆಫ್ ದ್ಯಾಟ್. ಸೊ ದೀಸ್ ಥಿಂಗ್ಸ್ ಏನು ಹೇಳುತ್ತೆ ಅಂದರೆ ಮದರ್ ಹೇಗಿರ್ತಾರೆ, ಇಟ್ ಹ್ಯಾಸ್ ಎ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ದ ಬೇಬಿ. ಪ್ರೆಗ್ನೆನ್ಸಿ ಜರ್ನಿಲಿ ಫ್ಯಾಮಿಲಿ ಮೆಂಬರ್ಸ್ದು ಮತ್ತು ಹಸ್ಬೆಂಡ್ದು ಏನು ರೋಲ್ ಇರುತ್ತೆ? ಎಸ್, ಮೆಂಟಲ್ ವೆಲ್ಬೀಯಿಂಗ್ ಆಫ್ ಎ ಪ್ರೆಗ್ನೆಂಟ್ ಲೇಡಿ ಅದು ತುಂಬಾ ಇಂಪಾರ್ಟೆಂಟ್. ನಾವು ಇದುವರೆಗೆ ನೋಡಿದಂಥದ್ದು ಅದು ಮೆಂಟಲಿ ಶಿ ಶುಡ್ ಬಿ ಇನ್ ಪೀಸ್, ಎಲ್ಲ ಚೆನ್ನಾಗಿರ್ಬೇಕಂದ್ರೆ ವೆರಿ ಗುಡ್ ಎಮೋಷನಲ್ ಸಪೋರ್ಟ್ ಫ್ರಮ್ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಹಸ್ಬೆಂಡ್ ತುಂಬಾ ಎಸೆನ್ಷಿಯಲ್. ಸೊ ಫ್ಯಾಮಿಲಿ ಮೆಂಬರ್ಸ್, ಅಜ್ಜಿ ತಾತ ಅಂದರೆ ಬೋತ್ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಪ್ರೀತಿಯಿಂದ ಎಷ್ಟು ನೋಡ್ಕೊತಾರೆ ಅಷ್ಟು ಚೆನ್ನಾಗಿ ಆ ಮಗು ಆ್ಯಕ್ಚುಲಿ ಬೆಳೀತಾ ಬರುತ್ತೆ. ಪ್ಲಸ್ ರೋಲ್ ಆಫ್ ಎ ಫಾದರ್, ಪ್ರತಿಯೊಂದು ಮಗುಗೂ ಅವರ ತಾಯಿ ಎಷ್ಟು ಬೇಕೋ ಅವರ ತಂದೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಇಟ್ಸ್ ಲೈಕ್ ನಾವು ಏನು ಹೇಳ್ತೀವಿ, ಲೇಡಿ ಮಾತ್ರ ಪ್ರೆಗ್ನೆಂಟ್ ಆಗಿರೋದಲ್ಲ, ಇಟ್ ಈಸ್ ಬೋತ್ ದ ಕಪಲ್ ಹ್ಯಾವ್ ಬಿಕಮ್ ಪ್ರೆಗ್ನೆಂಟ್ ಅಂತ, ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಈ ವಿಷಯ. ಸೊ ಏನು ಮಾಡ್ಬೋದು ಅಂದರೆ ಕಟ್ ಶಾರ್ಟ್ ಆಗಿ ನಾವು ಇದನ್ನು ಒಂದು ಟ್ರೈಮಿಸ್ಟರ್ ವೈಸ್ ವಾಟ್ ಈಸ್ ದ ರೋಲ್ ಆಫ್ ಫಾದರ್ ಅಂತ ನೋಡೋಣ. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಇಟ್ಸ್ ಆಲ್ ಅಬೌಟ್ ಎಕ್ಸಾಷನ್. ಸೊ ದಟ್ ಪ್ರೆಗ್ನೆಂಟ್ ಲೇಡಿ ಯಾವಾಗಲೂ ತುಂಬ ಲೋ ಮೂಡಲ್ಲಿ ಇರ್ತಾರೆ. ಸೊ ವಾಟ್ ಹಸ್ಬೆಂಡ್ ಕ್ಯಾನ್ ಡೂ ಇಸ್ ಹಿ ಕ್ಯಾನ್ ಪ್ರೊವೈಡ್ ಅ ವೆರಿ ಗುಡ್ ಎಮೋಷನಲ್ ಸಪೋರ್ಟ್, ನಾನು ಜೊತೆಲಿದ್ದೀನಿ ಅನ್ನೋದೊಂದು. ಪ್ಲಸ್ ಹಿ ಈಸ್ ವೆರಿ ಹ್ಯಾಪಿ ದಟ್ ಹಿಸ್ ವೈಫ್ ಇಸ್ ಪ್ರೆಗ್ನೆಂಟ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಐ ಥಿಂಕ್ ದಟ್ಸ್ ಮೋರ್ ದ್ಯಾನ್ ಎನಫ್ ಫಾರ್ ಎ ಲೇಡಿ ಫಸ್ಟ್ ಟ್ರೈಮಿಸ್ಟರ್ನಲ್ಲಿ. ದೆನ್ ಆದಷ್ಟು ಫಸ್ಟ್ ಟ್ರೈಮಿಸ್ಟರ್ನಲ್ಲಿ ತುಂಬ ಕಷ್ಟ ಆಗ್ತಿರುತ್ತೆ ಮನೆಯದು ಕೆಲಸ ಮಾಡೋಕ್ಕೆ, ಮೇ ಇಟ್ ಬಿ ಅಡುಗೆ ಇರ್ಬೋದು, ಆ ಸ್ಮೆಲ್ ಎಲ್ಲ ಆಗ್ತಾ ಇರೋದಿಲ್ಲ. ಆ ಟೈಮಲ್ಲಿ ಚಿಕ್ಕ ಚಿಕ್ಕ ಹೆಲ್ಪನ್ನ ಮಾಡಿದರೆ ಅದು ತುಂಬಾ ಬಿಗ್ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಫಾರ್ ದ ಪ್ರೆಗ್ನೆಂಟ್ ಲೇಡಿ. ದೆನ್ ಸೆಕೆಂಡ್ ಟ್ರೈಮಿಸ್ಟರ್ ಆನ್ವರ್ಡ್ಸ್ ಅವರು ಏನು ಊಟ ಮಾಡ್ತಾ ಇದ್ದಾರೆ, ಏನು ಸಪ್ಲಿಮೆಂಟ್ಸ್ ತೊಗೊತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು. ಸೊ ಊಟಕ್ಕೆ ಅಂತ ಬಂದರೆ ದೇ ಶುಡ್ ನಾಟ್ ಈಟ್ ಫಾರ್ ಟು.
ಅವ್ರು ನೀವೇನು ನೋಡ್ಕೋಬೇಕು ಅಂತ ಅಂದರೆ ವೈಫ್ ಇಸ್ ಪ್ರೆಗ್ನೆಂಟ್ ಸೊ ಶಿ ಶುಡ್ ಈಟ್ ಮೋರ್, ತುಂಬ ಫುಡ್ ತಿನ್ನಬೇಕು ಅಂತ ಅಲ್ಲ, ದಟ್ ಕಾಸಸ್ ಎಕ್ಸಸ್ ವೆಯ್ಟ್ ಲಾಸ್. ಅದ್ರ ಬದಲು ಎಷ್ಟು ಗುಡ್ ಕ್ವಾಲಿಟಿ ಆಫ್ ದ ಫುಡ್, ಬ್ಯಾಲೆನ್ಸ್ ಡಯಟ್ ತಿಂತಿದ್ದಾರೆ, ಎಲ್ಲನೂ ತಿಂತಿದ್ದು ವೆಜಿಟೇಬಲ್ಸ್, ಫ್ರೂಟ್ಸ್, ಇದೆಲ್ಲನೂ ಒಂದು ಸ್ವಲ್ಪ ಗಮನದಲ್ಲಿ ಡೆಫಿನೆಟ್ಲಿ ಇಟ್ಕೊಂಡಿರಬೇಕು. ಮತ್ತು ಸಪ್ಲಿಮೆಂಟ್ಸ್, ಅಯನ್, ಕ್ಯಾಲ್ಶಿಯಂ, ಬೇರೆ ಏನೇ ಟ್ಯಾಬ್ಲೆಟ್ಸ್ ಇದ್ರು ಅದನ್ನು ಟೈಮ್ ಟು ಟೈಮ್ ತೊಗೊತಾ ಇದ್ದಾರಾ, ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದಾರಾ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಬಿಕಮ್ ಹರ್ ವಾಕಿಂಗ್ ಪಾರ್ಟ್ನರ್. ಜೊತೆನಲ್ಲಿ ದಿನಾಗ್ಲೂ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೋ ಅಷ್ಟು ಒಳ್ಳೇದು. ಅದು ತುಂಬ ಒಳ್ಳೆಯದು. ದ ಮೋರ್ ಟೈಮ್ ಡೆಫಿನೆಟ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ದೆನ್ ಕಮಿಂಗ್ ಟು ಥರ್ಡ್ ಟ್ರೈಮಿಸ್ಟರ್ ಅಂತ ಬಂದರೆ ಆಬ್ವಿಯಸ್ಲಿ ಇಬ್ರಿಗೂ ವರಿ ಒಂದು ಕಡೆ ಆ್ಯಂಕ್ಷಿಯಸ್ ಜಾಸ್ತಿ ಆಗೇ ಇರುತ್ತೆ ರಿಗಾರ್ಡಿಂಗ್ ಏನಾಗುತ್ತೋ, ಡೆಲಿವರಿ ಹೆಂಗಾಗುತ್ತೋ, ಏನು ಯಾವಾಗ ಆಗುತ್ತೆ ಅಂತ ಎಲ್ಲ. ಸೊ ಆ ವೇಟಿಂಗ್ ಪೀರಿಯಡ್ನಲ್ಲಿ ಮಿನಿಮಲ್ ಥಿಂಗ್ಸ್ ಲೈಕ್ ಪ್ಯಾಕಿಂಗ್ ದ ಬ್ಯಾಗ್, ಹಾಸ್ಪಿಟಲಿಗೆ ಮಾಡೋದ್ರಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ. ಇವೆಲ್ಲ ವರುಣ್ ಮಾಡಿದ್ದಾರೆ ಹಂಗಾದ್ರೆ. ಓಕೆ, ಸೊ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಮತ್ತು ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಹೌ ಟು ಟೇಕ್ ಹರ್ ಟು ಹಾಸ್ಪಿಟಲ್. ಸೊ ಈ ಮಾಡೋ ಒಂದು ಚಿಕ್ಕ ಥಿಂಗ್ಸಿಂದ ಅವರು ಇಟ್ ಗಿವ್ಸ್ ಅ ಲಾಟ್ ಆಫ್ ಮೆಂಟಲ್ ಸಪೋರ್ಟ್ ಫಾರ್ ದ ಲೇಡಿ. ಅದನ್ನು ಡೆಫಿನೆಟ್ಲಿ ಹೆಲ್ಪ್ ಮಾಡಿ. ದೆನ್ ದೆಲ್ ಬಿ ಹ್ಯಾವಿಂಗ್ ಸೋ ಮೆನಿ ಎಲಿಮೆಂಟ್ಸ್, ಬ್ಯಾಕ್ ಪೇಯ್ನ್ ಇರುತ್ತೆ, ಲೆಗ್ ಪೇಯ್ನ್ ಇರುತ್ತೆ, ಎಲ್ಲದರಲ್ಲೂ ಆದಷ್ಟು ಎಷ್ಟು ಅಸಿಸ್ಟ್ ಮಾಡೋದಕ್ಕಾಗುತ್ತೆ ಡೂ ದ್ಯಾಟ್. ಸೊ ಫಾದರ್ ರೋಲ್ ತುಂಬಾ ಇಂಪಾರ್ಟೆಂಟ್, ವೆರಿ ಕ್ರಿಟಿಕಲ್ ಅಲ್ಲ? ವೆರಿ ಮಚ್. ಈಗ ಎಷ್ಟೊಂದು ಪೇರೆಂಟ್ಸು ವ್ಯಾಕ್ಸಿನೇಷನ್ನ ಆಪ್ಟ್ ಔಟ್ ಮಾಡ್ತಾ ಇದ್ದಾರೆ, ಏನಿರ್ಬೋದು ಕಾರಣ ಅದಕ್ಕೆ? ಸೊ ದಿಸ್ ಇಸ್ ಒನ್ ಅಲಾರ್ಮಿಂಗ್ ಥಿಂಗ್. ಈಗ ನಾವು ಏನಂತ ಕೇಳಿ ಮೋಸ್ಟ್ ಆಫ್ ದ ಟೈಮ್ಸ್ ಪೇರೆಂಟ್ಸ್ ಬಂದು ಕೇಳ್ತಾರೆ, ನಮಗೂ ತುಂಬ ಚಿಕ್ಕದಲ್ಲ, ಟೆಂಡರ್ ಬೇಬಿ, ನಾವು ಅದಕ್ಕೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕಾ, ಈಸ್ ಇಟ್ ರಿಯಲಿ ಇಂಪಾರ್ಟೆಂಟ್, ಮತ್ತು ಪ್ರತಿ ತಿಂಗಳು ವ್ಯಾಕ್ಸಿನೇಷನ್ ಇರುತ್ತೆ, ಅದನ್ನೆಲ್ಲ ಕೊಡಿಸ್ಲೇಬೇಕಾ, ಕಂಪಲ್ಸರಿನಾ ಅಂತ ಕೇಳ್ತಾರೆ. ಬಟ್ ಎಸ್, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆ ಅಂತ ನಾವು ನೋಡಿದ್ರೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಈಗ ಅವರು ಹೆದರ್ಕೊಂಡು ಬಿಟ್ಟಿದ್ದಾರೆ, ದಟ್ ಫಿಯರ್ ಅಬೌಟ್ ವ್ಯಾಕ್ಸಿನೇಷನ್, ಅದ್ರ ಸೈಡ್ ವ್ಯಾಕ್ಸಿನೇಷನ್ ಇಂದ ಮಕ್ಕಳಿಗೆ ADHD, ಆಟಿಸಮ್ ಆಗುತ್ತೆ ಅಂತೆಲ್ಲ ಎಲ್ಲ ಮಿತ್ತೆ ಅಲ್ವಾ? ಮಿತ್ ಅಷ್ಟೇ. ಈ ಥರ ಮಿಸ್ಕನ್ಸೆಪ್ಷನ್ಸ್ ತುಂಬಾನೇ ಇದೆ. ಮತ್ತು ಅವರು ಅದು ಸೈಡ್ ಎಫೆಕ್ಟ್ಸ್. ಸೊ ವ್ಯಾಕ್ಸಿನೇಷನ್ ಕೊಟ್ಟಾಗ ಯೂಶಲಿ ಸ್ವಲ್ಪ ಫೀವರ್ ಬರುವಂಥ ಚಾನ್ಸಸ್, ಈ ಥರ ಏನಾದ್ರು ಆದರೆ, ನೋವಾದರೆ ಅನ್ನೋ ಆ ಭಯದಿಂದ ಬೇಡ ಅಂತಾರೆ. ಆ್ಯಂಡ್ ಇದೆಲ್ಲ ಫಿಯರ್ ಜಾಸ್ತಿ ಆಗಿರೋದು ಕೋವಿಡ್ ಏರಾ ಆದಮೇಲೆ. ಬಟ್ ಇದಕ್ಕೆ ಒನ್ ಥಿಂಗ್ ಐ ರಿಯಲಿ ವಾಂಟ್ ಟು ಟೆಲ್, ವಿ ಶುಡ್ ಗೋ ಬ್ಯಾಕ್ ಟು ದ ಹಿಸ್ಟ್ರಿ. ಹೇಗೆ ವ್ಯಾಕ್ಸಿನೇಷನ್ ಡೆವಲಪ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋ ಆ ಮೇನ್ ಪರ್ಪಸ್ ಅರ್ಥ ಮಾಡ್ಕೊಂಡಾಗ, ಮತ್ತು ಈ ಡಿಸೀಸ್ದು ಸಿವಿಯಾರಿಟಿ ಅರ್ಥ ಮಾಡ್ಕೊಂಡಾಗ ಡೆಫಿನೆಟ್ಲಿ ಆಲ್ ಪೇರೆಂಟ್ಸ್ ಅವರಾಗೇನೆ ಮುಂದುವರೆದು ವ್ಯಾಕ್ಸಿನೇಷನ್ ಹಾಕಿಸೋದಕ್ಕೆ ಹೋಗ್ತಾರೆ. ಸೊ ವ್ಯಾಕ್ಸಿನೇಷನ್ ತುಂಬ ಇಂಪಾರ್ಟೆಂಟ್, ನಾಟ್ ಜಸ್ಟ್ ಫಾರ್ ಯುವರ್ ಬೇಬಿ ಬಟ್ ಫಾರ್ ದ ಹೋಲ್ ಕಮ್ಯುನಿಟಿ ಅಲ್ವಾ? ಎಸ್. ಈ ಮಾಸ್ ವ್ಯಾಕ್ಸಿನೇಷನ್ ಇಂದನೇ ವಿ ವರ್ ಏಬಲ್ ಟು ಎರಾಡಿಕೇಟ್ ಡಿಸೀಸಸ್ ಲೈಕ್ ಸ್ಮಾಲ್ ಪಾಕ್ಸ್ ಅಂಡ್ ಎವ್ರಿಥಿಂಗ್. ಎಸ್. ಸೊ ಫಸ್ಟ್ ಹೇಗಿತ್ತು ಅಂದರೆ 16th 17th ಸೆಂಚುರಿನಲ್ಲಿ ತುಂಬ ಡಿಫಿಕಲ್ಟ್ ಸಿಚುಯೇಷನ್ಸ್ ಇತ್ತು. ಜಸ್ಟ್ ವಿತ್ ಸ್ಮಾಲ್ ಪಾಕ್ಸ್ ಮಿಲಿಯನ್ಸ್ ಆಫ್ ಡೆತ್ಸ್ ಆಗ್ತಾಯಿತ್ತು. ಆವಾಗ ಫಸ್ಟ್ ಎಡ್ವರ್ಡ್ ಜೆನ್ನರ್ ಅವರು ಡಿಸ್ಕವರ್ಡ್ ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್. ಅದಾದಮೇಲೆ ಲೂಯಿ ಪ್ಯಾಸ್ಚರ್ ಅದನ್ನು ವ್ಯಾಕ್ಸಿನೇಷನ್ ಡೆವಲಪ್ ಮಾಡಿದರು. ಇದೆಲ್ಲ ಆದಮೇಲೆ ವೆನ್ ಎವ್ರಿಥಿಂಗ್ ವಾಸ್ ಪ್ರೂವನ್ ಚೆನ್ನಾಗಿದೆ ಅಂದಮೇಲೆ WHO ದೇ ರಿಲೀಸ್ ದ ಗೈಡ್ಲೈನ್ಸ್, ಈ ಥರ ಇರಬೇಕು ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಎಲ್ಲ ಇರಬೇಕು ಅಂತ. ಯಾವ ಏಜ್ ತನಕ ಕೊಡಬೇಕು ಬೇಬಿಗೆ? ಫಾರ್ ದ ಬೇಬಿ 1.5 years ತನಕ ಇದೆ. ಅದಾದಮೇಲೆ ಮತ್ತೆ ಬೂಸ್ಟರ್ಸ್ ಇರುತ್ತೆ ವ್ಯಾಕ್ಸಿನೇಷನ್, ಇಟ್ ಕಂಟಿನ್ಯೂಸ್ ಆ್ಯಕ್ಚುಲಿ ಇದೆ. ಹಾಂ. ಸೊ ಒನ್ ಥಿಂಗ್ ಇಸ್, ಇದೆಲ್ಲ ವ್ಯಾಕ್ಸಿನೇಷನ್ದು ಪೇರೆಂಟ್ಸ್ ವಾಟ್ ದೇ ಶುಡ್ ರಿಮೆಂಬರ್ ಇಸ್, ಯಾವುದೇ ವ್ಯಾಕ್ಸಿನು ವಿತೌಟ್ ಸೀಯಿಂಗ್ ದ ಸೇಫ್ಟಿ ಹಾಗೇನೆ ಜನರಲ್ ಪಬ್ಲಿಕ್ಗೆ ರಿಲೀಸ್ ಮಾಡಿರೋದಿಲ್ಲ. ಸೊ WHO ಗೈಡ್ಲೈನ್ಸ್ ಪ್ರಕಾರ ಏನಿದೆ ದಯವಿಟ್ಟು ಫಾಲೋ ಮಾಡಿ. ಎಸ್. ಸೊ ಅದು ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಡಿಬೇಟ್ ಆರ್ ಎನಿಥಿಂಗ್. ನೀವು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್, ನೀವು WHO ಗೈಡ್ಲೈನ್ಸಲ್ಲಿ ಏನೇನು ವ್ಯಾಕ್ಸಿನೇಷನ್ ಪ್ರೋಸೆಸ್ ಇದೆಯೋ ಅದನ್ನೆಲ್ಲ ಫಾಲೋ ಮಾಡಲೇಬೇಕು ನೀವು. ನಾಟ್ ಜಸ್ಟ್ ಫಾರ್ ಯುವರ್ ಬೇಬಿ, ಫಾರ್ ದ ಹೋಲ್ ಕಮ್ಯುನಿಟಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟೊಂದು ಕ್ಲಿನಿಕಲ್ ಟ್ರಯಲ್ಸ್ ಆಗಿರ್ಬೋದು, ಆಮೇಲೆ ಅನಿಮಲ್ ಟ್ರಯಲ್ಸ್, ಆಮೇಲೆ ಕಮ್ಮಿ ಪಾಪ್ಯುಲೇಷನ್ ಮೇಲೆ ಟ್ರಯಲ್ಸ್, ಇದೆಲ್ಲ ಮಾಡಿ ಫೈನಲಿ ದೆ ರಿಲೀಸ್ ಟು ಪೀಪಲ್. ಈಗ ಆನ್ ದ ಸೇಮ್ ನೋಟ್, ವ್ಯಾಕ್ಸಿನೇಷನ್ ನೋಟಲ್ಲೇ HPV ವ್ಯಾಕ್ಸಿನೇಷನ್ಸ್ ಬಗ್ಗೆ ಇಂಡಿಯಾಲಿ ಎಷ್ಟು ಅವೇರ್ನೆಸ್ ಇದೆ? ಆ್ಯಕ್ಚುಲಿ HPV ಈಸ್ ಅ ವೆರಿ ಕಾಮನ್ ಇನ್ಫೆಕ್ಷನ್, ಆದರೆ ಅದ್ರದ್ದು ವ್ಯಾಕ್ಸಿನೇಷನ್ ಬಗ್ಗೆ ಅವೇರ್ನೆಸ್ ತುಂಬಾ ಕಮ್ಮಿ ಇದೆ. ಆದರೆ ಈಗ ರೀಸೆಂಟ್ ವ್ಯಾಕ್ಸಿನೇಷನ್ ಡ್ರೈವ್ ನಡೀತಾ ಇರೋದ್ರಿಂದ ಗ್ರ್ಯಾಜುಲಿ ವಿತ್ ಟೈಮ್ ನಮಗೆ ಲಾಸ್ಟ್ 1 year ತುಂಬಾ ಅವೇರ್ನೆಸ್ ಇದ್ದು ಪೇರೆಂಟ್ಸೇನೆ ಅವರ ಮಕ್ಕಳನ್ನ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಬರ್ತಾ ಇರೋದು, ಪ್ಲಸ್ ಅವರೇ ಬರ್ತಿರೋದು ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇಟ್ಸ್ ಇನ್ ಎ ಗುಡ್ ಟ್ರೆಂಡ್. ಯಾವ ಏಜಿಂದ ಸ್ಟಾರ್ಟ್ ಮಾಡಬೇಕು ವ್ಯಾಕ್ಸಿನೇಷನ್? HPV ವ್ಯಾಕ್ಸಿನೇಷನ್ ಅಂದರೆ ಫ್ರಮ್ ದ ಏಜ್ ಆಫ್ 9 years. 9 to 14 years ಆದರೆ 2 doses, ಫಸ್ಟ್ ಡೋಸ್ ಆ್ಯಂಡ್ 6 months ಅಪಾರ್ಟ್ ಸೆಕೆಂಡ್ ಡೋಸ್. 14 years ಮೇಲೆ ಆದರೆ ಇಟ್ ಇಸ್ 3 doses, ಅಟ್ ಫಸ್ಟ್ ಡೋಸ್ ಫಸ್ಟ್ ಮಂತ್ ಆ್ಯಂಡ್ ಆಫ್ಟರ್ 6 months.
ಈ ಯಾವುದು ನಾವು ಡೋಸ್ ಹೇಳ್ತೀವಿ ಯೂಶಲಿ ಟಿಲ್ ದ ಏಜ್ ಆಫ್ 25 ಅಂದರೆ ಬಿಫೋರ್ ದ ಸೆಕ್ಷುವಲ್ ಎಕ್ಸ್ಪೋಜರ್ ಇದ್ದರೆ ದಟ್ ಈಸ್ ದ ಬೆಸ್ಟ್ ಪಾಸಿಬಲ್ ಎಫೆಕ್ಟ್ ಆಗುತ್ತೆ ಅಂತ. ಬಟ್ ವಾಟ್ ವಿ ಆರ್ ಸಜೆಸ್ಟಿಂಗ್ ಫ್ರಮ್ ದ ಏಜ್ ಆಫ್ 9 till 45 ಇಯರ್ಸ್ ಆಫ್ ಏಜ್ ವ್ಯಾಕ್ಸಿನೇಷನ್ ತಗೋಬಹುದು. ಆ್ಯಂಡ್ ಇನಿಷಿಯಲ್ ಸ್ಟೇಜಲ್ಲಿ ವಿ ಸೇ ಲೈಕ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇಟ್ಸ್ ನಾಟ್ ಓನ್ಲಿ ಫಾರ್ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಅದು ಬಾಯ್ಸ್ ಅಂಡ್ ಗರ್ಲ್ಸ್ ಬೋತ್ ಆಫ್. ಬಟ್ ಈ ವ್ಯಾಕ್ಸಿನೇಷನ್ ಏನು ತೊಗೊತಿದ್ದೀವೋ ಬೇರೆ ಥರ ಇರೋ HPV ವೈರಸಸ್ಗೆ ಅದಕ್ಕೂ ಪ್ರೊಟೆಕ್ಷನ್ ಕೊಡುತ್ತಾ? ಬರೀ ಇದಕ್ಕೆ ಮಾತ್ರ ಏನು ಪ್ರೈವೇಟ್ ಗ್ಲ್ಯಾಂಡ್ಸ್ಗೆ ಇರುತ್ತಲ್ವ ಅದಕ್ಕೆ ಮಾತ್ರ ಕೊಡುತ್ತಾ ಪ್ರೊಟೆಕ್ಷನ್ನು? ಇದು ದ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಸಿನೇಷನ್ಸ್ ಏನೇನಿದೆ ಅದು ಪರ್ಟಿಕ್ಯುಲರ್ ಸ್ಟ್ರೈನ್ಸ್ ಅಗೇನ್ಸ್ಟ್. ಅಂದರೆ ಈ HPV ಅಂದರೆ ಇಟ್ ಈಸ್ ಎ ವೈಡ್ ವೆರೈಟಿ, ಅರೌಂಡ್ 200 ವೈರಸಸ್ ವೆರೈಟೀಸ್ ಇರೋ ಕಾಲಲ್ಲಿರೋ ಆಣಿ ಗಿಣಿ ಎಲ್ಲಾನು ಅದು HPVನೇ ಅಲ್ವಾ? ಅದು HPVನೇ ಇರುತ್ತೆ, ಬಟ್ ಸ್ಟ್ರೈನ್ ಬೇರೆ ಇರುತ್ತೆ. ಬಟ್ ಈ ವ್ಯಾಕ್ಸಿನೇಷನ್ ಅದಕ್ಕೂ ಪ್ರೊಟೆಕ್ಷನ್ ಕೊಡುತ್ತಾ ಅಂತ? ಇಲ್ಲ. ಬರೇ ಹೈ ರಿಸ್ಕ್ ಯಾವುದಂದ್ರೆ HPV ವೈರಸ್ ಅಂದರೆ ಟೋಟಲ್ ಅರೌಂಡ್ 200 ವೆರೈಟೀಸ್ ಆಫ್ ವೈರಸ್ ಇದೆ. ಅದನ್ನು ನಾವು ಹೈ ರಿಸ್ಕ್ ಕ್ಯಾಟಗರಿ, ಲೋ ರಿಸ್ಕ್ ವೈರಸಸ್ ಅಂತ ಗ್ರೂಪ್ ಮಾಡಿದ್ವಿ. ಹೈ ರಿಸ್ಕ್ ಅಂದರೆ ಅರೌಂಡ್ 12 ವೇರಿಯಂಟ್ಸ್ ಇದೆ. ಸೊ ನಮ್ಮ ವ್ಯಾಕ್ಸಿನೇಷನ್ ಟಾರ್ಗೆಟ್ ಮಾಡೋದು ಆ ಹೈ ರಿಸ್ಕ್ ವೇರಿಯಂಟ್ಸ್ ಮಾತ್ರ. ಹೈ ರಿಸ್ಕ್ ವೇರಿಯಂಟ್ಸ್ ಅದ ವಿಚ್ ಕಾಸ್ ಕ್ಯಾನ್ಸರ್. ಓಕೆ, ಅಗೇನ್ ವಿಚ್ ಕಾಸಸ್ ಕ್ಯಾನ್ಸರ್. ಎಸ್, ನಮ್ಮ ಮಾತ್ರ ವ್ಯಾಕ್ಸಿನ್ ಕೊಡ್ತೀರಾ? ವ್ಯಾಕ್ಸಿನೇಷನ್ ಇರೋದೇ ನಮ್ಮ ಮೇನ್ ಇಂಟೆನ್ಷನ್ ಟು ಪ್ರಿವೆಂಟ್ ಕ್ಯಾನ್ಸರ್. ಬಿಕಾಸ್ ಈ ಕ್ಯಾನ್ಸರ್ ನಾವು ವ್ಯಾಕ್ಸಿನೇಷನ್ ಕೊಡೋದ್ರಿಂದ ದ ಮೇಜರ್ ಪಾರ್ಟ್ ಆಫ್ ಕ್ಯಾನ್ಸರೇ ಬರೋದಿಲ್ಲ ಅನ್ನೋದು ದಟ್ ಈಸ್ ದ ಟಾರ್ಗೆಟ್. ಬಟ್ ಲೋ ರಿಸ್ಕ್ ಕೇಸಸ್ ವಿಲ್ ಕಾಸ್ ವಾಟ್ಸ್, ಆಣಿ ಹೇಳ್ಬೋದು, ಇದೆಲ್ಲನೂ ಸ್ಕಿನ್ನಲ್ಲಿ ಆಗ್ಬೋದು, ಸ್ಕಿನ್ನಲ್ಲಿ ಓವರ್ ದ ಫುಟ್, ಹ್ಯಾಂಡ್ಸ್ ಎಲ್ಲನೂ. ಅದು ಇಟ್ ಇಸ್ ಟ್ರೀಟಬಲ್ ಬೇಸಿಕ್ ಪ್ರೊಸೀಜರ್ ಎಲ್ಲ ಟ್ರೀಟ್ ಮಾಡುವಂಥದ್ದು. ಹೌ ಇಸ್ HPV ರಿಲೇಟೆಡ್ ಟು ಸರ್ವೈಕಲ್ ಕ್ಯಾನ್ಸರ್? ಪ್ರತಿಯೊಬ್ಬ ಲೇಡಿನೂ ಆಫ್ಟರ್ ದ ಸೆಕ್ಷುವಲ್ ಎಕ್ಸ್ಪೋಜರ್ ಅವರಿಗೆ ವಿತಿನ್ ಮಂತ್ಸ್ ಅಥವಾ ವಿತಿನ್ ಫ್ಯೂ ಇಯರ್ಸ್ HPV ಇನ್ಫೆಕ್ಷನ್ ಬಂದೇ ಬರುತ್ತೆ. ಇಟ್ ಈಸ್ ಇನ್ನೆವಿಟಬಲ್. ನಾವೇನೇ ಮಾಡಿದ್ರು ಕೂಡ ಅದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಬಾಡಿ ಇಮ್ಯುನಿಟಿ ಸಿಸ್ಟಮ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಂದಿದ್ದಂಥ ಇನ್ಫೆಕ್ಷನ್ ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆಲ್ ದೀಸ್ ವೈರಸಸ್ ವಿಲ್ ಗೋ. ಬಟ್ ಯಾವಾಗ ಹೈ ರಿಸ್ಕ್ ವೈರಸಸ್ ಬಂದಿರುತ್ತೆ ಪ್ಲಸ್ ಇವರ ಇಮ್ಯುನಿಟಿ ಡೌನ್ ಇರುತ್ತೆ, ಅಂದರೆ 2-3 ರಿಸ್ಕ್ ಫ್ಯಾಕ್ಟರ್ಸ್ ಒಟ್ಟಿಗೆ ಕಂಬೈನ್ ಆದಾಗ ಓವರ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಅದು ಪ್ರೀ ಕ್ಯಾನ್ಸರಸ್ ಲೀಷನ್ ಆಗುತ್ತೆ. ಆಮೇಲೆ ಹೋಗ್ತಾ ಕ್ಯಾನ್ಸರ್ ಆಗಿ ಡೆವಲಪ್ ಆಗುತ್ತೆ. ಸೊ ಆಲ್ ಸರ್ವೈಕಲ್ ಕ್ಯಾನ್ಸರ್ಸ್ ಅದಕ್ಕೆ ಮೇನ್ ಕಾಸ್ ಇರೋದು HPV. ಬಟ್ ಆಲ್ HPV viruses, they don't cause cervical cancer. Yeah. What role do the male partners play in the spread of HPV virus? HPV infection in a male, if it happens, ಏನಾಗುತ್ತೆ ಅಂದರೆ ಅದು ಎಸಿಂಪ್ಟಮ್ಯಾಟಿಕ್, ಸಿಂಪ್ಟಮ್ಸ್ ಏನೂ ಗೊತ್ತಾಗ್ತಾ ಇರಲ್ಲ. ಡೆಫಿನೆಟ್ಲಿ ಇಟ್ ವಿಲ್ ಗೆಟ್ ಟ್ರಾನ್ಸ್ಫರ್ಡ್ ಟು ಹಿಸ್ ಪಾರ್ಟ್ನರ್. ಹಾಗೆ ಆಗುತ್ತೆ. ಬೋತ್ ದ ಹೈ ರಿಸ್ಕ್ ಅಂಡ್ ದ ಲೋ ರಿಸ್ಕ್ ವೈರಸಸ್. ಬಟ್ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರೋರಿಗೆ ಜಾಸ್ತಿ ದಟ್ ಈಸ್ ಎ ಹೈ ರಿಸ್ಕ್ ಫ್ಯಾಕ್ಟರ್. ಎಸ್. ಸೊ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರೋರು ದೇ ಶುಡ್ ಬಿ ಮೋರ್ ಕಾಷಿಯಸ್ ಅಬೌಟ್ ಇಟ್. ಮತ್ತು ಇನ್ನೊಂದು ಏನಂತಾನೆ, ವಾಟ್ ಎವರ್ ಪ್ರೊಟೆಕ್ಷನ್ ಇಫ್ ದೇ ಯೂಸ್ ಆಲ್ಸೋ, ಈವನ್ ಇಫ್ ದೇ ಯೂಸ್ ಕಾಂಡಮ್, ಇಟ್ಸ್ ಆಫ್ no use, and it will help in reducing but not completely prevention of the transfer. Skin contact indane ಜಾಸ್ತಿ spread ಆಗುತ್ತೆ. The whole genital area ದಲ್ಲೇ HPV virus ಇರುತ್ತೆ. It's not just with the part which is covered. ಈಗ HPV ಟೆಸ್ಟಿಂಗ್ ಅಂದರೆ ಏನಿರುತ್ತೆ? HPV ಇನ್ಫೆಕ್ಷನ್ಗೆ ನಾವು ಯೂಶಲಿ ಸ್ಕ್ರೀನಿಂಗ್ ಟೆಸ್ಟ್ಸ್ ಅಂತ ಮಾಡ್ತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಇನ್ನೂ ಸಿಂಪ್ಟಮ್ಸ್ ಏನೂ ಬಂದಿರೋದಿಲ್ಲ, ಅವಾಗಲೇ ನಮಗೆ HPV ಇನ್ಫೆಕ್ಷನ್ ಇದೆಯಾ ಅಂತ ಗೊತ್ತಾಗುತ್ತೆ. ಬಿಕಾಸ್ ಇಟ್ ಟೇಕ್ಸ್ ಸೋ ಮೆನಿ ಇಯರ್ಸ್ ಟು ಡೆವಲಪ್ ಕ್ಯಾನ್ಸರ್. ಸೊ ಇದರಲ್ಲಿ ಇರೋವಂಥದ್ದು ಫಸ್ಟು ಪ್ಯಾಪ್ಸ್ಮಿಯರ್ ಟೆಸ್ಟ್. ಪ್ಯಾಪ್ಸ್ಮಿಯರ್ ಅಂದರೆ ಜಸ್ಟ್ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಹಾಗೆ ವಿತ್ ಅ ಬ್ರಷ್ ನಾವು ಒಂದು ಟೆಸ್ಟ್ ತೊಗೋತೀವಿ. ಅದನ್ನು ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಸರ್ವಿಕ್ಸ್ನಲ್ಲಿ ಇರೋವಂಥ ಸೆಲ್ಸ್ ನಾರ್ಮಲ್ ಇದೆಯಾ ಅಥವಾ ಅದರಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ, ಕ್ಯಾನ್ಸರ್ ಥರ ಇದೆಯಾ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ಪ್ಯಾಪ್ಸ್ಮಿಯರ್. ಅದ್ರ ಜೊತೆಯಲ್ಲಿ ಇನ್ನೊಂದು HPV ಟೆಸ್ಟ್, DNA ಟೆಸ್ಟ್ ಅಂತ ಬರುತ್ತೆ. ಅದು ಸಿಮಿಲರ್ ಕೈಂಡ್ ಆಫ್ ಟೆಸ್ಟ್, ಬಟ್ ಅದರಲ್ಲಿ ಪರ್ಟಿಕ್ಯುಲರ್ ಸ್ಟ್ರೈನ್ ಆಫ್ HPV ಇದೆಯಾ ಅಂತ ಗೊತ್ತಾಗುತ್ತೆ. ಪ್ಯಾಪ್ಸ್ಮಿಯರಲ್ಲಿ ಸರ್ವಿಕ್ಸಲ್ಲಾಗೋ ಸೆಲ್ಸಲ್ಲಾಗೋ ಚೇಂಜಸ್ ಗೊತ್ತಾಗುತ್ತೆ, ಇದರಲ್ಲಿ HPV ವೈರಸ್ ಇದೆಯಾ ಅಂತ ಗೊತ್ತಾಗುತ್ತೆ. ದೆನ್ ದೇರ್ ಇಸ್ HPV ಪ್ಯಾಪ್ ಕೋ ಟೆಸ್ಟ್ ಅಂತ. ಸೊ ಬರೀ ಪ್ಯಾಪ್ಸ್ಮಿಯರ್ ಡ್ಯೂರೇಷನಲ್ ಮಾಡಿಸ್ಬೇಕಿದೆ. ಪ್ಯಾಪ್ಸ್ಮಿಯರ್ ಆದರೆ ಒನ್ಸ್ ಇನ್ 3 years. HPV DNA ಟೆಸ್ಟ್ ಆದರೆ ಒನ್ಸ್ ಇನ್ 5 years. ಬಟ್ ದ ಬೆಸ್ಟ್ ಇಸ್ ಪ್ಯಾಪ್ಸ್ಮಿಯರ್ ಆ್ಯಂಡ್ HPV DNA ಕೋ ಟೆಸ್ಟ್ ಒನ್ಸ್ ಇನ್ 5 years. ಸ್ಟಾರ್ಟಿಂಗ್ ಫ್ರಮ್ ದ ಏಜ್ ಆಫ್ 25. ಈ ಪ್ಯಾಪ್ಸ್ಮಿಯರ್ ಮತ್ತು HPV ಟೆಸ್ಟಿಂಗ್ ಬಗ್ಗೆ ನಮ್ಮ ಇಂಡಿಯನ್ ವಿಮೆನ್ಗೆ ಅವೇರ್ನೆಸ್ ಇದೆಯಾ?
ಮುಂಚೆ ಅವೇರ್ನೆಸ್ ಕಮ್ಮಿ ಇತ್ತು, ಈಗ ಸ್ವಲ್ಪ ಬೆಟರ್ ಆಗಿದೆ ಥ್ರೂ ವೇರಿಯಸ್ ಅವೇರ್ನೆಸ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ. ಪ್ಲಸ್ ಈವನ್ ಫ್ರಮ್ ಗೌರ್ಮೆಂಟ್ ಸೆಟಪಿಂದ ಫ್ರೀ ಪ್ಯಾಪ್ಸ್ಮಿಯರ್ ಟೆಸ್ಟ್ಸನ್ನ ನಡೆಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ನಾವು ಆ್ಯಸ್ ಪ್ರೈವೇಟ್ ಕ್ಲಿನಿಕಲ್ ಪ್ರಾಕ್ಟೀಷನರ್ಸ್ ಏನು ಮಾಡ್ತೀವಿ ಅಂದರೆ, ಯಾವುದೇ ಕಾರಣಕ್ಕೆ ಯಾವುದೇ ಬೇರೆ ಅದರ್ ಪ್ರಾಬ್ಲಮ್ ಯಾವುದಕ್ಕೆ ಬಂದಿದ್ರೂ ಕೂಡ ಅವರಿಗೆ HPV ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ನಾವೇ ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ ಕರಿತೀವಿ. ನಾವೇ ಇನ್ಫಾರ್ಮೇಷನ್ ಕೊಟ್ಟು ನಾವೇ ಆ ಟೆಸ್ಟ್ ಮಾಡ್ತೀವಿ ಆ್ಯಂಡ್ ವಿಲ್ ಟೆಲ್ ನಿಮಗೆ ಗೊತ್ತಿರೋರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದನ್ನ ಇನ್ಫಾರ್ಮ್ ಮಾಡಿ ಅಂತ. ಸೊ ಲೈಕ್ ದಟ್ ಅವೇರ್ನೆಸ್ ಸ್ಪ್ರೆಡ್ ಮಾಡೋದಕ್ಕೆ ಒಂದು ರೂಟ್. ನಿಮ್ಮ ಪೇಷಂಟ್ಸ್ ಅವರೇ ಬಂದು ಕೇಳ್ಕೊಂಡು ಹೋಗಿರೋ ಎಷ್ಟು ಜನ ಇದ್ದಾರೆ? ತುಂಬ ಕಮ್ಮಿ. ತುಂಬ ಕಮ್ಮಿ. Yeah. ಸೊ ಅವೇರ್ನೆಸ್ ತುಂಬ ಕಮ್ಮಿ ಇದೆ. ಇದೆ. ಈಗ ರ್ಯಾಪಿಡ್ ಫೈರ್ ರೌಂಡ್ಗೆ ರೆಡಿನಾ ನೀವು? ಎಸ್, ಶೋರ್. ರಾಗಿ ಅಥವಾ ಐರನ್ ರಿಚ್ ಫುಡ್ನ ತಿಂದರೆ ಮಕ್ಕಳು ಕಪ್ಪಾಗಿಡ್ತಾರ? ಮಿತ್. ಬೇಬಿದು ಕಲರು ಅವರ ಜೀನ್ಸ್ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ಎ ಮಿತ್. ಫಾಲೋ ಅಪ್ ಕ್ವೆಶನ್. ಕೇಸರಿ ತಿಂದರೆ ಬೆಳ್ಳಗುಡ್ತಾರ? ಮಿತ್. ಸೇಮ್ ಆನ್ಸರ್. ಕೇಸರಿ ಇಟ್ ಇಂಪ್ರೂವ್ಸ್ ಸ್ಲೀಪ್ ಆ್ಯಂಡ್ ಡೈಜೆಷನ್, ಬಟ್ ಬೇಬಿದ ಕಲರ್ ಮೇಲೆ ಯಾವುದೇ ಇಂಪ್ಯಾಕ್ಟ್ ಇಲ್ಲ. ಈಗ ಅಕ್ರೂಟು ಅಥವಾ ವಾಲ್ನಟ್ ತಿಂದರೆ ಮಕ್ಕಳು ಸ್ಮಾರ್ಟಾಗಿ ಹುಡ್ತಾರ? ಎಸ್, ವಾಲ್ನಟ್ನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ ವಿಚ್ ಇಸ್ ವೆರಿ ಗುಡ್ ಫಾರ್ ಬ್ರೈನ್ ಡೆವಲಪ್ಮೆಂಟ್. ಓಕೆ. ಎರಡು ಕೈ ಮೇಲೆತ್ತದ್ರಿಂದ ಬೇಬಿ ಅದರದ್ದು ಕರಳು ಕತ್ತಿಗೆ ಸುತ್ಕೊಳುತ್ತಾ? ನೋ. ನೋ. ಅಂಬಲಿಕಲ್ ಕಾರ್ಡ್ ಪೊಸಿಷನ್ ಎಲ್ಲಾನು ಬೇಬಿದು ಮೂಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ನಾಟ್ ಆನ್ ಮದರ್ಸ್ ಮೂಮೆಂಟ್ಸ್. ಆಮೇಲೆ ಅಮ್ಮ ಇಬ್ರಿಗೆ ತಿನ್ಬೇಕಾ? ನೋ ನೋ ನೋ. ಶುಡ್ ನೆವರ್ ಇಟ್ ಫಾರ್ ಟು. ಕ್ವಾಲಿಟಿ ಫುಡ್ ತಿನ್ನಬೇಕು. ಇಟ್ಸ್ ನಾಟ್ ಅಬೌಟ್ ಕ್ವಾಂಟಿಟಿ. ಎಕ್ಸಸೈಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇಸ್ ಹಾರ್ಮ್ಫುಲ್? ಮಿತ್. ಎಕ್ಸಸೈಸ್ ಈಸ್ ವೆರಿ ಸೇಫ್. ಡೆಫಿನೆಟ್ಲಿ ನಾವು ನೋಡ್ದಂಗೆ ಇಟ್ ಪ್ರೊವೈಡ್ ಸೋ ಮೆನಿ ಗುಡ್ ಎಫೆಕ್ಟ್ಸ್, ಬಟ್ ಓನ್ಲಿ ಫ್ಯೂ ಕಂಡೀಷನ್ಸಲ್ಲಿ ಬೇಡ ಅಂತೀವಿ. ದೇ ಶುಡ್ ಫಾಲೋ ಇಟ್. ಬಟ್ ಫಸ್ಟ್ ಟ್ರೈಮಿಸ್ಟರಲ್ಲಿ ಸ್ವಲ್ಪ ರೆಡ್ಯೂಸ್ಡ್ ಎಕ್ಸಸೈಸ್ ಇದ್ರೆ ಬೆಟರ್. ಡೆಫಿನೆಟ್ಲಿ. ಹಾರ್ಟ್ ಬರ್ನ್ಸ್ ಬಂದರೆ ಅಥವಾ ಹುಳಿತೇಗ್ ಬಂದರೆ ಮಗುಗೆ ಜಾಸ್ತಿ ಕೂದಲಿರುತ್ತೆ ಅಂತಾರೆ, ನಿಜನಾ? ನೋ ನೋ ನೋ. ಇಟ್ಸ್ ಆಲ್ ಅಬೌಟ್ ಹಾರ್ಮೋನಲ್ ಎಫೆಕ್ಟಿಂದ ಫುಡ್ ಪೈಪ್ ಕೆಳಗೆ ರಿಲ್ಯಾಕ್ಸೇಷನ್ ಆಗಿರುತ್ತೆ, ಅದರಿಂದ ಜಾಸ್ತಿ ಗ್ಯಾಸ್ಟ್ರೈಟಿಸ್ ಆಗೋ ಟೆಂಡೆನ್ಸಿ ಇರುತ್ತೆ. ಬಟ್ ಇಟ್ ಹ್ಯಾಸ್ ನೋ ಕನೆಕ್ಷನ್ ವಿತ್ ಬೇಬೀಸ್ ಹೇರ್. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಜೀನ್ಸ್. ಜೀನ್ಸ್. ಓಕೆ. ಇಂಟರ್ಕೋರ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕ್ಯಾನ್ ಹಾರ್ಮ್ ದ ಬೇಬಿ? ನೋ, ಇಟ್ಸ್ ಅ ಮಿತ್. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ಸ್ ಸೇಫ್. ಬಟ್ ಹೈ ರಿಸ್ಕ್ ಕೇಸಸಲ್ಲಿ ನೀವೇ ಅವಾಯ್ಡ್ ಮಾಡಿ ಅಂತ ಹೇಳ್ತೀರಾ? ಎಸ್. ಫಸ್ಟ್ ಪ್ರೆಗ್ನೆನ್ಸಿಲಿ ಸಿ ಸೆಕ್ಷನ್ ಆಗಿ ಸೆಕೆಂಡ್ ಪ್ರೆಗ್ನೆನ್ಸಿ ಹೈಯರ್ ಚಾನ್ಸಸ್ ಆಫ್ ಸಿ ಸೆಕ್ಷನ್ ಇರುತ್ತೆ ಅಂತಾರೆ. ಬಿಕಾಸ್ ಕೆಲವು ಕಂಡೀಷನ್ನಲ್ಲಿ ನಾವು ಫಸ್ಟ್ ಸಿಸೇರಿಯನ್ ಮಾಡಿದ್ರು ಸೆಕೆಂಡ್ ಒನ್ಗೆ ನಾರ್ಮಲ್ ಡೆಲಿವರಿದು ಒಂದು ಟ್ರಯಲ್ ಕೊಡ್ಬೋದು. ಸ್ಟಿಚಸ್ ರಪ್ಚರ್ ಆಗುತ್ತೆ ಅಂತಾರೆ, ಅವೆಲ್ಲ ದಟ್ ಡಿಪೆಂಡ್ಸ್ ಆನ್ ದ ಡ್ಯೂರೇಷನ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ Interval ಸಿಸೇರಿಯನ್. ಮೇಲೆ ಇಂಟರ್ವೆಲ್ ಮೇಲೆ. ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿ ಇಂಟರ್ವಲ್ ನೋಡಿಕೊಂಡು ಇದು ಮಾಡ್ತೀರಾ? ಜೆಸ್ಟೇಷನಲ್ ಡಯಾಬಿಟೀಸ್ 100% ಆಫ್ ದ ಕೇಸಸಲ್ಲಿ ಪರ್ಮನೆಂಟ್ ಆಗೋ ಚಾನ್ಸಸ್ ಇರುತ್ತೆ? ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದರೆ ಅರೌಂಡ್ 50% ಆಫ್ ದ ಕೇಸಸ್ ಓವರ್ ನೆಕ್ಸ್ಟ್ 5 to 10 years ಅವರಿಗೆ ಟೈಪ್ 2 ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ. ಪ್ರೆಗ್ನೆನ್ಸಿಲಿ ಲೆಫ್ಟ್ ಸೈಡ್ ಮಲ್ಕೊಳೋದು ತುಂಬ ಇಂಪಾರ್ಟೆಂಟ್. ಎಸ್, ಇಟ್ಸ್ ಅ ಫ್ಯಾಕ್ಟ್. ಬಿಕಾಸ್ ಅದರಿಂದ ಬೇಬಿಗೆ ಹೆಚ್ಚು ಬ್ಲಡ್ ಸಪ್ಲೈ ಬರುತ್ತೆ. ಬಟ್ ಆನ್ ದ ಅದರ್ ಸೈಡ್ ಲೆಫ್ಟ್ ಆರ್ ರೈಟ್ ಎರಡು ಸೈಡು ಕೂಡ ಮಲ್ಕೊಬೋದು. ಆಮೇಲೆ ಪದೇ ಪದೇ ಅಲ್ಟ್ರಾಸೌಂಡ್ ಮಾಡೋದ್ರಿಂದ ಫೀಟಸ್ಗೆ ಎಫೆಕ್ಟ್ ಆಗುತ್ತೆ? ಅಲ್ಟ್ರಾಸೌಂಡ್ ಇಸ್ ಸೇಫ್ ಇನ್ ಪ್ರೆಗ್ನೆನ್ಸಿ. ಏನು ಯಾವುದೇ ರೀತಿ ರೇಡಿಯೇಷನ್ ಇರಲ್ಲ ಅಲ್ಟ್ರಾಸೌಂಡ್ನಿಂದ. ಇನ್ಫರ್ಟಿಲಿಟಿ ಯಾವಾಗಲೂ ಹೆಣ್ಮಕ್ಳ ಪ್ರಾಬ್ಲಮ್? ಇಟ್ಸ್ ಅ ಮಿತ್. ಯಾವಾಗಲೂ ಇಟ್ ಇಸ್ 50%, 50-50. ಸೊ ಮೆನ್ ಆಲ್ಸೋ ಕ್ಯಾರಿ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇನ್ ಪ್ರೆಗ್ನೆನ್ಸಿ. ಎಕ್ಸಾಕ್ಟ್ಲಿ. IVF ಗ್ಯಾರಂಟೀಸ್ ಪ್ರೆಗ್ನೆನ್ಸಿ? IVFನಲ್ಲಿ ಕೂಡ ನಾವು 25 to 40% ಸಕ್ಸಸ್ ರೇಟ್ ಹೇಳಿರ್ತೀವಿ. Sex only during ovulation day is important? No, not only on that day, in and around that day, around fertility window 1 week ಟೈಮ್ ಇರುತ್ತೆ. ಯೂಶಲಿ 15th ಇಂದ ಇಲ್ಲ 10th ಇಂದ 17th ತನಕ ಇರುತ್ತೆ ಅಲ್ವಾ? ಫ್ಲೋ ಅನ್ನೋ ಆ್ಯಪ್ ಯೂಸ್ ಮಾಡಿದ್ರೆ ಯೂಸ್ ಆಗುತ್ತೆ ಅನ್ಸುತ್ತಲ್ಲ? ಯಾ, ಆಲ್ಮೋಸ್ಟ್ ಓವ್ಯುಲೇಷನ್ ಪ್ರಿಡಿಕ್ಟ್ ಮಾಡೋಕ್ಕೆ. ಓವ್ಯುಲೇಷನ್ ಪ್ರಿಡಿಕ್ಟ್ ಮಾಡೋದು. ಬ್ರೆಸ್ಟ್ ಫೀಡಿಂಗ್ ಆಲ್ವೇಸ್ ಕಮ್ಸ್ ನ್ಯಾಚುರಲಿ ಫಾರ್ ಮದರ್? ಮಿತ್. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಇನ್ಸ್ಟಿಂಕ್ಟಿವ್ ಆಗಿ ಮಗುಗೆ ಬರುತ್ತೆ. ಇಟ್ ನೋಸ್ ಹೌ ಟು ಟೇಕ್ ದ ಫೀಡ್, ಬಟ್ ಫಾರ್ ಮದರ್ ಇಟ್ಸ್ ಆಲ್ವೇಸ್ ಲರ್ನಿಂಗ್. ಹೌದಾ? ಕೊಲೆಸ್ಟ್ರಾಲ್ ಅಥವಾ ಫಸ್ಟ್ ಮಿಲ್ಕ್ನ ಡಿಸ್ಕಾರ್ಡ್ ಮಾಡಬೇಕು? ಡೆಫಿನೆಟ್ಲಿ ನಾಟ್. ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮಿಲ್ಕ್ ಫಾರ್ ದ ಬೇಬಿ. ಮೋಸ್ಟ್ ನ್ಯೂಟ್ರಿಷಿಯಸ್ ಪಾರ್ಟ್. ಅದರಲ್ಲಿ ಎಲ್ಲ ಆಂಟಿಬಾಡೀಸ್ ಇರುತ್ತೆ. ಸೊ ಇಟ್ ಶುಡ್ ನೆವರ್ ಬಿ ಡಿಸ್ಕಾರ್ಡೆಡ್. ಸ್ಪೈಸಿ ಫುಡ್ ಕ್ಯಾನ್ ಹಾರ್ಮ್ ದ ಬೇಬಿ? ನೋ,
ಸ್ಪೈಸಿ ಫುಡ್ ಆ್ಯಕ್ಚುಲಿ ಹಾರ್ಮ್ಸ್ ದ ಮದರ್. ಅವರಿಗೆ ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಇಶ್ಯೂ ಎಲ್ಲಾನು, ಹಾರ್ಟ್ ಬರ್ನ್ ಎಲ್ಲಾನು, ಬಟ್ ನಾಟ್ ಫಾರ್ ದ ಡೈರೆಕ್ಟ್ ಕೋರಿಲೇಷನ್ ಏನೂ ಇಲ್ಲ. ಎಲ್ಲ. ಸ್ಲೀಪಿಂಗ್ ಡ್ಯೂರಿಂಗ್ ದ ಡೇ ಅಥವಾ ಬೆಳಗ್ಗೆ ಹೊತ್ತು ಮಲಗೋದ್ರಿಂದ ಪಾಪುಗೆ ಎಫೆಕ್ಟ್ ಆಗುತ್ತೆ. ನೋ, ಆ್ಯಕ್ಚುಲಿ ನಾವು ಪ್ರೆಗ್ನೆನ್ಸಿನಲ್ಲಿ ಮಧ್ಯಾಹ್ನದೊತ್ತು ಆಫ್ಟರ್ ಲಂಚ್ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಇಟ್ ಈಸ್ ಎಸೆನ್ಷಿಯಲ್. ಸ್ಟ್ರೆಚ್ ಮಾರ್ಕ್ಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಅವಾಯ್ಡೆಡ್. ನೋ, ಮ್ಯಾಕ್ಸಿಮಮ್ ನಾವು ಅವಾಯ್ಡ್ ಮಾಡ್ಬೋದು, ಬಟ್ ನಾಟ್ ಬೈ 100%. ಇಟ್ ಡಿಪೆಂಡ್ಸ್ ಆನ್ ಸ್ಕಿನ್ ಟೆಕ್ಸ್ಚರ್ ಏನಿದೆ, ಅವ್ರ ಜೀನ್ಸ್ ಏನಿದೆ, ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಡಾಕ್ಟರ್ ವಿಶಾಖ ಅವರೇ, ಇಟ್ ವಾಸ್ ಎ ಪ್ಲೆಷರ್ ಹ್ಯಾವಿಂಗ್ ಯು ಹಿಯರ್ ಫಾರ್ ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ವಿಶಾಖ ಅವರೇ, ಆ್ಯಂಡ್ ದಿಸ್ ಇಸ್ ಎ ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಸೆಷನ್. ಇದು ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಒಂದು ಎಜುಕೇಟಿವ್ ಸೆಷನ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. Thank you for watching Kashvani. If you like this content, please like, share and subscribe. ಇದೇ ಥರ ಕಂಟೆಂಟ್ಗೆ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಶೇರ್ ಮಾಡಿ. ಸೌತ್ ಇಂಡಿಯನ್ ಡಯಟ್ನ ಏನು ಸಜೆಸ್ಟ್ ಮಾಡ್ತೀರಾ ನೀವು ಒಂದು ಗರ್ಭಿಣಿ ಹೆಂಗ್ಸ್ಗೆ? ಸಾರಿ, ಒಂದು ನಿಮಿಷ ಸ್ಟಾರ್ಟ್ ಮಾಡಬೇಕಂತ ಅಂದರೆ ಇದನ್ನ ನೀವು ಬ್ಯಾಕ್ಗ್ರೌಂಡ್ ಸೀನ್ಸಿಗೆ ಹಾಕ್ಬೋದು. ಬಿಹೈಂಡ್ ದ ಸೀನ್ಸ್.